Hi, dear friends. Welcome to DK's Simhavalokana YouTube channel. ಫ್ರೆಂಡ್ಸ್ ಮುಂಚೆ ಕ್ಲಾಸಲ್ಲಿ ನಾವು ಒಂದು ಬ್ರಾಡ್ ಆಗಿ ಕೋಆರ್ಡಿನೇಟ್ಸ್ ಅನ್ನೋ ಒಂದು ಥೀಮನ್ನು ನಾವು ನೋಡಿದ್ದೀವಿ. ರೈಟ್, ವಾಟ್ ಆರ್ ಕೋಆರ್ಡಿನೇಟ್ಸ್ and how they are represented and what are the types, right? What are the types and in types what and all used, whether is it degree, whether is it a meter. If meter and feet is used, then it is what? PCS system. PCS ಏನು? Projected coordinate system. If degree is used, then GCS system. What is GCS? Geographical coordinate system. Okay. And ಆ systems ಅಲ್ಲಿ ನಾವು ನೋಡುವಾಗ again we have learnt, ನಾರ್ಮಲ್ ಆಗಿ ನಾನು x, y ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ it looks like a 2D. If I add height, one more component called height. Okay, in survey this is one of the most important component for entire modern survey. Okay, if I add that one more component called height, then the coordinate will convert into what? 3D, right? ಹೌದು. ಸೊ 3D ಅಂದಮೇಲೆ ಕೋಆರ್ಡಿನೇಟ್ಸ್ ಏನಾಗುತ್ತೆ? x, y, z. The z shows what? Z shows height. ಓಕೆ, ಹೈಟ್ ಇದೆ. ನಾನು ಹೈಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ರೆಫರೆನ್ಸ್ ಪಾಯಿಂಟಿಂದ ಮಾಡಬೇಕು, ರೈಟ್? ರೆಫರೆನ್ಸ್ ಪಾಯಿಂಟ್. ಆ ರೆಫರೆನ್ಸ್ ಪಾಯಿಂಟ್ಗೆ ಏನು ಅಂತಾರೆ ಅಂತ ಹೇಳಿದ್ದೆ ನಾನು? ದಟ್ ಈಸ್ ಕಾಲ್ಡ್ ಡೇಟಮ್, ರೈಟ್? ಎಸ್. ಆ ಡೇಟಮ್ ಇದೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಡೇಟಮ್ ಏನು, ಅಥವಾ ಈಗ ಆಸ್ ಆಫ್ ನಾವು ಪ್ರೆಸೆಂಟ್ ಎಂಟೈರ್ ಗ್ಲೋಬಲ್ಲಿ ಒಂದು ಡೇಟಮ್ ಏನಿದೆ, ದಟ್ ಈಸ್ ವಾಟ್ ಈಸ್ ದಟ್ ರೆಫರೆನ್ಸ್ ಲೈನ್? ದಟ್ ಈಸ್ ಕಾಲ್ಡ್ ಮೀನ್ ಸಿ ಲೈನ್. ಓಕೆ, ಸಪೋಸ್ ನಾವು ಯಾವುದೇ ಒಂದು ಮೌಂಟೇನ್ ಎಲಿವೇಶನ್ನ ಹೈಟ್ ಮಾಡಬೇಕು ಅಂದರೆ, ಸಪೋಸ್ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಎಕ್ಸ್ ಮೀಟರ್ ಹೈಟ್. ಸೊ ಅ ಪ್ರಾಪರ್ ರೆಪ್ರೆಸೆಂಟೇಷನ್ ಆಫ್ ಎಲಿವೇಶನ್ ಏನಪ್ಪ ಅಂತಂದರೆ x meter from MSL. ಓಕೆ, ದಿಸ್ ಈಸ್ ಕಾಲ್ಡ್ ಎಲಿವೇಶನ್. ನಿಮಗೆ ಮುಂಚೆನೂ ಹೇಳಿದ್ದೆ, ನೀವು ಸಪೋಸ್ ನಿಮ್ಮ ಒಂದು ಊರನ್ನು ನೀವು ಇವಾಗ ನೀವು ವಿಕಿಪೀಡಿಯಾದಲ್ಲಿ ಹೊಡೀರಿ. ಎಕ್ಸಾಂಪಲ್, ನಮ್ಮ ಜಿಲ್ಲೆ ಬಂದ್ಬಿಟ್ಟು ಗುಲ್ಬರ್ಗ ಅಂತ ಹೊಡೀರಿ. ಆ ಹೊಡೆದಾಗ ವಿಕಿಪೀಡಿಯಾದಲ್ಲಿ ಆ ಡೀಟೇಲ್ಸ್ ಕೊಡುತ್ತೆ ನಿಮಗೆ. ಎಕ್ಸ್, ವೈ ಕೊಡುತ್ತೆ. ಲ್ಯಾಟಿಟ್ಯೂಡ್ ಎಷ್ಟರಲ್ಲಿದೆ, ಲಾಂಗಿಟ್ಯೂಡ್ ಎಷ್ಟರಲ್ಲಿದೆ, ಆ್ಯಂಡ್ ಈ ಗುಲ್ಬರ್ಗ ಅನ್ನುವಂತಹ ಒಂದು ಜಿಲ್ಲೆ ಒಂದು ಆವ್ರೇಜ್ ಎಷ್ಟು MSL ಹೈಟಲ್ಲಿದೆ, ದಟ್ ಈಸ್ ಕಾಲ್ಡ್ ಎಲಿವೇಶನ್ ಕೂಡ ಕೊಟ್ಟಿರುತ್ತೆ. ಅದನ್ನು ಬೇಕಾದರೆ ನೀವು ಇವಾಗ ನೀವು 1 ಮಿನಿಟ್ ಪಾಸ್ ಮಾಡಿ ಬೇಕಾದರೂ ಕೂಡ ನೋಡ್ಬೋದು. ಓಕೆ, ಲ್ಯಾಟಿಟ್ಯೂಡ್ ಏನಂತ ಕೊಟ್ಟಿರ್ತಾರೆ, ಲಾಂಗಿಟ್ಯೂಡ್ ಕೊಟ್ಟಿರ್ತಾರೆ, ಆ್ಯಂಡ್ ಆವ್ರೇಜ್ MSL ಕೂಡ ಕೊಟ್ಟಿರ್ತಾರೆ. ಎಲಿವೇಶನ್ ಸಮಥಿಂಗ್ ಎಕ್ಸ್ ಮೀಟರ್ ಅಂತ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಇದನ್ನು ನೋಡಿದ್ವಿ. ಓಕೆ, ಯಾಕೆ ಓದಬೇಕು ಅನ್ನೋದು ಪ್ರಶ್ನೆ ಬರುತ್ತೆ, ರೈಟ್? ಎಸ್, ಡೂಯಿಂಗ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಏರಿಯಲ್ ಫೋಟೋಗ್ರಾಫ್, ರೈಟ್, ಫೋಟೋಗ್ರಾಮೆಟ್ರಿ, ಡ್ರೋನ್ ಸರ್ವೆ, ಓಕೆ, and GPS, GIS, and all the modern tools, they use what? Coordinates. So knowing these coordinates is very very important. Okay, yes, ಅದನ್ನು ತಿಳ್ಕೊಳ್ಳೋಣ. ನಿನ್ನೆ ಆದಷ್ಟು ತಿಳ್ಕೊಂಡಿದ್ದೀವಿ. ಐ ಮೀನ್ ಲೈಕ್ ಪ್ರೀವಿಯಸ್ ವಿಡಿಯೋದಲ್ಲಿ ಆದಷ್ಟು ಬೇಸಿಕ್ಸ್ನ ತಿಳ್ಕೊಂಡಿದ್ದೀವಿ. ಸೊ ಆ ಬೇಸಿಕ್ಸ್ನ ಐ ವಿಲ್ ಟ್ರೈ ಟು ಅಪ್ಲೈ ದೆನ್ ಆ್ಯಸ್ ಪರ್ ದ ಸಿಲೆಬಸ್ ಪಾಯಿಂಟರ್ಸಲ್ಲಿ ನಾನು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಎಲ್ಲದಕ್ಕಿಂತ ಮುಂಚೆ ನಿಮಗೆ ಮರ್ಕೇಟರ್ ಮ್ಯಾಪ್ ಅಂದರೆ ಸಿಲಿಂಡ್ರಿಕಲ್ ಟು ಫ್ಲ್ಯಾಟ್ ಅನ್ನೋ ಒಂದು ಮ್ಯಾಪ್ ಕಾನ್ಸೆಪ್ಟ್ ಬರುತ್ತೆ. ಮರ್ಕೇಟರ್ ಮ್ಯಾಪ್ ವೆರಿ ಇಂಪಾರ್ಟೆಂಟ್. ಏನಿದು ಮರ್ಕೇಟರ್ ಮ್ಯಾಪ್? ಸಪೋಸ್ ಲೆಟ್ ಅಸ್ ಅಸ್ಯೂಮ್ ನಾವು ಒಂದು ಟಿಪಿಕಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಮನೆಯಲ್ಲಿ ಮ್ಯಾಟ್ ಇರುತ್ತೆ. ಮ್ಯಾಟ್ ಮೀನ್ಸ್ ನಾವೇನಂತೀವಿ ಕನ್ನಡದಲ್ಲಿ? ಚಾಪೆ, ರೈಟ್? ಎಸ್. ಆ ಚಾಪೆನ ನಾವು ಬೆಳಗ್ಗೆ ಏನು ಮಾಡಿರ್ತೀವಿ,
ಸಿಲಿಂಡ್ರಿಕಲ್ ಫೋಲ್ಡ್ ಮಾಡಿರ್ತೀವಿ, ರೈಟ್? ಎಸ್. ಮತ್ತೆ ನಾವು ಅದನ್ನು ಯೂಸ್ ಮಾಡಬೇಕಂದ್ರೆ ವಾಟ್ ವಿಲ್ ಡೂ, ಅದನ್ನು ಫೋಲ್ಡ್ ಇದೆ ಅದನ್ನು ಫ್ಲೋಡ್ ಮಾಡ್ತೀವಿ, ರೈಟ್? ಇಟ್ ಲುಕ್ಸ್ ಲೈಕ್ ವಾಟ್? ಇಟ್ಸ್ ಲುಕ್ ಲೈಕ್ ರೆಕ್ಟ್ಯಾಂಗಲ್, ರೈಟ್? ಎಸ್. ಎಕ್ಸಾಂಪಲ್ ಇಲ್ಲಿ ನೋಡಿ, ನಮ್ಮ ಎಂಟೈರ್ ಗ್ಲೋಬ್ ಇದೆ. ಆ ಗ್ಲೋಬನ್ನು ಐ ಆಮ್ ಅಸ್ಯೂಮಿಂಗ್ ಇಟ್ ಲೈಕ್ ಅ ಸಿಲಿಂಡರ್. ನೋಡಿ, ಈ ಥರ ಒಂದು ಟಿಪಿಕಲ್ ಅಸಂಪ್ಷನ್ ಆಫ್ ಅರ್ಥನ್ನು ನಾನು ತೊಗೊತಾ ಇದ್ದೀನಿ. ಅದನ್ನು ತೊಗೊಂಡಾಗ ನಾನು ಒಂದು ಜಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಕಡೆಯಿಂದ ನಾನು ಅದನ್ನು ಟೈರ್ಡ್ ಮಾಡ್ತೀನಿ. ಓಕೆ, ಐ ವಿಲ್ ಬ್ರೇಕ್ ಫ್ರಮ್ ಒನ್ ಸೈಡ್. ಅದನ್ನು ಮಾಡಿದಾಗ ಐ ವಿಲ್ ಮೇಕ್ ಇಟ್ ಇಂಟು ಅ ಫ್ಲ್ಯಾಟ್ ಸರ್ಫೇಸ್. ನೋಡಿ, ಈ ಥರ ಕಾಣುತ್ತೆ, ರೈಟ್? ದಿಸ್ 3D globe, a cylindrical globe, is converted to a flat 2D map. This map is called as Mercator map. Very important. Okay, a globe is projected onto a cylinder, then it is unrolled to a flat surface to create Mercator map, right? ಇದನ್ನ ನಾನು ರಿಯಲ್ ಲೈಫಲ್ಲಿ ಕೂಡ ಯಾವ ಥರ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ಮುಖಾಂತರನು ಹೇಳಿದ್ದೀನಿ. ನೆಕ್ಸ್ಟ್, ಇವಾಗ ಬನ್ನಿ ಫ್ರೆಂಡ್ಸ್, ಏನಪ್ಪ Mercator ಪ್ರೊಜೆಕ್ಷನ್ ಅಂದರೆ ಏನು? A Mercator projection is a cylindrical map of Earth created by so-called G. Mercator. Okay, it shows lines to compass direction as straight paths, making it ideal for navigation by seas. ಹೌದಾ? ಆಸ್ ಆಫ್ ನಾವು ಇಡೀ ಜಗತ್ತಲ್ಲಿ ಪ್ರತಿಯೊಂದರಲ್ಲೂ ಇದೇ ಮ್ಯಾಪನ್ನು ಯೂಸ್ ಮಾಡೋದು ನಾವು, ರೈಟ್? ಇವನ್ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನಾವು ರೂಮಲ್ಲಿ ಅಥವಾ ಲೈಬ್ರರೀಸಲ್ಲಿ ಅಥವಾ ಕ್ಲಾಸಸಲ್ಲಿ we see those maps, right? All those maps are Mercator maps. Okay, ಇದನ್ನೇ ಎಂಟೈರ್ ನಾವು ನ್ಯಾವಿಗೇಷನ್ಗಾಗಿ, ಟ್ರೇಡ್ ರೂಟ್ಸ್ ಆಗಲಿ, ರೈಟ್, ವಾಟ್ ಸೋ ಎವರ್ ದ ಅಪ್ಲಿಕೇಶನ್ಸ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಪ್, ವಿ ಆರ್ ಯೂಸಿಂಗ್ ದಿಸ್ Mercator ಮ್ಯಾಪ್. ವೆರಿ ಇಂಪಾರ್ಟೆಂಟ್. ಓಕೆ, ಈ Mercator ಮ್ಯಾಪ್ನ ಕೀ ಫೀಚರ್ಸ್ ಏನಿರುತ್ತೆ ನೋಡಿ, ಇದು ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿರುತ್ತೆ. ಅದನ್ನು ನಾನು ಐ ಆಮ್ ಮೇಕಿಂಗ್ ಇಟ್ ಟು ಅನ್ರೋಲ್ಡ್ ಮಾಡಿದಾಗ ನನಗೆ ಈ ಥರ ಒಂದು ರೆಕ್ಟ್ಯಾಂಗ್ಯುಲರ್ ಮ್ಯಾಪ್ ಕಾಣ್ತಾ ಇದೆ. ನೆಕ್ಸ್ಟ್, ಐ ಯೂಸ್ ಇಟ್ ಇನ್ ಸ್ಟ್ರೇಟ್ ನ್ಯಾವಿಗೇಷನ್. ನೋಡಿ, ಸಪೋಸ್ ಹಡಗು ಇಲ್ಲಿದೆ, ಐ ವಾಂಟ್ ಟು ಮೂವ್ ಟು ಹಿಯರ್, ಐ ಫಾಲೋ ದಿಸ್ ಮ್ಯಾಪ್, ಬೇಸ್ಡ್ ಆನ್ ದಿಸ್ ಮ್ಯಾಪ್ ಓನ್ಲಿ ಐ ಮೂವ್ ಇನ್ ಅ ಸ್ಟ್ರೇಟ್ ನ್ಯಾವಿಗೇಷನ್. ಮತ್ತೆ ಟ್ರೂ ಶೇಪ್ಸ್, ಲೋಕಲ್ ಶೇಪ್ಸ್, ಆಂಗಲ್, ಡೈರೆಕ್ಷನ್ಸ್ ಆರ್ ಆಕ್ಯುರೇಟ್ ವಿತೌಟ್ ಡಿಸ್ಟಾರ್ಷನ್. ಇಲ್ಲಿ ಏನು ಆ ಥರ ಇರಲ್ಲ. ನೆಕ್ಸ್ಟ್, ಓಕೆ, ಈ ಒಂದು ನಾರ್ಮಲ್ ಫೀಚರ್ಸ್ ಆಗಿರುತ್ತೆ. ಓಕೆ, Mercator ಪ್ರೊಜೆಕ್ಷನ್. ನೆಕ್ಸ್ಟ್, ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಪ್ಪ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು? ಫಸ್ಟ್ ನಂಬರ್ 1, ಸೈಜ್ ಡಿಸ್ಟಾರ್ಷನ್ ಆಗುತ್ತೆ. ಯಾಕೆ ಅಂತ ಕೇಳಿ, ನೋಡಿ, ನೀವು ಅಬ್ಸರ್ವ್ ಮಾಡಿ, ಮ್ಯಾಪನ್ನು ತೆಗೆದು ಇಕ್ವೇಟರಲ್ಲಿ ಸಿಕ್ಕಾಪಟ್ಟೆ ಡೆನ್ಸ್ ಲ್ಯಾಂಡ್ ಇದೆ. ಓಕೆ, ಬಟ್ ನೀವು ಇಕ್ವೇಟರಿಂದ ಮೇಲೆ ಹೋದಂಗೆ ಒಂದು ಏರಿಯಾ ಏನಾಗ್ತಾ ಇದೆ, ಒಂಥರ ವೆರಿ ಎನ್ಲಾರ್ಜ್ಡ್ ಕೈಂಡ್ ಆಫ್ ಇಮೇಜ್ ಕಾಣುತ್ತೆ ನೋಡಿ. ಎಕ್ಸಾಂಪಲ್, ನಾರ್ತ್ ಅಮೇರಿಕಾ ಆ್ಯಂಡ್ ಕೆನಡಾ ಅಥವಾ ಗ್ರೀನ್ಲ್ಯಾಂಡ್ ಆ್ಯಂಡ್ ರಷ್ಯಾ, ಅವುಗಳು ಅಷ್ಟು ಸೈಜ್ ಇಲ್ಲ ಆ್ಯಕ್ಚುಲಿ. ಬಟ್ ಈ ಬಿಕಾಸ್ ಆಫ್ ದಿಸ್ Mercator ಮ್ಯಾಪಿಂದ ಏನಾಗಿದೆ, ಸಿಕ್ಕಾಪಟ್ಟೆ ವೈಡ್ ಆಗಿಬಿಟ್ಟಿದೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ Mercator ಮ್ಯಾಪ್. ಸೈಜ್ ಡಿಸ್ಟಾರ್ಷನ್ ಆಗುತ್ತೆ ನೋಡಿ. ಈಕ್ವೇಟ್ರಲ್ಲಿ ಇಷ್ಟಿತ್ತು ಅಂದರೆ 30 ಡಿಗ್ರಿಯಲ್ಲಿ ಇಷ್ಟು ಎನ್ಲಾರ್ಜ್ ಆಗುತ್ತೆ, 60 ಡಿಗ್ರಿಯಲ್ಲಿ ಇಷ್ಟು, 80 ಡಿಗ್ರಿಯಲ್ಲಿ ಇಷ್ಟು. ಸೈಜ್ ಇನ್ಕ್ರೀಸಸ್ ಟುವಾರ್ಡ್ಸ್ ದ ಪೋಲ್. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್ ನಂಬರ್ 1. ನಂಬರ್ 2, ರಾಂಗ್ ಕಂಪ್ಯಾರಿಸನ್ ಆಗುತ್ತೆ. ಯಾಕೆ? ನೀವು ರಿಯಾಲಿಟಿಯಲ್ಲಿ ಗ್ರೀನ್ಲ್ಯಾಂಡ್ ಅನ್ನೋ ಒಂದು ಏನಿದೆ, ಒಂದು ಐಲ್ಯಾಂಡ್ ಇದೆ, ರೈಟ್? ಲಾರ್ಜೆಸ್ಟ್ ಐಲ್ಯಾಂಡ್ ಐ ಕ್ಯಾನ್ ಟೆಲ್. ಆ ಒಂದು ಐಲ್ಯಾಂಡ್ ನಾವೇನು ಅನ್ಕೊಂತೀವಿ, ದಿಸ್ ಐಲ್ಯಾಂಡ್ ಈಸ್, ಗ್ರೀನ್ಲ್ಯಾಂಡ್ ಅಪಿಯರ್ಸ್ ಆಲ್ಮೋಸ್ಟ್ ಆಸ್ ಲಾರ್ಜ್ ಆಸ್ ಆಫ್ರಿಕಾ ಅಂತ ನಾವು ಅನ್ಕೊಂತೀವಿ. ಬಟ್ ಅದು ಅಲ್ಲ. ಆಫ್ರಿಕಾ ಅನ್ನೋದು ಒಂದು 14 ಟೈಮ್ಸ್ ಇಟ್ ಈಸ್ ಲಾರ್ಜರ್ ದನ್ ಒಂದು ಗ್ರೀನ್ಲ್ಯಾಂಡ್. ಯಾಕೆ ಆ ಥರ ನಾವು ಅನ್ಕೊತಾ ಇದ್ದೀವಿ? That is the negative perception created by this Mercator map. That is again the problem, right? Yes, ಅದಕ್ಕಾಗಿ ನಾವು ತಿಳ್ಕೋಬೇಕು. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ಕಟ್ ಆಫ್ ಪೋಲ್ಸ್. ಏನಪ್ಪ ಅಂತಂದರೆ, ಆಸ್ ಯು ಮೂವ್ ಟುವಾರ್ಡ್ಸ್ ದ ಪೋಲ್ಸ್, ಏರಿಯಾ ಸ್ಟ್ರೆಚಸ್ ಇನ್ಫೈನೈಟ್ಲಿ. ದ ಪೋಲ್ಸ್ ಕೆನಾಟ್ ಬಿ ಶೋನ್ ಆನ್ ದ ಮ್ಯಾಪ್. ಸಿಕ್ಕಾಪಟ್ಟೆ ನೋಡಿ ಎಷ್ಟು ವೈಡ್ ಆಗಿದೆ ಇದು, ಬಟ್ ಇದು ರಿಯಾಲಿಟಿಯಲ್ಲಿ ಆ ಥರ ಇಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ್ಯಾಟ್ ವಾಟ್ಸೋ ಎವರ್ ದ ಮ್ಯಾಪ್ ವಿ ಆರ್ ರೀಡಿಂಗ್ ನೌ ಈಸ್ ನಥಿಂಗ್ ಬಟ್ Mercator ಮ್ಯಾಪ್. ಓಕೆ, ವೇರ್ ಇಟ್ ಈಸ್ ಯೂಸ್ಡ್ ಅಂತ ಕೇಳಿದಾಗ ನೋಡಿ, ಆನ್ಲೈನ್ ಮ್ಯಾಪ್ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಆನ್ಲೈನ್ ಮ್ಯಾಪಲ್ಲೇ ನೋಡ್ತಾ ಇದ್ದೀವಿ, ರೈಟ್? ಸೊ ಇಲ್ಲಿ ಏನೋ ಆನ್ಲೈನ್ ಮ್ಯಾಪ್ ಅಂತ ಕೊಟ್ಟಿರಿ, ಗೂಗಲ್ ಮ್ಯಾಪ್ ಇದೆ, ಬೀಯಿಂಗ್ ಮ್ಯಾಪ್ಸ್ ಏನೇನೋ ಇದೆ, ಮತ್ತು EPSG ಅಂತೆ. ಏನಿದು? ನಿಮಗೆ ಸ್ವಲ್ಪ ತಲೆಯಲ್ಲಿ ಕ್ವಶನ್ ಬರ್ತಾ ಇರುತ್ತೆ, ರೈಟ್? ಎಸ್, ಅದನ್ನು ಇವತ್ತು ಸಾಲ್ವ್ ಮಾಡೋಣ ಇವತ್ತು.
ಓಕೆ, ಮರೀನ್ ಚಾರ್ಟ್ಸ್ಗೆ ಯೂಸ್ ಮಾಡ್ತೀವಿ, ಇದೇ ಒಂದು ಮಾರ್ಕೆಟರ್ ಮ್ಯಾಪ್ನ ಯೂಸ್ ಮಾಡ್ತೀನಿ. ಇವನ್ ಏವಿಯೇಷನ್ಸ್ಗಳಲ್ಲೂ ದ ಸೇಮ್ ಮ್ಯಾಪ್ ಈಸ್ ಯೂಸ್ಡ್. ಇವನ್ ವೆಬ್ ಮ್ಯಾಪಿಂಗ್ಸ್, GIS, ಮೊಬೈಲ್ ಮ್ಯಾಪ್ಸ್ ಅಲ್ಲಿ ಕೂಡ ಸೇಮ್ ಮ್ಯಾಪಿಂಗ್ ಈಸ್ ಯೂಸ್ಡ್. ಹ್ಯಾನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ವಾಟ್ ಈಸ್ ಮಾರ್ಕೆಟರ್ ಪ್ರೊಜೆಕ್ಷನ್ ಫಸ್ಟ್. ಓಕೆ, ಎಸ್. ನೋ, ಇವಾಗ ಏನಪ್ಪ ಅಂತಂದ್ರೆ ಆ ಒಂದು ನಿನ್ನೆ PCS ಅನ್ನೋದು ಒಂದು ಓದಿದ್ವಿ, ರೈಟ್? PCS ಇಸ್ ಅ ಟೈಪ್ ಆಫ್ ವಾಟ್? ಇದು ಒಂದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂತ ಓದಿದೀವಿ, ರೈಟ್? PCS ಅನ್ನ ನೋಡೋಣ. ಆ PCS ಅಲ್ಲಿ ಒಂದು ಇಂಪಾರ್ಟೆಂಟ್ ಕೀವರ್ಡ್ ಬರುತ್ತೆ, ಇದು ನಿಮಗೂ ಕೂಡ ಗೊತ್ತಿರಬೇಕು, ಇದನ್ನ ತಿಳ್ಕೊಳ್ಳಿ. UTM ಅಂತ ಬರುತ್ತೆ. ಓಕೆ, ಅಂಡ್ ನಿಮಗೆ ಇನ್ನೊಂದು ಕ್ವಶನ್ಸ್ ಏನಂದ್ರೆ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಆಸ್ಕ್ಡ್ ಮೀ ದ ಕ್ವಶನ್ ಏನಪ್ಪಾ ಅಂದ್ರೆ, ಸರ್ ಕ್ಲಾಸ್ ಇದೆ, ಆ ಕ್ಲಾಸಲ್ಲಿ ನನಗೆ ಸಿಕ್ಕಾಪಟ್ಟೆ ಬರ್ಕೊಳ್ಳೋದು ಬರ್ತಾ ಇದೆ. ಹೌದಾ ಸರ್? ನಾನು ಒಂದು ಜಸ್ಟಿಫಿಕೇಶನ್ ಕೊಡ್ತೀನಿ ನೋಡಿ. ಎಂಟೈರ್ ಮ್ಯಾಥ್ಸ್ ಸಿಲೆಬಸ್ ಆ ಒಂದು ಕೀ ಪಾಯಿಂಟರ್ಸ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ನೀವು ಆಲ್ರೆಡಿ ಅದನ್ನು ಓದಿದ್ದೀರಾ. ಸಿನ್ಸ್ 2024 ನೋಟಿಫಿಕೇಶನ್ ಇಂದ ಆಲ್ಮೋಸ್ಟ್ ಆಲ್ 35+ ಇದೆ, ರೈಟ್? ಇವನ್ ದ ಕ್ಲಾಸಸ್ ವೆರ್ ಎವರ್ ಯು ಆರ್ ಟೇಕಿಂಗ್ ದ ಕ್ಲಾಸಸ್, ಅಟ್ ಲೀಸ್ಟ್ 50 to 60 ಕ್ಲಾಸಸ್ ನೋಡ್ತಾ ಇದ್ದೀರಾ, ರೈಟ್? ಹೌದಾ? ಎಸ್. ಬಟ್ ಇಲ್ಲಿ ನಾನು ಮಾಡ್ತಾ ಇರೋ ಕ್ಲಾಸು ಯಾವುದಂದ್ರೆ ಮಾಡರ್ನ್ ಮೆಥಡ್ಸ್ ಪ್ಲಸ್ ಇವನ್ ಕಂಪ್ಯೂಟರ್ ಅಪ್ಲಿಕೇಶನ್, ಬೋತ್ ಟುಗೆದರ್ ಐ ವಿಲ್ ಬಿ ಡೂಯಿಂಗ್ ಎಟ್ 20 to 30 ಕ್ಲಾಸಸ್ ಮಾಡ್ತೀನಿ ನಾನು. ಸೊ ಥಿಂಕ್, ನೀವು ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ವರಿ ಮಾಡ್ಕೋಬೇಡಿ. ಅದು ಒಂದು, ಎಸ್ ಐ ಡೂ ಅಂಡರ್ಸ್ಟ್ಯಾಂಡ್, ಏನಪ್ಪ ಅಂದರೆ ಅದು ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗುತ್ತೆ. ಏನಿದು PPTಯಲ್ಲಿ ಇದೆ, ಬಟ್ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಟ್ರೈಂಗ್ ಟು ಹೆಲ್ಪ್ ಯು ಗೈಸ್. ಹೌ ಅಂತಂದರೆ ಒಂದು ಈಸಿ ಮೆಥಡಾಲಜಿಯಿಂದ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಇಮೇಜಿಂದ ಮುಖಾಂತರನೇ ಆಗಲಿ ಅಥವಾ ಒಂದು ಇಲ್ಲಸ್ಟ್ರೇಷನ್ಸ್ ಮುಖಾಂತರನೇ ಆಗಲಿ ತೋರಿಸ್ತಾ ಇದ್ದೇನೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್. ಓಕೆ, ಇವನ್ ಅ ಸಿವಿಲ್ ಇಂಜಿನಿಯರ್ ಕಾಂಟ್ ಡೂ ದಿಸ್. ಬಟ್ ಎಸ್, ನಾನು ಆದಷ್ಟು ನಮ್ಮ ಫ್ರೆಂಡ್ಸ್ಗಳಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದು ಉದ್ದೇಶದಿಂದ ಒಂದು PPT ಓರಿಯೆಂಟೆಡ್ ಆ್ಯಂಡ್ ಇನ್ಫೋಗ್ರಾಫಿಕಲ್ ಓರಿಯೆಂಟೆಡ್ ನಾನು ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡೋಂಟ್ ವರಿ. ನೋಡಿ, ಇಲ್ಲೇ ನೋಡಿ ಫ್ರೆಂಡ್ಸ್, 50-60 ಕ್ಲಾಸಸ್ ನೋಡ್ತಾ ಇದ್ದೀರಾ. ಯು ಆರ್ ವೆರಿ ವರಿಡ್ for seeing these 20-30 classes. Please don't be that kind of person. Okay, be positive. Okay, yes. Okay, next. ಇಲ್ಲಿ ಒಂದು ಕೀವರ್ಡ್ ಹೇಳಿದೆ ನಾನು, UTM ಅಂತ ಹೇಳಿದೆ, ಯೂನಿವರ್ಸಲ್ ಟ್ರಾನ್ಸ್ವರ್ಸ್ ಮಾರ್ಕೆಟರ್. ನಾನು ಸಡನ್ ಆಗಿ ಮಾರ್ಕೆಟರ್ ಬಗ್ಗೆ ನಾನು ಹೇಳಿದ್ದಿಲ್ಲ ಅಂದ್ರೆ ಇವಾಗ ನಿಮ್ಗೆ ಏನಾದರೂ ಒಂದು ಸೆನ್ಸ್ ಆಗ್ತಿತ್ತಾ ಈ UTM ಅಂದ್ರೆ ಏನು ಅಂತ? ನೋ, ರೈಟ್? ದಟ್ಸ್ ವೈ ಐ ಟೋಲ್ಡ್ ವಾಟ್ ಈಸ್ ಮಾರ್ಕೆಟರ್ ಫಸ್ಟ್, ದೆನ್ ಐ ಜಂಪ್ಡ್ ಇನ್ ಟು UTM. UTM ಈಸ್ ಎ ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್. ಇದು ಒಂದು a kind of PCS system. ಕನ್ಫ್ಯೂಸ್ ಆಗಬೇಡಿ. ಓಕೆ, ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ 2 ಟೈಪ್ಸ್ ಹೇಳಿದ್ದೀನಿ, GCS, PCS. ನಾನು ಇವಾಗ ಈ ಕೀವರ್ಡ್ಸ್ ಯೂಸ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಡೌಟ್ ಇತ್ತು ಅಂದ್ರೆ ಈಗ ಕ್ಲಾರಿಫೈ ಮಾಡ್ತೀನಿ. ಕೋಆರ್ಡಿನೇಟ್ ಸಿಸ್ಟಮ್ಸ್ ಅಲ್ಲಿ 2 ಟೈಪ್ಸ್ ಇದೆ, GCS, PCS. ಜಾಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್, ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್. ಇದರಲ್ಲಿ ಕೂಡ x, y ಇರುತ್ತೆ, ಇದರಲ್ಲಿ ಕೂಡ x, y ಇರುತ್ತೆ. ಬಟ್ ಏನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ, ಈ x, y ಬಂದ್ಬಿಟ್ಟು ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಡಿಗ್ರೀಸ್ ಅಲ್ಲಿ ಇರುತ್ತೆ. ಬಟ್ ಈ ಒಂದು x, y ಎಲ್ಲಿರುತ್ತೆ? ಮೀಟರ್ ಅಥವಾ ಫೀಟ್ ಅಲ್ಲಿ ಇರುತ್ತೆ ಅಥವಾ ಫೂಟ್ ಅಲ್ಲಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ದ ಓನ್ಲಿ ಡಿಸ್ಟಿಂಕ್ಷನ್. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, ಬಿಕಾಸ್ ಈ ಒಂದು ಪಾಯಿಂಟರ್ಸ್ನ ನಾನು ಬಾರ್ ಹೇಳ್ತಿರ್ತೀನಿ. PCS, GCS ಅಂತ ಹೇಳ್ತಿರ್ತೀನಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಓಕೆ, UTM ಈಸ್ ಅ PCS used to represent the location on the curved earth on flat map, usually using meters. ಅಂದರೆ ಒಂದು ಕರ್ಡ್ ಅರ್ತ್ ಅನ್ನ ನಾನು ಒಂದು ಫ್ಲಾಟ್ ಮ್ಯಾಪ್ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಈ ಒಂದು PCS ಗಳನ್ನ ರೀಡ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ UTM. ವೆರಿ ಇಂಪಾರ್ಟೆಂಟ್ ಇನ್ ಡ್ರೋನ್ ಸರ್ವೆ, ವೆರಿ ಇಂಪಾರ್ಟೆಂಟ್ ಇನ್ GPS, ವೆರಿ ಇಂಪಾರ್ಟೆಂಟ್ ಇನ್ GIS, ವೆರಿ ಇಂಪಾರ್ಟೆಂಟ್ ಇನ್ GIS ಸಾಫ್ಟ್ವೇರ್ಸ್. ಸೊ ಪ್ಲೀಸ್, ಓಕೆ, ಪೇಷನ್ಸ್ ಇಂದ ಕೇಳಿ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಬೇಸಿಕ್ ಐಡಿಯಾ ಏನಪ್ಪ ಹೇಳ್ತೀನಿ ನೋಡಿ. ಸಪೋಸ್ ನಾನು ಒಂದು ಮಾತು ಹೇಳ್ತೀನಿ, ಲ್ಯಾಟಿಟ್ಯೂಡ್ ಇಷ್ಟಿದೆ, ಲಾಂಗಿಟ್ಯೂಡ್ ಇಷ್ಟಿದೆ ಅಂತ ಹೇಳಿದೆ. ಓಕೆ, ಲ್ಯಾಟಿಟ್ಯೂಡ್ 17.3 ಡಿಗ್ರಿ ಇದೆ ನಾರ್ತಲ್ಲಿ, ಲಾಂಗಿಟ್ಯೂಡ್ 76.8 ಡಿಗ್ರಿ ಈಸ್ಟಲ್ಲಿ ಇದೆ. ಓಕೆ, ಆದರೆ UTM ಏನು ಮಾಡುತ್ತೆ ಗೊತ್ತಾ? ಅದನ್ನು ಈಸ್ಟಿಂಗ್ ಅಥವಾ ನಾರ್ತಿಂಗ್ ಅಲ್ಲಿ ಮೆನ್ಷನ್ ಮಾಡುತ್ತೆ ಅಂತ ಹೇಳಿದ್ದೆ. ನಾವು PCS ಅಲ್ಲಿ ಈ ಥರ ಮೆನ್ಷನ್ ಮಾಡುತ್ತೆ ಅಂತ ಹೇಳಿದರೆ, ಇವನ್ UTM ಈಸ್ ಆಲ್ಸೋ ಟೈಪ್ ಆಫ್ PCS ಅಂದಮೇಲೆ ಅದನ್ನು ಕೂಡ ಈಸ್ಟಿಂಗ್ ಮತ್ತು ನಾರ್ತಿಂಗಲ್ಲೇ ಮೆನ್ಷನ್ ಮಾಡಬೇಕಲ್ವಾ? ಎಸ್. ಈ ಮೀಟರ್ಸ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಈ PCS ಸಿಸ್ಟಮ್ ಬಹಳ ಸರ್ವೆಯಲ್ಲಿ ಯೂಸ್ ಆಗುತ್ತೆ, ಬಿಕಾಸ್ ಮೀಟರ್ ಅಲ್ಲಿ ಇರುತ್ತೆ. ಡಿಗ್ರಿಯಲ್ಲಿ ತಗೊಂಡಾಗ ವೆರಿ ಕನ್ಫ್ಯೂಸಿಂಗ್ ಇರುತ್ತೆ. ಅದಕ್ಕಾಗಿ PCS ಸಿಸ್ಟಮ್ ಜಾಸ್ತಿ ನಾವು ಸರ್ವೆಯಲ್ಲಿ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಕನ್ವೀನಿಯಂಟ್ ಫಾರ್ ಸರ್ವೇಯಿಂಗ್, GIS, ಇಂಜಿನಿಯರಿಂಗ್ ಅಂಡ್ ಡಿಸ್ಟೆನ್ಸ್ ಏರಿಯಾ ಮೆಜರ್ಮೆಂಟ್ಸ್ಗೆ. ಓಕೆ ಸರ್, ವಾಟ್ ಈಸ್ ದಿಸ್ UTM ಅಂದರೆ, ಈ UTM ಅನ್ನೋ ಕಾನ್ಸೆಪ್ಟ್ ಏನಿದೆ, ಯೂನಿವರ್ಸಲ್ ಟ್ರಾನ್ಸ್ವರ್ಸ್ ಮಾರ್ಕೆಟರ್ ಅನ್ನೋದು
ಇದು ಏನಾಗುತ್ತೆ ಗೊತ್ತಾ, ಎಂಟೈರ್ ಅರ್ಥನ್ನ 60 ಲಾಂಗಿಟ್ಯೂಡ್ನಲ್ ಜೋನ್ಸ್ ಅಲ್ಲಿ ಇದು ಮಾಡುತ್ತೆ, ಡಿವೈಡ್ ಮಾಡುತ್ತೆ. ನೋಡಿ, ಈ ಎಂಟೈರ್ ಅರ್ಥನ ಏನ್ ಮಾಡುತ್ತೆ, 1 2 3 4 5 6 7 ಟಿಲ್ 60 ಜೋನ್ಸ್ ಮಾಡುತ್ತೆ. ಓಕೆ, ಹೌದಾ ಸರ್? ಈಚ್ ಜೋನ್ ಈ 60 ಲಾಂಗಿಟ್ಯೂಡ್ ವೈಡ್. ಹೆಂಗೆ ಸರ್? ಓಕೆ, ನೋಡಿ, ಈ ಎಂಟೈರ್ ಇಲ್ಲಿದೆ ನೋಡಿ, ಈ ಎಂಟೈರ್ ಫ್ಲಾಟ್ ಇದೆ ಏನ್ರಿ, ಇದು 0 ಡಿಗ್ರಿ ಲಾಂಗಿಟ್ಯೂಡಾ? ಇದಕ್ಕೆ ನಾನು ಪ್ರೈಮ್ ಮೆರಿಡಿಯನ್ ಅಂತೀನಾ? ಎಸ್. ಈ ಕಡೆ ಏನಿರುತ್ತೆ ರೀ, ಈ ಕಡೆ 180 ಡಿಗ್ರಿ ವೆಸ್ಟ್ ಇರುತ್ತಲ್ವಾ, ಈ ಕಡೆ ಏನಿರುತ್ತೆ 180 ಡಿಗ್ರಿ ಈಸ್ಟ್ ಇರುತ್ತಲ್ಲ. ಎಸ್, ಇದು ಟೋಟಲ್ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿ. 360, ರೈಟ್? ಎಸ್. ಸೊ ಟೋಟಲ್ ನಾನು 60 ಜೋನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ 1 ಜೋನ್ ಎಷ್ಟಾಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಸಿಂಪಲ್, 0 0 ಕ್ಯಾನ್ಸಲ್, 6 1 ಜಾ 6. ಎಸ್, 1 ಜೋನ್ ಈಸ್ ಈಕ್ವಲ್ ಟು 6 ಡಿಗ್ರಿ ಲಾಂಗಿಟ್ಯೂಡ್ ಆಗುತ್ತೆ. I proved it, right? Yes. Each zone is 6 degree longitude wide ಇರುತ್ತೆ. Zones are numbered 1 to 60. ಏನಾಗುತ್ತೆ ಅಂದ್ರೆ ಇದನ್ನ ಏನ್ ಮಾಡ್ತೀನಿ, 1 2 3 4 ಟಿಲ್ 60 ವರೆಗೂ ಜೋನ್ ಅನ್ನ ಇದು ಮಾಡಿರ್ತೀನಿ. ನಂಬರಿಂಗ್ ಬಿಗಿನ್ಸ್ ಫ್ರಮ್ 180 ಡಿಗ್ರಿ ವೆಸ್ಟ್ ಇಂದ. ನೋಡಿ, 180 ಡಿಗ್ರಿ ಇಲ್ಲಿ 180 ಡಿಗ್ರಿ ವೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು 0, ಇಲ್ಲಿಂದ ಹೋದ್ರೆ 60. ಓಕೆ, ಪ್ರೊಸೀಡ್ಸ್ ಈಸ್ಟ್ ವರ್ಡ್. ನೋಡಿ, ಹಿಂಗ್ ಹೋಗುತ್ತೆ. Hope you guys are getting it. Each zone uses its own transverse Mercator projection. Okay, suppose ನಾನು ಏನು ಹೇಳ್ತೀನಿ ಅಂದರೆ, ಈ ಪಾಯಿಂಟ್ ಇದೆ, ಇದೊಂದು ಫ್ಲಾಟ್ ಮ್ಯಾಪ್ ಇದೆ. ಸಪೋಸ್ ಇಲ್ಲೊಂದು UTM ಜೋನ್ ಇದೆ. ಈ UTM ಜೋನಲ್ಲಿ ನಾನು ಇಲ್ಲಿ ಸಪೋಸ್ ಪಾಯಿಂಟ್ ಮಾಡ್ತೀನಿ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ x, y. ಓಕೆ, ಇದು ಎಲ್ಲಿದೆ? UTM ಇದು ಯಾವ ಜೋನ್ ಅಂತಂದ್ರೆ, ಸಪೋಸ್ ನಾನು ಏನಂದ್ರೆ ಇದು 3ನೇ UTM ಜೋನ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಅವಾಗ ನಾನು ಏನು ಮಾಡ್ತೀನಿ ಗೊತ್ತಾ, x, y UTM zone 3 ಅಂತ ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ದಿಸ್ ಈಸ್ ಹೌ ನಾಮನ್ಕ್ಲೇಚರ್ ವರ್ಕ್ಸ್ ನಾವು. ಓಕೆ, ಎಸ್. ಎಕ್ಸಾಂಪಲ್ ಥಿಂಕ್ ಮಾಡಿ. ಅರ್ತ್ ಇದೆ, ಟೋಟಲ್ 60 ವರ್ಟಿಕಲ್ ಸ್ಟ್ರಿಪ್ ಇದೆ. ಈಚ್ ಸ್ಟ್ರಿಪ್ ಏನಾಗುತ್ತೆ, 1 UTM ಜೋನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿನ್ನೆ ಮ್ಯಾಪ್ ಹಾಕಿದ್ದೆ ನಿಮಗೆ, ಕರ್ನಾಟಕ, ವೆರಿ ಬ್ಯೂಟಿಫುಲ್ ಕರ್ನಾಟಕ. ಎಲ್ಲಿಂದ ಎಲ್ಲಿಗೆ ಫಾಲೋ ಆಗುತ್ತೆ ಅಂತ, ರೈಟ್? ಅದು ಹಾರ್ಡ್ಲಿ ರಫ್ಲಿ 74 ಇಂದ ಎಲ್ಲಿ ತನಕ ಹೇಳಿ ನೋಡಿ, 78 ವರೆಗೂ. ಬಟ್ ಸ್ಟಿಲ್ ಓಕೆ, ಮೆಜಾರಿಟಿ ಅಂದರೆ ಲೈಕ್ ಮೈನರ್ ಪಾರ್ಟ್ ಏನಾಗಿರುತ್ತೆ 78 ನಂತರನೂ ಇದೆ ನೋಡಿ. ಸೊ ನಾನು ಇದನ್ನು ಇವಾಗ ಏನು ಮಾಡ್ತೀನಿ ಗೊತ್ತಾ, UTM ಜೋನಲ್ಲಿ ಕನ್ಸಿಡರ್ ಮಾಡ್ತೀನಿ. ನೋಡಿ ಯಾವ ಥರ UTM ಜೋನಲ್ಲಿ ನಾನು ಲೊಕೇಟ್ ಮಾಡ್ತೀನಿ ಅಂತ ನೀವು ಕಂಡುಹಿಡಿಬೇಕು. ಇವಾಗ ವಾಟ್ ಈಸ್ ದ್ಯಾಟ್? UTM ಜೋನ್ ನೋಡುವ. ನೋಡಿ ಇವಾಗ ಏನಾಗುತ್ತೆ, ದ ಮಚ್ ಆಫ್ ಕರ್ನಾಟಕ ಲೈಸ್ ಥ್ರೂ 74 ಇಂದ 78 ವರೆಗೂ ಇದೆ. ಹೌದಾ? ನೋಡಿ ಇಲ್ಲಿ 74 ಇಂದ 78 ವರೆಗೂ ಇದೆ. ಬಟ್ ಸ್ಟಿಲ್ ಸ್ವಲ್ಪ ಮಾತ್ರ ಏನಾಗಿದೆ, 78 ಇಂದ 79 ಅಲ್ಲಿ ಇದೆ. ಓಕೆ, ಇವಾಗ ನೋಡಿ. ಸೊ ದೇರ್ ಫೋರ್ ನಮ್ಮ ಕರ್ನಾಟಕ ಎಂಥ ಜೋನಲ್ಲಿ ಇದೆ ಅಂದರೆ 43 ಜೋನಲ್ಲಿ ಮತ್ತು 44 ಜೋನಲ್ಲಿ ಇದೆ. ಹೆಂಗೆ 43 44? ನೋಡಿ, 43 ಜೋನಲ್ಲಿ ಏನಾಗುತ್ತೆ ಗೊತ್ತಾ, ಅಂದರೆ ನಾನು ಹೇಳಿದ್ನಲ್ಲಪ್ಪ, ಇಲ್ಲಿ 1, ಇದು 2, ಇದು 3, ಇದು 4. ಇದೇ ಥರ ಇಲ್ಲಿ 43 ಜೋನ್ ಅಂತ ಬರುತ್ತೆ. ಆ 43 ಜೋನಲ್ಲಿ 74 ಟು 78 ಡಿಗ್ರಿ ಬರುತ್ತೆ. ಬಟ್ ನಮ್ಮ ಕರ್ನಾಟಕ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಆಗಿದೆ ಅಂದರೆ ನಾನು ಅದಕ್ಕಾಗಿ ಇದು ಏನಾಗುತ್ತೆ, ಇದು 43 ಆದರೆ ಇದು 44 ಅಲ್ಲೂ ಕೂಡ ಫಾಲ್ ಆಗುತ್ತೆ ಅಂತ ಅರ್ಥ. ಸೊ ಕೇಳ್ತಾರೆ ಕ್ವಶನ್, ಕರ್ನಾಟಕ ಒಂದು ಮರ್ಕೇಟರ್ UTM ಅಲ್ಲಿ ಎಂತಹ ಜೋನ್ಸ್ ಅಲ್ಲಿ ಇದೆ? ಒಂದು UTM ಬಂದ್ಬಿಟ್ಟು 43N ಅಲ್ಲಿದೆ, ಇನ್ನೊಂದು UTM ಜೋನ್ 44 ಅಲ್ಲಿದೆ ಅಂತ ಅರ್ಥ. ಬಿಕಾಸ್ ಈ ಒಂದು ಜಸ್ಟ್ 78 ಟು 79 ಅಲ್ಲಿ ಸ್ವಲ್ಪ ಭಾಗ ಇರೋದ್ರಿಂದ ಅವರ್ ಬ್ಯೂಟಿಫುಲ್ ಕರ್ನಾಟಕ ಫಾಲ್ಸ್ ಇನ್ ದಿಸ್ 44 ಜೋನ್ ಆಸ್ ವೆಲ್. ಹೋಪ್ ಯು ಗಾಟ್ ಇಟ್. ಓಕೆ, ಎಸ್. ಮತ್ತೆ ಇನ್ನೊಂದು ಹೇಳ್ತೀವಿ ನೋಡಿ, ಈಸ್ಟಿಂಗ್ ಆ್ಯಂಡ್ ನಾರ್ತಿಂಗ್ ಅಂತ ಇರುತ್ತೆ ಅಂತ ಹೇಳಿದೆ, ರೈಟ್? ಈಸ್ಟಿಂಗ್ ಅಂದರೆ ಎಷ್ಟ್ರಿ? ಸೊ ಏನಿರುತ್ತೆ, ಎಕ್ಸ್ ಅಂತ ಇರುತ್ತೆ, ಇಷ್ಟಿಷ್ಟು ಮೀಟರ್. ಓಕೆ, ನಾರ್ತಿಂಗ್ ಅಂದರೆ ಏನ್ರಿ? ನಾರ್ತ್ ಅಂತ Y ಅಂತ ಇರುತ್ತೆ, ಸಮಥಿಂಗ್ ಮೀಟರ್. ಆ್ಯಂಡ್ ಜೋನ್ ಕೂಡ ಏನ್ರಿ, ಸಮಥಿಂಗ್ UTM ಜೋನ್, ರೈಟ್? ಎಸ್. ಅದನ್ನು ನಾನು ಈ ಥರ ನೀವು ಇದನ್ನು ಥಿಂಕ್ ಮಾಡ್ಬೇಕು ನೀವು. ದಿಸ್ ಈಸ್ ಹೌ ಸಾಫ್ಟ್ವೇರ್ಸಲ್ಲಿ ರೀಡ್ ಆಗ್ತಾ ಇರುತ್ತೆ. ನೀವು ಬರೀ X, Y ಕೊಟ್ಟರೆ ಏನು ಯೂಸ್ ಇಲ್ಲ. ಯು ಹ್ಯಾವ್ ಟು ಗಿವ್ X, Y, ಆ್ಯಂಡ್ UTM ಯಾವುದಿದೆ ಅಂತ ನಾವು ಮಾಡಿದರೆ ಮಾತ್ರ ಅದು ಕಂಪ್ಯೂಟ್ರಿಗೆ ಅರ್ಥ ಆಗುತ್ತೆ, ರೈಟ್? ಈಸ್ಟಿಂಗ್ ಎಷ್ಟಿದೆ, ನಾರ್ತಿಂಗ್ ಎಷ್ಟಿದೆ, ಜೋನ್ ಯಾವುದು? ಈಸ್ಟಿಂಗ್ ಅಂದ್ರೆ ಏನು ಸರ್? ಇಲ್ಲಿ ಯಾಕೆ ವೆಸ್ಟಿಂಗ್ ಅಂತ ಇಲ್ಲ, ಮತ್ತೆ ನಾರ್ತಿಂಗ್ ಅಂತ ಇದ್ರೆ ಬರೀ ಯಾಕೆ ಸೌತಿಂಗ್ ಅಂತ ಇಲ್ಲ? ನೋ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ವಿ ಹ್ಯಾವ್ ಟು ಫಾಲೋ ವಾಟ್? ದೇರ್ ಆರ್ ಸರ್ಟನ್ ರೂಲ್ಸ್, ರೈಟ್? ಎಕ್ಸಾಂಪಲ್, ನಾವು PUCಯಲ್ಲಿ ಒಂದು ಕೆಮಿಸ್ಟ್ರಿ ಇದು ಯಾವುದೇ ಒಂದು ಕಾಂಪೌಂಡ್ನ ಓದಬೇಕಾದ್ರೆ ವಾಟ್ ವಿ ಫಾಲೋಡ್,
IUPAC ನೇಮ್ಸ್ ಅಂತ ಮಾಡಿದ್ದೀವಿ ರೈಟ್, ನಾಮನ್ ಕ್ಲೇಚರ್ಸ್. ಅದೇ ಥರ ಇಲ್ಲೂ ಕೂಡ ಒಂದು ನಾಮನ್ ಕ್ಲೇಚರ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಈಸ್ಟಿಂಗ್ ಅಂದರೆ ಏನಂದರೆ ಎಂಟೈರ್ ಈಸ್ಟ್ ವೆಸ್ಟ್ ಪೊಸಿಷನ್ನ ಈಸ್ಟಿಂಗ್ ಅಂತೀವಿ. ನಾರ್ತಿಂಗ್ ಅಂದರೆ ಎಂಟೈರ್ ನಾರ್ತ್ ಸೌತ್ ಪೊಸಿಷನ್ ಅನ್ನ ಅಂತೀವಿ. ಸೊ ಇನ್ಸ್ಟೆಡ್ ಆಫ್ ವರ್ಕಿಂಗ್ ವಿತ್ ಡಿಗ್ರಿ, ಸರ್ವೇರ್ ಇಲ್ಲಿ ಮೀಟರ್ಸ್ ಅಲ್ಲಿ ವೆರಿ ಕನ್ವೀನಿಯಂಟ್ ಆಗಿ ವರ್ಕ್ ಮಾಡ್ತಾರೆ ರೈಟ್. ವೆರಿ ಇಂಪಾರ್ಟೆಂಟ್. ವೈ ಡು ವಿ ನೀಡ್ ಜೋನ್? ಯಾಕೆಂದ್ರೆ ನಮಗೆ ಇಲ್ಲಿ ನೋಡ್ರಿ, ಈಸ್ಟಿಂಗು 5 lakh ಮೀಟರ್ ಅಂತ ಇದೆ, ನಾರ್ತಿಂಗ್ ಇಷ್ಟ ಅಂತ ಇದೆ, 19 lakh ಅಂತ ಇದೆ. ನನಗೆ ಒಂದು ಕ್ವಶನ್ ಹೇಳಿ, ಈ ತರ ಎಷ್ಟೋ ಪಾಯಿಂಟ್ಸ್ಗಳು ಇರ್ತಾವಲ್ವಾ, ಸೇಮ್ ಇರುತ್ತೆ ಕಣ್ರಿ, ಲೈಕ್ ಸೇಮ್ ಪಾಯಿಂಟರ್ಸ್ ಇದ್ದೇ ಇರುತ್ತೆ ಎಲ್ಲಾದ್ರೂ. ಬಟ್ ನನಗೆ ಇದು ಒಂದು ನಾಟ್ ಸಫಿಷಿಯಂಟ್ ಡೇಟಾ ಇದು. ಯಾಕೆಂದ್ರೆ ಈ ಈಸ್ಟಿಂಗ್ ನಾರ್ತಿಂಗ್ ಯಾವ ಝೋನಲ್ಲಿ ಆಗಿದೆ ಅಂತ ನಾನು ಹೇಳಿದ್ರೆ, ಯಾವ UTM ಝೋನಲ್ಲಿ ಇದೆ ಅಂತ ಹೇಳಿದ್ರೆ ಮಾತ್ರ ಅದು ನನಗೆ ಅರ್ಥ ಆಗುತ್ತೆ. ಎಸ್, ದಿಸ್ coordinate is in this zone, hence this is the place where this coordinate is exist ಅಂತ ನಮಗೆ ಹೆಲ್ಪ್ ಆಗುತ್ತೆ ರೈಟ್. ದೇರ್ಫೋರ್ ನಾವು ಒಂದು ನಾಮೆನ್ಕ್ಲೇಚರ್ ಬರೆಯುವಾಗ ಏನು ಮಾಡಬೇಕಂದ್ರೆ, ಫಸ್ಟ್ UTM ಕೋಆರ್ಡಿನೇಟ್ ಯಾವ UTM ಝೋನಲ್ಲಿದೆ, ಸಾರಿ ಕೋಆರ್ಡಿನೇಟ್ ಏನು, ಮತ್ತು ಆ UTM ಝೋನ್ ಏನು. ಓಹೋ ಸರಿ, ಇಷ್ಟು ಬರ್ತೀವಿ. ಮತ್ತೆ ಇನ್ನೊಂದು ಏನು ಆ್ಯಡ್ ಮಾಡ್ಬೇಕು ಗೊತ್ತಾ, ಅದ್ರದ್ದು ಡೇಟಮ್ ಏನಿದೆ. ಡೇಟಮ್ ಅಂದರೆ ಏನು, ಒಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದೆ ರೈಟ್. ಆ ರೆಫರೆನ್ಸ್ ಪಾಯಿಂಟ್ ಏನು ರೈಟ್. ಎಕ್ಸಾಂಪಲ್, ನಮ್ಮ ಇಂಡಿಯಾದು MSL ಇಂಡಿಯನ್ ಮೀನ್ ಸಿ ಲೆವೆಲ್, ನಾರ್ತ್ ಅಮೆರಿಕಾದಲ್ಲಿ ನಾರ್ತ್ ಅಮೆರಿಕನ್ ಡೇಟಮ್ NAD ರೈಟ್. ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ಇದನ್ನ. ಅದೇ ಥರ ಯುರೋಪಿನಲ್ಲಿ ETSR ಅಂತ ಏನೋ ಇದೆ ರೈಟ್. ದೀಸ್ ಆರ್ ಆಲ್ ವಾಟ್, ದೀಸ್ ಆರ್ ಆಲ್ ಡೇಟಮ್, ಅದನ್ನು ನಾವು ಮೆನ್ಷನ್ ಮಾಡಬೇಕು. ಆ್ಯಂಡ್ CRS, ಯಾವ CRS ಇದು, ಇದು ಒಂದು GCS ಅಥವಾ PCS ಮೆನ್ಷನ್ ಮಾಡಬೇಕು. ಓಕೆ, ಈ CRS GCS PCS ಅಂದಾಗ ಏನಾಗುತ್ತೆ ಗೊತ್ತಾ, GCS ಅಂತ ಯೂಸ್ ಮಾಡಿದ್ರೆ ನನಗೆ ಒಂದು ಕೀವರ್ಡ್ ಹೇಳಿದ್ದೆ, ನೆನ್ಪು ಮಾಡ್ಕೊಳ್ಳಿ, WGS, ವರ್ಲ್ಡ್ ಜಿಯೋಡೆಟಿಕ್ ಸರ್ವೆ. ಓಕೆ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ಈಗಳನ್ನೆಲ್ಲ. ಈ ವರ್ಡಿಂಗ್ಸ್ ರಿಪೀಟ್ ಆಗುತ್ತೆ ಅಂತಾನೆ ನಾನು ಐ ಹ್ಯಾವ್ ಗೇವ್ ದಟ್ ಕ್ಲಾಸ್ ಅಂಡ್ ಐ ಹ್ಯಾವ್ ವೇಟೆಡ್ ಫಾರ್ ಇಟ್. ಮತ್ತೆ PCS ಅಂದಾಗ ಇನ್ನೊಂದು ಕೀವರ್ಡ್ ಬಂತು, ಯಾವುದು ಮೈ ಡಿಯರ್ ಫ್ರೆಂಡ್ಸ್, UTM ರೈಟ್. ಎವ್ರಿಥಿಂಗ್ ಇಸ್ ಕನೆಕ್ಟಿಂಗ್ ರೈಟ್. ಎಸ್, ಸೊ ದಿಸ್ ಇಸ್ WGS, ದಿಸ್ ಇಸ್ UTM. ಸೊ ಇವಾಗ ಹೇಳಿ, ಒಂದು ಪ್ರಾಪರ್ ಸಾಫ್ಟ್ವೇರ್ಗೆ ರೀಡಬಲ್ ಫಾರ್ಮ್ಯಾಟ್ ಆಫ್ ಕೋಆರ್ಡಿನೇಟ್ ಸಿಸ್ಟಮ್ ಏನಾಗಿರುತ್ತೆ ಅಂತ ಕೇಳಿದ್ರೆ, ಅದರಲ್ಲಿ ಕೋಆರ್ಡಿನೇಟ್ಸ್ ಏನು, X, Y, ವಾಟ್ ಈಸ್ ದಟ್ ಝೋನ್, UTM ಝೋನ್ ಅದು ಬರಬೇಕು, ಮತ್ತು ವಾಟ್ ಈಸ್ ದಟ್ ಡೇಟಮ್ ಅದನ್ನು ಬರಬೇಕು, ಆ್ಯಂಡ್ ವಾಟ್ ಈಸ್ ದ ಟೈಪ್ ಆಫ್ CRS, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅದು ಯಾವುದು. ಇಷ್ಟೆಲ್ಲ ನಮಗೆ ನೆನಪಿದ್ರೆ ಮಾತ್ರ ಇದು ಒಂದು ವೆರಿ ಪ್ರಾಪರ್ ಲೊಕೇಶನ್. ಐ ಕ್ಯಾನ್ ಫೈಂಡ್ ಇಟ್ ಇನ್ ದ ಮ್ಯಾಪ್. ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ WGS 84 ಇದೆ, UTM ಝೋನ್ 43 ಏನಿದೆ, ಅದಕ್ಕೆ ಆದಂಥ CRS ಐಡೆಂಟಿಫೈರ್ ಅಂತ ಇರುತ್ತೆ. ಇಷ್ಟೆಲ್ಲ ಬರ್ದಿದ್ದೀನಲ್ವಾ, ಈ ಒಂದು ಎಲ್ಲವನ್ನು ಫಾಲೋ ಮಾಡುವಂತಹ ಒಂದು ಕೋಡ್ ಇದೆ. ಏನು ಹೇಳಿ, ಕೋಡ್. ಈ ಥರ ನಾನು ಏನೇನೋ ಫಾಲೋ ಮಾಡ್ತಾ ಇದ್ದೀನಿ ರೈಟ್, ಇದಕ್ಕೆ ಆದಂಥ ಒಂದು ಕೋಡ್ ಇದೆ. ದ್ಯಾಟ್ ಕೋಡ್ ಈಸ್ ಕಾಲ್ಡ್ EPSG ಕೋಡ್. ಓಕೆ, ಈ ಕ್ಲಾಸನ್ನು ನೀವು ಫುಲ್ ನೋಡಿದಾಗ ನಿಮ್ಗೆ ಎಲ್ಲ ಒಂದು ಕೀವರ್ಡ್ಸ್ಗಳು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಈ ಕ್ಲಾಸು ಮತ್ತು ಇನ್ನೊಂದು ನೆಕ್ಸ್ಟ್ ಕ್ಲಾಸು ನೀವು ಅರ್ಥ ಮಾಡಿಕೊಂಡ್ರೆ ಎಂಟೈರ್ ಮಾಡರ್ನ್ ಸರ್ವೆ ವಿಲ್ ಬಿ ವೆರಿ ಈಸಿ ಫಾರ್ ಯು ಗೈಸ್. ಓಕೆ, EPSG ವಾಟ್ ಈಸ್ ದಟ್ ಕೋಡ್ ಅಂತ ಕೇಳ್ತಾರೆ, EPSG ಕೋಡ್ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಓವರ್ ಆಲ್ ಹೇಳಿ ಫ್ರೆಂಡ್ಸ್, why is UTM is useful. UTM is especially useful for local ಮತ್ತು regional mapping ಯೂಸ್ ಮಾಡ್ತೀವಿ, because distortion is controlled within each zone. Coordinates are expressed in convenient linear units ಅಲ್ಲಿ ಇರುತ್ತೆ. ಸೊ ಸ್ಟೇಟ್ಮೆಂಟ್ ನೋಡಿ, ಎಕ್ಸಾಮ್ ಓರಿಯೆಂಟೆಡ್. UTM divides the earth into 60 zones of each 60 degree longitude each and represent the position using what, easting, northing and meters ಅಲ್ಲಿ ಇರುತ್ತೆ, ಡಿಗ್ರಿ ಮೀಟರ್ಸ್ ಅಲ್ಲಿ ಇರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾನು ಹೇಳಲೇಬೇಕಾಗಿ ಬಂತು. ಓಕೆ, ಇವನ್ ಐ ಯೂಸ್ಡ್ ಫಾರ್ ಸರ್ಟನ್ ಟೈಮ್, ಐ ಆಲ್ಸೋ ಯೂಸ್ EIs ಫಾರ್ ಥಿಂಗ್ಸ್, ಫಾರ್ ಇನ್ಫೋಗ್ರಾಫ್ಸ್, ಫಾರ್ ಇನ್ಫಾರ್ಮೇಷನ್ಸ್ ಟು ಡಿಕೋಡ್ ಇಟ್ ವೆರಿ ಈಸಿಲಿ. ಸೊ ಅದಕ್ಕಾಗಿ ಇದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟೆ. ನೆಕ್ಸ್ಟ್, ಇವಾಗ ನೋಡಿ, ಇವಾಗ UTM ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ನಾನು PPTಯಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೊಳ್ಬೇಕಾದ್ರೆ. ಆಮೇಲೆ UTM ಅನ್ನೋದು ಒಂದು PCS ಆಗಿರುತ್ತೆ, ವರ್ಲ್ಡನ್ನು ಝೋನ್ಸಿಗೆ ಕನ್ವರ್ಟ್ ಮಾಡಿರ್ತಾರೆ, ಅದನ್ನು ಈಸ್ಟಿಂಗ್ ಆ್ಯಂಡ್ ನಾರ್ತಿಂಗ್ ಅಂತ ಯೂಸ್ ಮಾಡಿರ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಒಂದು ಕರ್ವ್ಡ್ ಅರ್ತ್ ಸರ್ಫೇಸ್ ಇದೆ. ನಾನು ಹೇಳಿರ್ತೀನಿ ನಿಮಗೆ, ಕರ್ವ್ಡ್ ಅರ್ತ್ ಸರ್ಫೇಸಲ್ಲಿ ನಾನು ಸರ್ವೆ ಮಾಡಿದರೆ ಜಿಯೋಡೆಟಿಕ್ ಸರ್ವೆ ಆಗಿರುತ್ತೆ ರೈಟ್. ಒಂದು ವೇಳೆ ನಾನು ಸರ್ವೆನ ಫ್ಲಾಟ್ ಮ್ಯಾಪಲ್ಲಿ ಮಾಡಿದರೆ ಅದು ಏನಾಗುತ್ತೆ, ಪ್ಲೇನ್ ಸರ್ವೆ.
ವೆರಿ ಇಂಪಾರ್ಟೆಂಟ್. ನೋಡಿ, ಈ ಕರ್ವ್ಡ್ ಸರ್ಫೇಸ್ ಅರ್ಥನ ನಾನು ಒಂದು ಸಿಲಿಂಡ್ರಿಕಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಸಿಲಿಂಡ್ರಿಕಲ್ ನಾನು ಒಂದು ಮರ್ಕೇಟರ್ ಪ್ರೊಜೆಕ್ಷನ್ ಮಾಡ್ತೀನಿ. ಈ ಮರ್ಕೇಟರ್ ಪ್ರೊಜೆಕ್ಷನ್ ಮಾಡಿದ್ಮೇಲೆ ಐ ಆಮ್ ಡಂಪಿಂಗ್ ಇಂಟು ಅ ಫ್ಲೋರ್ ಅಂಡ್ ಐ ಆಮ್ ಮೇಕಿಂಗ್ ಅ ಫ್ಲಾಟ್ ಮ್ಯಾಪ್. ದಿಸ್ ಆಯ್ತಾ. ಈ ಫ್ಲಾಟ್ ಮ್ಯಾಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಯು ಟಿ ಎಂ ಜೋನ್ಸ್ ಅನ್ನ ಮಾಡ್ತೀನಿ. ಆ ಯು ಟಿ ಎಂ ಜೋನ್ಸ್ ಅನ್ನ ನಾನು 60 ಜೋನ್ಸ್ ಮಾಡ್ತೀನಿ ಅಂತ ಹೇಳಿದೆ. 1 2 3 4 5 6 ಟಿಲ್ 60. ದಟ್ ಸ್ಟಾರ್ಟ್ಸ್ ಫ್ರಮ್ 180 ಡಿಗ್ರಿ ವೆಸ್ಟ್ ಟು ಇಲ್ಲಿ 180 ಡಿಗ್ರಿ ವೆಸ್ಟ್ ಇಂದ 180 ಡಿಗ್ರಿ ಈಸ್ಟ್, ರೈಟ್. ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಸೊ ಒಂದು ಜೋನ್ ಅಂತ ಬಂದಾಗ ಯಾವ ತರ ಒಂದು ಯು ಟಿ ಎಂ ಕೋಆರ್ಡಿನೇಟ್ಸ್ ಇರುತ್ತೆ ನೋಡಿ. ಜೋನ್ ಯಾವುದು? ಎಸ್, ಜೋನ್ ಕೊಟ್ಟಿರ್ತಾರೆ 43N ಅಂತ ಅನ್ಕೊಳ್ಳಿ. ಈಸ್ಟಿಂಗ್ ಎಷ್ಟಿದೆ? ಎಕ್ಸ್ ಮೀಟರ್ ಈಸ್ಟ್. ನಾರ್ತಿಂಗ್ ಅಲ್ಲಿ ಎಷ್ಟಿದೆ? ಸಮಥಿಂಗ್ ಸೋ ಕಾಲ್ಡ್ ಮೀಟರ್ ಎನ್ ನಾರ್ತಿಂಗ್. ಹೈಟ್ ಕೂಡ ಎಷ್ಟಿದೆ? ರೈಟ್, ಇದು ಇಂಪಾರ್ಟೆಂಟ್. ಸರ್ವೆಯಲ್ಲಿ ಮ್ಯಾಟರ್ ಆಗದೆ ಇದು, ಅದು ಕೂಡ ಎಕ್ಸ್ ಸಮಥಿಂಗ್ ಇರುತ್ತೆ. ಸೊ ಈ ಎಂಟೈರ್ ಡೇಟಾ ಕೊಟ್ಟಾಗ ಮಾತ್ರ a software can read the coordinate system very properly, right? That's why we are using codes. What is that APSG code? ಒಂದೊಂದಾಗಿನೇ I will try to make it very clear. Okay, don't worry about it. ಓಕೆ, ನೋಡಿ, ಎಂಟೈರ್ ಯು ಟಿ ಎಂ ಜೋನ್ ಅನ್ನ ನಾನು 60 ಮಾಡ್ತಾ ಇದ್ದೀನಿ. ಆ 60 180 ಡಿಗ್ರಿ ವೆಸ್ಟ್ ಇಂದ ಈಸ್ಟ್ ವರೆಗೂ ನಾನು ತಗೊಂತಾ ಇದ್ದೀನಿ. ಈಚ್ ಜೋನ್ 6 ಡಿಗ್ರಿ ಲ್ಯಾಂಗಿಟ್ಯೂಡ್ ಇದೆ, ರೈಟ್. ನೋಡಿ, 1 15 to 30 45 60 180 ವೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನನಗೆ ಇಲ್ಲಿ ಪಾಯಿಂಟ್ ಬೇಕು ಅಂದ್ರೆ ನಾನು ಇವಾಗ ಹೆಂಗೆ ಮಾಡ್ಬೇಕು ಅಂತ ಒಂದು ನಾಮೆನ್ಕ್ಲೇಚರ್ ಹಾಕಿದ್ದೀನಲ್ವಾ, ಆ ತರ ಮಾಡ್ಕೋಬೇಕು. ಎಕ್ಸ್ ಏನು, ವೈ ಏನು, ಜೆಡ್ ಏನು, ಡೇಟಮ್ ಏನಿದೆ, ಆ ತರ. ಓಕೆ, ದಿಸ್ ಈಸ್ ವಾಟ್ ಒಂದು CRS ಸಿಸ್ಟಮ್ ಅಂತೀವಿ. ಏನಪ್ಪಾ? ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್. ಈಸ್ಟಿಂಗ್ ನಾರ್ತಿಂಗ್ ಅನ್ನೋದು ಯಾವ ಟೈಪ್ ಸಿಸ್ಟಮ್? ಒಂದು PCS ಸಿಸ್ಟಮ್ ಆಗಿರುತ್ತೆ ಗೆಳೆಯರೆ. ಅದರಲ್ಲಿ ಈಸ್ಟಿಂಗ್ ಅಂತ ಯೂಸ್ ಮಾಡ್ತೀನಿ, ನಾರ್ತಿಂಗ್ ಅಂತ ಇರುತ್ತೆ. ಸಪೋಸ್ ಇದು ಒಂದು ಫ್ಲಾಟ್ ಮ್ಯಾಪ್ ಇದೆ, ಅದರಲ್ಲಿ ಈ ಪಾಯಿಂಟ್ ಅನ್ನ ನಾನು ಕಂಡು ಹಿಡಿಬೇಕು. ಅದನ್ನ ಏನ್ ಮಾಡ್ತೀನಿ, ಈಸ್ಟಿಂಗ್ ಅಲ್ಲಿ ಎಷ್ಟಿದೆ, ನಾರ್ತಿಂಗ್ ಅಲ್ಲಿ ಎಷ್ಟಿದೆ, ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಎಸ್, ಐ ಆಮ್ ಡನ್, ರೈಟ್. ವೆರಿ ಇಂಪಾರ್ಟೆಂಟ್. Easting values increases towards the east, very important for MCQs. Northing values increases towards the north. Okay, ನಿಮಗೆ ಗೊತ್ತಾಗಿರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ನೋಡಿ, ಇವಾಗ ಒಂದು ಟಿಪಿಕಲ್ ಒಂದು ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಅಲ್ಲಿ ಬರೆಯುವಾಗ ನೀವು ಈ ತರ ಬರೀತೀರಾ. ಹೆಂಗೆ ಅಂದ್ರೆ, ಒಂದು ಈಸ್ಟಿಂಗ್ ಎಷ್ಟಿದೆ, ನಾರ್ತಿಂಗ್ ಎಷ್ಟಿದೆ, ಹೈಟ್ ಎಷ್ಟಿದೆ. ಹೈಟ್ ಈಸ್ ನಥಿಂಗ್ ಬಟ್ ಎಲಿವೇಶನ್. ಅ ಟಿಪಿಕಲ್ ಎಕ್ಸಾಂಪಲ್ ಐ ಕ್ಯಾನ್ ಶೋ ಇಸ್ a point P is equal to easting, northing, and this is the height. Hope you guys got it. Okay, yes. ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಮ್ಯಾಪಿಂಗ್ ಅಲ್ಲಿ ಯೂಸ್ ಆಗುತ್ತೆ, ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಆಗುತ್ತೆ, GIS ಅಲ್ಲಿ ಕೂಡ ಯೂಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಇವಾಗ ನೋಡಿ, ಎಂಟೈರ್ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ನಾನು ಬ್ರೇಕ್ ಡೌನ್ ಮಾಡಿದ್ದೀನಿ. ಸರ್, ಯಾಕೆ ಓದಿಸ್ತಾ ಇದ್ದೀರಾ ಸರ್? ಇದು ಸುಮ್ಮನೆ ಓದಿಸ್ತೀರಪ್ಪ, ಬರೀ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂತೆ. ಎಸ್ ಫ್ರೆಂಡ್ಸ್, ಡೌಟ್ ಬರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಐ ಆಮ್ ಹಿಯರ್ ಟು ಮೇಕ್ ಯು ಜಸ್ಟಿಸ್ ಅಬೌಟ್ ದೋಸ್ ಆಲ್ ದ ಟರ್ಮ್ಸ್ಗಳನ್ನು, ಕೀವರ್ಡ್ಸ್ಗಳನ್ನು. ಓಕೆ, ಸಿಲೆಬಸಲ್ಲಿ ಇದೆ ಫ್ರೆಂಡ್ಸ್, ಅದರ್ವೈಸ್ ಐ ಕುಡಂಟ್ ಹ್ಯಾವ್ ಡನ್ ದ್ಯಾಟ್. ಓಕೆ, ಎಸ್. ನೋಡಿ, ಸಪೋಸ್ GIS ಸಾಫ್ಟ್ವೇರ್ಸ್ ಅಂತ ಬರುತ್ತೆ, ರೈಟ್. ಅದರಲ್ಲಿ ಇದೆ ಫ್ರೆಂಡ್ಸ್, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು, ರೈಟ್. ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಮ್ಯಾನೇಜ್ಮೆಂಟ್, ಇದು ಅರ್ಥ ಆದರೆ ಮಾತ್ರ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಈ ಕೋಆರ್ಡಿನೇಟ್ಸ್ ರೆಫರೆನ್ಸ್ ಸಿಸ್ಟಮ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮಗೆ GPS ಅರ್ಥ ಆಗಲ್ಲ, ರೈಟ್. ಏನಾಗಲ್ಲ? GPS ಅರ್ಥ ಆಗಲ್ಲ. ನೋಡಿ, GPS ಇದೆ, ಮತ್ತೆ ನಿಮಗೆ GIS ಪ್ರಾಪರಾಗಿ ಅರ್ಥ ಆಗಲ್ಲ. ಇದು GS ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಸಿಲೆಬಸಲ್ಲಿ ಅಡ್ವಾನ್ಸ್ಡ್ GPS ಅಂತ ಬರುತ್ತೆ. ನೋಡಿ, ಇವುಗಳೆಲ್ಲ ವರ್ಡಿಂಗ್ ಇದೆ ಇಲ್ಲಿ, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂತ. ಈ ಪೊಸಿಷನಿಂಗ್ ಇಸ್ ನಥಿಂಗ್ ಬಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ. ಸೊ ಅದ್ರ ಬಗ್ಗೆ ನಾನು ಹೇಳಿಲ್ಲ ಅಂದರೆ ಇವುಗಳೆಲ್ಲ ಹೆಂಗೆ ಅರ್ಥ ಆಗುತ್ತೆ ನಿಮಗೆ ಹೇಳಿ, ರೈಟ್. I hope you guys are getting it. Okay, so coordinates ಏನೇನಿದೆ ಅಂತ ಸಿಂಪಲ್ ಅದನ್ನೆಲ್ಲಾನು ನಾನು ಏನು ಮಾಡಿದ್ದೀನಿ, I gave it in a simple chat. Okay, very important. ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಏನೋ ಇರುತ್ತೆ, ಅದು ಒಂದು ಎಂಟೈರ್ ಕೋಆರ್ಡಿನೇಟ್ಸನ್ನು ಹೇಗೆ ಮಾಡಬೇಕು, ಡೇಟಮನ್ನು ಕನ್ಸಿಡರ್ ಮಾಡಬೇಕು, ಆ ಪ್ರೊಜೆಕ್ಷನ್ ಮಾಡ್ತೀನಿ, ಯೂನಿಟ್ಸ್ ಕೂಡ ಇರುತ್ತೆ. ಹೌದಾ ಸರ್? ಒಂದು CRS ಅಂದರೆ ಏನಿರುತ್ತೆ ಸರ್ ಅಲ್ಲಿ? ಏನಿರುತ್ತೆ ಅಂದರೆ, ಫಸ್ಟ್ ಡೆಫಿನೇಷನ್ ನೋಡಿ, a coordinate reference system is a system that defines how coordinates are assigned to the points on the earth. It includes datum, it includes coordinate system, and it is done through a projection and using a unit. What is that units? It can be degree, it can be minute.
What is the coordinate system? It can be GCS, it can be PCS. What is DTM? It can be global DTM, it can be regional DTMs. Example, North America DTM, at the Indian mean sea level datum, right? Yes, like that. What is components? Number one, datum ಇರುತ್ತೆ ಸರ್. ಆ ಡೇಟಮ್ ಅಲ್ಲಿ ಏನು ಇಲ್ಲಿದೆ ನೋಡಿ. ಅದಕ್ಕಾಗಿ ನಾನು ವರ್ಡಿಂಗ್ಸ್ ಆವಾಗ ಹೇಳ್ತಾ ಇರ್ತೀನಿ. WGS ವರ್ಲ್ಡ್ ಜಾಡೆಟಿಕ್ ಸರ್ವೆ 1984 ಅಂತ ಅರ್ಥ ಇದ್ರದ್ದು. NAD ಅಂದ್ರೆ ನಾರ್ತ್ ಅಮೆರಿಕನ್ ಡೇಟಮ್ 1983 ಅಂದ್ರೆ ಅವ್ರದೇ ಆದಂತ ಒಂದು ಡೇಟಮ್ ಇರುತ್ತೆ. ಅದೇ ತರ ನಮ್ಮ ಇಂಡಿಯಾಗೂ ಇದೆಯಾ ಡೇಟಮ್? ದಟ್ ಈಸ್ ಮೈ ಕ್ವಶನ್, ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಗೂಗಲ್ ಅಂಡ್ ಟ್ರೈ ಟು ಫೈಂಡ್ ದಟ್ ಆನ್ಸರ್. ಇಂಡಿಯಾಸ್ ಡೇಟಮ್ ಏನು? ರೈಟ್, ಇಂಡಿಯಾಸ್ ಅದರದೇ ಆದಂತ ಒಂದು ರೆಫರೆನ್ಸ್ ಇದೆ. ಏನಿದು? ನಾನೊಂದು ಹಿಂಟ್ ಕೊಡ್ತೀನಿ ನಿಮಗೆ. ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ಒಂದು ಡೇಟಮ್ ಲೈನ್ ಎಲ್ಲಿತ್ತು ಅಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ಡೇಟಮ್ ಲೈನ್ ಎಲ್ಲಿದೆ ಅದನ್ನು ನೀವು ಫೈಂಡ್ ಮಾಡಿ. ಇಫ್ ಯು ನೋ ಇಟ್ ಪ್ಲೀಸ್ ಕಮೆಂಟ್ ಡೌನ್. ಎಸ್, ಡೇಟಮ್ ಇರುತ್ತೆ, ಒಂದು ಕೋಆರ್ಡಿನೇಟ್ ಸಿಸ್ಟಮ್ಸ್ ಇರುತ್ತೆ, ರೈಟ್? ಆ ಕೋಆರ್ಡಿನೇಟ್ ಸಿಸ್ಟಮ್ ಕ್ಯಾನ್ ಬಿ geographical coordinate system, that can be latitude, longitude, that can be projected coordinate system, that can be easting and northing, and it is projected. Okay, it is projected from a curved surface earth into a flat map. it ಏನಂತ ಮಾಡ್ತೀವಿ ಅದನ್ನ ನಾವು ಒಂದು UTM ಅನ್ನು ಪ್ರೊಜೆಕ್ಟ್ ಮಾಡ್ತೀವಿ ಆಸ್ ಅ ಮರ್ಕೇಟರ್ ಅಂತ. ಅದಾದ್ಮೇಲೆ ನಾವು ಆ ಒಂದು ಕೋಆರ್ಡಿನೇಟ್ಸ್ಗೆ ನಾನು ಒಂದು ಯೂನಿಟ್ಸ್ ಕೊಡ್ತೀನಿ. ಇಫ್ ಐ ಯೂಸ್ GCS I will be using degrees. If I use PCS I will be using meters and feet. These are the components of CRS. Okay, two types of CRS ಇದೆ. One is geographical CRS, one is projected CRS. ಇದನ್ನ ಹೇಳಿದ್ದೀನಿ ನಾನು. ಓಕೆ, ಎಸ್, WGS ಎಕ್ಸಾಂಪಲ್. GSS ಅಲ್ಲಿ ಏನು ಬರುತ್ತೆ ರೀ? ಜಸ್ಟ್ ಇದನ್ನ ಬೇಸಿಕ್ ಡಿಫ್ರೆನ್ಸ್ ತಿಳ್ಕೋಬೇಕು ನೀವು. ಓಕೆ, ಐ ಕ್ಯಾನಾಟ್ ನೆಗ್ಲೆಕ್ಟ್ ದೀಸ್ ಟರ್ಮ್ಸ್. GCS ಅಂದ್ರೆ ಏನು? ಇಟ್ ಹ್ಯಾಸ್ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಆಂಗಲ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಬೆಸ್ಟ್ ಫಾರ್ ಗ್ಲೋಬಲ್ ವೀವ್, MCQ. ಒಂದು ಗ್ಲೋಬಲ್ ವೀವ್ಗೋಸ್ಕರ ನಾನು ಯಾವ ಟೈಪ್ ಆಫ್ CRS ಯೂಸ್ ಮಾಡ್ತೀನಿ? ಜಿಯೋಗ್ರಫಿಕಲ್ CRS. ಓಕೆ, ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ WGS 84 EPSG. ಸರ್ ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೆ ಕನ್ಫ್ಯೂಸ್ ಆಗಬೇಕು? ನಾನು ಆಲ್ರೆಡಿ ಹೇಳಿದ್ದೀನಿ. WGS ಅಂದರೆ ವರ್ಲ್ಡ್ ಜಿಯೋಡೆಟಿಕ್ ಸರ್ವೆ 1984. EPSG 4326 ಅಂದರೆ ಇದು ಒಂದು ಕೋಡ್ ಅಂತ ಹೇಳಿದ್ದೀನಿ, ರೈಟ್? ಈ ಕೋಡ್ ಬಹಳ ಇಂಪಾರ್ಟೆಂಟ್. ಓಕೆ, ಎಕ್ಸಾಮಲ್ಲಿ ಕೇಳಿದ್ರೆ ನಿಮಗೆ ಕೇಳಿದರೆ ವಾಟ್ ಈಸ್ ದಿಸ್ ಫುಲ್ ಫಾರ್ಮ್, ಯು ಹ್ಯಾವ್ ಟು ಟೆಲ್ ದಿಸ್ ಇಸ್ ಅ ಕೋಡ್ ಫಾರ್ ಅ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್. ಆಮೇಲೆ PCS ಅಂತ ಒಂದು ಟೈಪ್ ಬರುತ್ತೆ. ಇಲ್ಲಿ ಈ ಈಸ್ಟಿಂಗ್ ಅಂತ ಇರುತ್ತೆ, ನಾರ್ತಿಂಗ್ ಅಂತ ಇರುತ್ತೆ. ಇದನ್ನು ಲೀನಿಯರ್ ಯೂನಿಟ್ಸ್ ಅಲ್ಲಿ ಮೆಜರ್ ಮಾಡ್ತೀನಿ ನಾನು. And it is best for local and regional mapping. This is best for global purpose. MCQ, possible MCQ. Okay, very important. Next, ಏನಪ್ಪಾ ಅಂತಂದ್ರೆ ಒಂದು ಸೇಮ್ ನಂಬರ್ ಇದೆ ಅಂತ ಹೇಳಿದೆ. ಸಪೋಸ್ ನನಗೆ ಇದು ಒಂದು X, Y ಬಂದಿದೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಇನ್ನೊಂದು ಕೂಡ ಇದೆ. ಅಂದ್ರೆ ಜಗತ್ತಲ್ಲಿ ಈ ತರ ಪಾಯಿಂಟ್ಸ್ ಇರೋದೇ ಇಲ್ವಾ? ದಟ್ ಈಸ್ ವೆರಿ ರಾಂಗ್. ಓಕೆ, 77 28.6 ಡಿಗ್ರಿನೂ ಇರುತ್ತೆ. 77 ಮೀಟರ್ 28.6 ಮೀಟರ್ ಕೂಡ ಇರುತ್ತೆ ಅಲ್ವಾ? ಇರಲ್ಲ ಅಂತ ಅದು ಹೆಂಗೆ ಹೇಳ್ತೀರಾ? ಇರುತ್ತೆ. ಅದನ್ನ ಒಂದು ಕನ್ಫ್ಯೂಷನ್ ಇಂದ ಹೊರಗೆ ಬರ್ಬೇಕಂದ್ರೆ ನಾನು ಐ ಹ್ಯಾವ್ ಟು ಫಾಲೋ ದ ಕೋಡ್ಸ್, ರೈಟ್? ಹೆಂಗೆ? ಆ CRS ಏನಿದೆ, ರೈಟ್? ಅದ್ರದ್ದು ಕೋಡ್ ಏನಿದೆ? ಸಪೋಸ್ ಲ್ಯಾಟಿಟ್ಯೂಡ್ ಇಷ್ಟಿದೆ, ಲಾಂಗಿಟ್ಯೂಡ್ ಇಷ್ಟಿದೆ ಅಂದರೆ ಅದು ನಾರ್ತಿಂಗ ಬರಿಬೇಕು, ಈಸ್ಟಿಂಗ ಬರಿಬೇಕು. ಇದನ್ನೆಲ್ಲ ಯೂಸ್ ಮಾಡಬೇಕು ನಾವು. ಆವಾಗ ನಮ್ಗೆ ಅರ್ಥ ಆಗುತ್ತೆ. ಡಿಫ್ರೆಂಟ್ CRS ಸೇಮ್ ನಂಬರ್ ಇದೆ, ಒಂದು ವೇಳೆ ಡಿಫ್ರೆಂಟ್ CRS ಇದ್ರೆ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್. ಸಪೋಸ್ ಇದನ್ನ ನಾನು ಏನ್ ಮಾಡ್ತೀನಿ, ಮೀಟರ್ ಕನ್ವರ್ಟ್ ಮಾಡಿದಾಗ ನನಗೆ ಯಾವ ಟೈಪ್ ಬರುತ್ತೆ? UTM ಜೋನ್ಸ್ ಬರುತ್ತೆ. UTM ಜೋನ್ಸ್ ಬರುತ್ತೆ. ಸರ್ ಮತ್ತೆ ಇಲ್ಲೂ ಕೂಡ EPSG ಇದೆ ಅಲ್ಲ ಸರ್? ಹೌದು, ಇಲ್ಲಿ EPSG ಕೋಡ್ ಬೇರೆ ಇದೆ, 4326. ಇಲ್ಲೇನಿದೆ 32643. ನಾನು ಒಂದು ನೆಕ್ಸ್ಟ್ ಟೇಬಲ್ ಕೊಡ್ತೀನಿ. ಒಂದು 5 EPSG ಕೋಡ್ ಇದೆ, ಅಷ್ಟು ಮಾತ್ರ ನೆನ್ಬಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಿದ್ರು ಕೇಳಬಹುದು. ಓಕೆ, ಐ ಆಮ್ ಎನ್ಶೂರಿಂಗ್ ಎವ್ರಿ ವರ್ಡ್ಸ್ ಇನ್ ದಿಸ್ PPTs ಆರ್ ಜಸ್ಟಿಸೇಬಲ್. ಓಕೆ, ಜಸ್ಟಿಸ್ ಕೊಡ್ತೀನಿ ನಾನು, ಡೋಂಟ್ ವರಿ ಅಬೌಟ್ ದಟ್. ಈಸ್ಟಿಂಗ್ ಎಷ್ಟಿದೆ, ನಾರ್ತಿಂಗ್ ಎಷ್ಟಿದೆ? ಓಕೆ, ನೋಡಿ ಇದೂ ನ್ಯೂ ಡೆಲ್ಲಿ ಪಾಯಿಂಟ್ ಇದೆ, ನೋಡಿ ಇದೂ ಒಂದು ಎಲ್ಲೋ ಒಂದು ಕಡೆ ಪಾಯಿಂಟ್ ಇದೆ. ಸೊ ಸೇಮ್ ನಂಬರ್ಸ್, if they have different CRS, that can have different locations. Very, very, very important. So that's why, so always mention the CRS. Without the CRS, coordinates are meaningless. Very important.
ಓಕೆ, ರಿಯಲ್ ಲೈಫ್ ಎಕ್ಸಾಂಪಲ್ ನೋಡಿ. ಗ್ಲೋಬಲ್ ಮ್ಯಾಪಿಂಗ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಮೈ ಡಿಯರ್ ಫ್ರೆಂಡ್ಸ್, WGS ಅಂತ ಹೇಳಿದೆ. ಮತ್ತೆ ಅದರಲ್ಲಿ ಒಂದು EPSG ಕೋಡ್ ಬರೀಲೇಬೇಕು ಅಂತಾನು ಹೇಳಿದೆ ನಾನು, ಅದುವೇ ಇದು. ಸೊ ಕನ್ಫ್ಯೂಸ್ ಆಗ್ತಾ ಇದೆ ಸರ್ ನನಗೆ ಇನ್ನೂ. ಎಸ್, ಮುಂದೆ ಟೇಬಲ್ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡಬಲ್ ಟೇಬಲ್ ಫಾರ್ಮ್ಯಾಟ್ಸ್, ಡೋಂಟ್ ವರಿ. ಸರ್ ಟೋಪೋಗ್ರಾಫಿಕಲ್ ಮ್ಯಾಪ್ ನಾನು ಹೇಳಿದೆ. ಗ್ಲೋಬಲ್ ಮ್ಯಾಪಿಂಗ್ ಅಂದರೆ ಯಾವುದು? GCS. ಸೊ ಟೋಪೋಗ್ರಾಫಿಕಲ್ ಮ್ಯಾಪ್ PCS. ಆ PCS ಅಂದರೆ ಏನು ಬರುತ್ತೆ ಅಂದಿದೆ? UTMs. ಓಕೆ, GCS ಅಂದರೆ ಏನು ಬರುತ್ತೆ ಅಂದರೆ WGS. UTM ಅಲ್ಲಿ ಏನೋ ಒಂದು ಎಲ್ಲೋ ಒಂದು 43 ಜೋನ್ ಇದೆ, ಅಲ್ಲೂ ಒಂದು EPSG ಕೋಡ್ ಇದೆ ಸರ್. ಓ, ವಾಟ್ ಇಸ್ ದ್ಯಾಟ್? ಏನೋ ಇದೆ ಅಂತ ಅನ್ಕೊಳ್ಳಿ, ಈ ನಂಬರ್ ತಲೆ ಕೆಡ್ಸ್ಕೊಬಿಡಿ. ಜಸ್ಟ್ ನಿಮ್ಮ ಒಂದು ಪರ್ಪಸ್ ಹೇಳ್ತಾ ಇದ್ದೀನಿ, ಯಾವ ಥರ ಕೋಡಿಂಗ್ಸ್ ಈ ಥರ ಮೆನ್ಷನ್ ಮಾಡ್ತಾರೆ ಅಂತ. ಓಕೆ ಓಕೆ ನೆಕ್ಸ್ಟ್ ಸರ್, GPS ಮತ್ತು GNSS ಅಲ್ಲಿ ಕೂಡ ಯೂಸ್ ಆಗುತ್ತಾ ಈ ಕೋಆರ್ಡಿನೇಟ್ಸ್? ಎಸ್, ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್. ಹೆಂಗೆ? WGS 84, EPSG 4326 ಅಂತ. ಇಂಜಿನಿಯರಿಂಗ್ ಮತ್ತು ಆಟೋಕ್ಯಾಡಲ್ಲಿ ಯೂಸ್ ಆಗುತ್ತಾ ಸರ್? ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಲೋಕಲ್ ಪ್ರೊಜೆಕ್ಟೆಡ್ CRS ಇರ್ತವೆ, UTM ಎಲ್ಲ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಸಿಂಪಲ್. ಸರ್ ಕ್ಯಾಡೆಸ್ಟ್ರಲ್ ಮ್ಯಾಪಿಂಗ್ಸಲ್ಲೂ ಇರುತ್ತಾ? ಸರ್ ಡೆಫಿನೆಟ್ಲಿ ಇರುತ್ತೆ. UTMs ಲೋಕಲ್ ಲೆವೆಲ್ಗೆ UTM ಯೂಸ್ ಮಾಡ್ತೀವಲ್ವಾ, ಲೋಕಲ್ CRSS ಕೂಡ ಇರುತ್ತೆ, ರೈಟ್? ಎಸ್, ದಟ್ಸ್ ವೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬೇಸಿಕ್ಸ್ ಅಬೌಟ್ CRS ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವನ್ ಇಫ್ ಯು ಬಿಕಮ್ ಲ್ಯಾಂಡ್ ಸರ್ವೇಯರ್, ನಿಮಗೆ ಇದು ಒಂದು ಬಹಳ ಅಂಡರ್ಸ್ಟ್ಯಾಂಡಬಲ್ ಆಗಿರುತ್ತೆ. ಅಫ್ಕೋರ್ಸ್ ನಾವು ಸ್ಟಿಲ್ ವಿ ಆರ್ ಇನ್ ಅ ಕನ್ವೆನ್ಷನಲ್ ಮೋಡ್ ಆಫ್ ಸರ್ವೇಯಿಂಗ್, ಬಟ್ ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಟ್ರೈನಿಂಗ್ ವಿತ್ ಮಾಡರ್ನ್ ಸರ್ವೆ, these all becomes very important to know those modern instruments. Okay, yes. Example, how CRS works. First, ರಿಯಲ್ ವರ್ಲ್ಡ್ ಅಲ್ಲಿ ಎಲ್ಲೋ ಪಾಯಿಂಟ್ ಇದೆ, ಅದನ್ನ ನೋಡಿ. ಅದನ್ನ ಒಂದು ಎಲಿಪ್ಸಾಯ್ಡಲ್ ಡೇಟಮ್ ಇರುವಂತಹ ಒಂದು ಗ್ಲೋಬಲ್ ಅಲ್ಲಿ ಲೊಕೇಟ್ ಮಾಡಿ. ಅದನ್ನ ನಾನು ಪ್ರೊಜೆಕ್ಟ್ ಮಾಡಿ, ಯಾವುದು? ಮಾರ್ಕೆಟರ್ ಅಲ್ಲಿ. ಅದನ್ನ ನೀವು ಫ್ಲಾಟಲ್ ಮ್ಯಾಪ್ ಅಲ್ಲಿ ಮಾಡಿ, ಈ ತರ ಕಾಣುತ್ತೆ. ಓಕೆ, ಇವುಗಳನ್ನೆಲ್ಲ ಈ ತರ ಒಂದು ನಾರ್ಮಲ್ ಆಗಿ ಇಂಟರ್ನಲ್ ವರ್ಕ್ ಆಗುತ್ತೆ ಇದು, ರೈಟ್? ಎಸ್. ಸೊ ಕಾಮನ್ CRS ವಿತ್ EPSG ಕೋಡ್ಸ್ ನಾನು ಹೇಳಿದೆ. ಸೊ ಕನ್ಫ್ಯೂಸ್ ಆಗ್ತಾ ಇದೆ ಸರ್, ಎಲ್ಲೋ EPSG ಏನೋ 1 ಸಡನ್ ಆಗಿತ್ತು 32,000 ಬರ್ತೀರಾ, ಆಮೇಲೆ 4326 ಬರ್ತೀರಾ. ಐ ಆಮ್ ಗೆಟಿಂಗ್ ವೆರಿ ಕನ್ಫ್ಯೂಸ್ ಸರ್. ಎಸ್, ಪ್ರಾಬ್ಲಮ್ ವಿಲ್ ಬಿ ಸಾರ್ಟೆಡ್ ಔಟ್ ಹಿಯರ್. ಹೌ ಸರ್? ಸರ್ CRS ಟೈಪ್ ಇದೆ. ಒಂದು ಬಂದ್ಬಿಟ್ಟು ಜಿಯೋಗ್ರಫಿಕಲ್, ಇನ್ನೊಂದು ಬಂದ್ಬಿಟ್ಟು ಪ್ರೊಜೆಕ್ಟೆಡ್. ಸರ್ ಏನಾಗುತ್ತೆ? WGS 83, 84, ವರ್ಲ್ಡ್ ಜಿಯೋಡಟಿಕ್ ಸರ್ವೆ 1984. ಅದರದ್ದು ಕೋಡ್ ಏನಿದೆ? 4326 ಕೋಡ್ ಇದೆ. ಅಲ್ಲಿ ಏನು ಯೂಸ್ ಆಗುತ್ತೆ? ಗ್ಲೋಬಲ್ ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್. GPS ಅಲ್ಲಿ ಇದೆ ಯೂಸ್ ಆಗೋದು, ಗೂಗಲ್ ಅರ್ತ್ ಅಲ್ಲಿ ಇದೆ ಯೂಸ್ ಆಗೋದು. ಓಕೆ, ಅಂಡ್ NAD. ವಾಟ್ ಈಸ್ NAD? ನಾರ್ತ್ ಅಮೆರಿಕನ್ ಡೇಟಮ್. ದಟ್ ಇಸ್ ಆಲ್ಸೋ ಟೈಪ್ ಆಫ್ GCS. ಅದರದ್ದು ಯಾವುದು? 4269. ಅಮೆರಿಕಾದು ಏನದು? EPSG ಕೋಡ್ 4269 ಯೂಸ್ಡ್ ಇನ್ ನಾರ್ತ್ ಅಮೆರಿಕಾ, ರೈಟ್? 1 2 ಆಯಿತು. ನೆಕ್ಸ್ಟ್ ಪ್ರೊಜೆಕ್ಟೆಡ್ PCS, UTM ಜೋನ್ಸ್, ರೈಟ್? ಇಲ್ಲಿ WGS ಆದರೆ ನಾನು ಏನು ಹೇಳಿದ್ದೆ? ಪ್ರೊಜೆಕ್ಟೆಡ್ ಇಲ್ಲಿ UTMs ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಅದೇ ಥರ ಏನಪ್ಪ ಇದು? UTM ಜೋನ್ 43, UTM ಜೋನ್ 44, ಇದರದ್ದೇ ಆದಂಥ ಒಂದು ಕೋಡಿಂಗ್ಸ್ ಇದೆ. ಜಸ್ಟ್ ಇದನ್ನು ಮೊದಲು ನೆನ್ಪಿಟ್ಕೊಳ್ಳಿ. 32643, 32644. ಯಾಕೆ ಹೇಳಿದೆ ಸರ್? ನಾನು ಲೋಕಲಲ್ಲಿ ಓದಬೇಕಲ್ವಾ, ಗ್ಲೋಬಲಲ್ಲಿ ಓದಿ ಏನು ಮಾಡಲಿ ನಾನು? ಇದು ಇಂಡಿಯಾದಲ್ಲಿ ಯೂಸ್ ಆಗುತ್ತೆ. 75 to 81 ಈ ಸ್ಟಿಂಗಲ್ಲಿ ನಾವು ಯೂಸ್ ಮಾಡುವಂತಹ ಕೋಡ್. ಓಕೆ, our proud ISRO normally uses this code, UTM zone 43N, WGS 84 and 32643. ಎಲ್ಲಿಂದ ಎಲ್ಲಿವರೆಗೂ? 75 ಇಂದ 81 ವರೆಗೂ. ನೆಕ್ಸ್ಟ್ UTM zone 44N, WGS 84, 32644 ಯೂಸ್ಡ್ ಎಲ್ಲಿ? 81 ಇಂದ 87. ನಮ್ಮ ಎಕ್ಸ್ಟೆಂಟ್ ಎಲ್ಲಿದೆ ಸರ್? ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಎಲ್ಲಿದೆ ನಮ್ಮ ಒಂದು ಇಂಡಿಯಾದು, ರೈಟ್? ಇಲ್ಲೆಲ್ಲ ಹೇಳಿದ್ನಲ್ಲ ನಾನು, 66 ಇಂದ 82 ಇದು ಒಂದು ಸ್ಟ್ಯಾಂಡರ್ಡ್ ಮೆರಿಡಿಯನ್ ಇರುತ್ತೆ, ಈ ಥರ. ಓಕೆ, ವೇರಿಯಸ್ ಅನ್ನು ನಾನು ಡಿವೈಡ್ ಮಾಡಿದಾಗ ಈ ಥರ ಕೋಡಿಂಗ್ಸ್ ಬರ್ತವೆ. ಓಕೆ, ಎಸ್. ಓಕೆ, ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಗಾಟ್ ಇಟ್. A UTM coordinates is incomplete without datum and zone. Always try to report this coordinates using coordinate ನೇಮ್ ಏನು, CRS ನೇಮ್ ಏನು, EPSG ಕೋಡ್ ಏನು, ಯಾವ ಒಂದು UTM ಜೋನಲ್ಲಿ ಬೀಳ್ತಾ ಇದೆ. ಓಕೆ, ಐ ಹೋಪ್ ಯು ಗಾಟ್ ಇಟ್. ಓಕೆ ಸರ್, ಎಲ್ಲ ಅರ್ಥ ಆಯಿತು ಸರ್ ನನಗೆ. ಓಕೆ, ಬಟ್ ಸ್ಟಿಲ್ ನನಗೆ ಇನ್ನೂ ಮುಂದೆ ಏನೇನು ಬರುತ್ತೆ ಅಂತ ಕನ್ಫ್ಯೂಸ್ ಆಗ್ತಾನೆ ಇರ್ತೀನಿ ಸರ್. ಅದನ್ನು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀರಾ. ಎಸ್, ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಎಸ್. ಇವಾಗ ನೋಡಿ,
ನಾನು ಹೇಳಿದೆ EPSG ಕೋಡ್ EPSG ಕೋಡ್ಸ್ ಅಂತ ಹೇಳಿದೆ. ನಾನು ಇವಾಗ ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್. ಸರ್ EPSG ಕೋಡ್ ಅನ್ನೋದು ಏನು ಗೊತ್ತಾ, ಇದು ಒಂಥರ ID ನಂಬರ್ ಇದ್ದಂಗೆ ನಮಗೆ. ಇದು ಒಂಥರ ಆಧಾರ್ ಕಾರ್ಡ್ ಹೆಂಗೆ ಪ್ರತಿಯೊಬ್ಬರಿಗೂ ಒಂದು ಆಧಾರ್ ಕಾರ್ಡ್ ಇದೆ, ಓಕೆ ರೈಟ್. ಅಂಡರ್ ಕೇಸ್ ಪುಟ್ಟುಸ್ವಾಮಿ ಕೇಸ್, ಆಧಾರ್ ಈಸ್ ಅ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ಗೆಟಿಂಗ್ ಗವರ್ಮೆಂಟ್ ಬೆನಿಫಿಷಿಯರಿ ಅಂತ ಒಂದು ಸುಪ್ರೀಂ ಕೋರ್ಟ್ ಕೇಸಲ್ಲಿ ಹೇಳಿದೆ, ರೈಟ್. ವೆರಿ ಇಂಪಾರ್ಟೆಂಟ್ ಆಧಾರ್ ಕೇಸ್ ಅಂತ ನೆನಪಿರುತ್ತೆ, ರೈಟ್. ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21, ರೈಟ್ ಟು ಲೈಫ್, ರೈಟ್. ರಿಕಾಲ್ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. EPSG ಕೋಡ್ಸ್, ವೈ ಡು ದೇ ಮ್ಯಾಟರ್? EPSG ಕೋಡ್ ಅನ್ನೋದು ನಾವು ಇದು ಒಂಥರ ID ಇದ್ದಂಗೆ, ID ನಂಬರ್ ಫಾರ್ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಅಂತ. ಓಕೆ, ಸಿಲೆಬಸ್ ಅಲ್ಲಿ ಪಾಯಿಂಟರ್ ಇದೆ, ಇದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ಗೆ. ಇದು ಒಂಥರ ID ಇದ್ದಂಗೆ. ಇದಕ್ಕೆ ಈ ಕೋಡನ್ನು ಫಾಲೋ ಮಾಡ್ಬೇಕು ನಾವು. ಓಕೆ, ಸಪೋಸ್ ನೋಡಿ ಈ ಪಾಯಿಂಟನ್ನು ನಾನು ಇಷ್ಟು ಬರಿತೀನಿ, ಇದು ಅಂಡರ್ಸ್ಟ್ಯಾಂಡೇಬಲ್ ಆಗುತ್ತಾ ನಮಗೆ? ಇವನ್ ಇದು ಇಟ್ ಕ್ಯಾನ್ ಬಿ ಡಿಗ್ರಿ, ಇಟ್ ಕ್ಯಾನ್ ಬಿ ಮೀಟರ್, ರೈಟ್. ಅದಕ್ಕಾಗಿ ನಾವು ಒಂದು ಪ್ರಾಪರ್ ಒಂದು ಕೋಡ್ಸ್ ಫಾಲೋ ಮಾಡಬೇಕು. ವಾಟ್ ಆರ್ ದೋಸ್? ಸರ್ ಲ್ಯಾಟಿಟ್ಯೂಡ್ ಇದೆಯಾ, ಲಾಂಗಿಟ್ಯೂಡ್ ಇದೆಯಾ, ಈಸ್ಟಿಂಗ್ ಇದೆಯಾ, ನಾರ್ತಿಂಗ್ ಇದೆಯಾ, ಅದರ ಡೇಟಮ್ ಎಷ್ಟಿದೆ, ಪ್ರೊಜೆಕ್ಷನ್ ಯಾವುದಿದೆ, GCS ಅಥವಾ PCS? ಬರೀ ಇದು ಇಷ್ಟೇ ಎಂಟ್ರಿ ಮಾಡಿದ್ರೆ ಸಾಫ್ಟ್ವೇರ್ಗೆ ಹುಚ್ಚಾಗ್ಬಿಡುತ್ತೆ. ಏನು ಎಂಟ್ರಿ ಮಾಡಿದ್ದಾನೆ ಈ ಮನುಷ್ಯ ಅಂತ. ಇವುಗಳನ್ನೆಲ್ಲ ಕೊಟ್ಟರೆ ನಿಮಗೆ ಪ್ರಾಪರ್ ಅದು ಯಾವ ಲೊಕೇಶನಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, EPSG ಕೋಡ್ ಹೆಲ್ಪ್ಸ್ ಆನ್ಸರ್ ದಿಸ್, ಐಡೆಂಟಿಫೈಯಿಂಗ್ ದ ಇಂಟೆಂಡೆಡ್ CRS ಎಲ್ಲಿದೆ ಅಂತ ಗೊತ್ತಾಗುತ್ತೆ ನನಗೆ. ಎಕ್ಸಾಂಪಲ್, ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇದನ್ನು ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್, EPSG ಕೋಡ್ 4326 ಇದೆ, WGS 84 ಅಲ್ಲಿ ಜಾಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇದೆ ಅಂತ. ಈ ಥರ ನಾನು ಒಂದು ವೆರಿ ಚೆನ್ನಾಗಿ ಬರೆದಾಗ ಒಂದು ಸಾಫ್ಟ್ವೇರ್ಗೂ ಕೂಡ ಅಂಡರ್ಸ್ಟ್ಯಾಂಡೇಬಲ್ ಆಗುತ್ತೆ. ದ ಸಾಫ್ಟ್ವೇರ್ ಅಂಡರ್ಸ್ಟ್ಯಾಂಡ್ಸ್ ದ ಕೋಆರ್ಡಿನೇಟ್ಸ್ ಆಸ್ ಎ ಜಾಗ್ರಫಿ ಕೋಆರ್ಡಿನೇಟ್ ರೆಫರೆನ್ಸ್ ಟು WGS 84 ಅಂತ ಅದಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಅವಾಗ ಅದಕ್ಕೆ ಅರ್ಥ ಆಗುತ್ತೆ, ಹೌದು ಇದೊಂದು WGS ಅಂದರೆ ವರ್ಲ್ಡ್ ಜಿಯೋಡೆಟಿಕ್ ಸರ್ವೆ ಇದೆ, ಇದು ಒಂದು GCS ಸಿಸ್ಟಮ್ ಫಾಲೋ ಮಾಡ್ತಾ ಇದೆ. ಹೌದು, ಈ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಅವಾಗ ಇದು ಡಿಗ್ರಿಯಲ್ಲಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಅದಕ್ಕೆ, ರೈಟ್. ದಟ್ಸ್ ವೈ ದಿಸ್ GIS ಸಾಫ್ಟ್ವೇರಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸಪೋಸ್ ನಾನು ಇಷ್ಟು ಬರಿತೀನಿ, ಇಷ್ಟು ಬರೆದ್ರೆ ಗೊತ್ತಾಗುತ್ತಾ ಸಾಫ್ಟ್ವೇರ್ಗೆ? ಅರ್ಥ ಆಗಲ್ಲ. ಕೋಆರ್ಡಿನೇಟ್ ವ್ಯಾಲ್ಯೂ ಏನಿದೆ, ಅದ್ರದ್ದು CRS ಏನಿದೆ, ಅದ್ರದ್ದು EPSG ಕೋಡ್ ಏನಿದೆ ಅಂತ ಬರೆದ್ರೆ ಮಾತ್ರ ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ಮಾಡುವಂಥ ಒಂದು ಅದಕ್ಕೆ ಗೊತ್ತಾಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್ EPSG ಬಹಳ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಸಪೋಸ್ ಒಂದು ರೋಡ್ ಇದೆ, ಆ ರೋಡ್ ಲೇಯರ್ ಈ GIS ಅಲ್ಲಿ ಅನಲೈಸ್ ಮಾಡಿದ್ರೆ ಲೇಯರ್ಸ್ ಬರುತ್ತೆ ಅಂತ ಹೇಳಿದೆ, ರೈಟ್. ಓಕೆ, ಆ ಲೇಯರ್ CRS ಲೇಯರ್ 1 ಅಂತ ಇದೆ, CRS ಅಂತ ಇದೆ, ಅದು ಕನ್ಫ್ಯೂಸ್ ಆಗ್ಬಾರ್ದಲ್ವಾ. ಸಮ್ಟೈಮ್ಸ್ ಓವರ್ಲ್ಯಾಪ್ ಕೂಡ ಆಗುತ್ತೆ, ರೈಟ್. ವೆರಿ ಇಂಪಾರ್ಟೆಂಟ್. ಈ ಥರ ಆಗಬಾರ್ದು ಅಂದಾಗ ನಾನು ಏನು ಮಾಡಬೇಕು, ಒಂದು ಪ್ರಾಪರ್ ಆಗಿರುವಂತಹ ಒಂದು ವೆರಿ ಕೋಡೆಡ್ ರೂಲ್ಸನ್ನು ಫಾಲೋ ಮಾಡಿ ಅದನ್ನು ಮೆನ್ಷನ್ ಮಾಡಬೇಕು. ಓಕೆ, ವೈ EPSG ಕೋಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ವೆನ್ ಶೇರಿಂಗ್. ಸಪೋಸ್ ನಾನು ಏನು ಮಾಡ್ತೀನಿ, ಇವಾಗ ನಾವು ಬೀಯಿಂಗ್ ಅ ಸರ್ವೇರ್ ನಾನು ಏನು ಮಾಡ್ತೀನಿ, ಈ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಅದನ್ನು ಸಮಥಿಂಗ್ ಪರ್ಸನಿಗೆ ನಾನು ಕೊಡಬೇಕು. ಓಕೆ, ಅವಾಗ ನಾನು ಏನು ಮಾಡಬೇಕು ಅಂತಂದರೆ ಒಂದು ಪ್ರಾಪರ್ ಕೋಡ್ ಫಾಲೋ ಮಾಡಬೇಕಲ್ವಾ, ವೆರಿ ಇಂಪಾರ್ಟೆಂಟ್. ಓಕೆ, ಎಕ್ಸಾಂಪಲ್ GNSS ಅಲ್ಲಿ, GIS ಅಲ್ಲಿ, ಡ್ರೋನ್ ಸರ್ವೆಯಲ್ಲಿ, ಆಟೋಕ್ಯಾಡಲ್ಲಿ ಕೂಡ, ವೆಬ್ ಮ್ಯಾಪ್ಸಲ್ಲಿ ಕೂಡ ಭಾಳ ಯೂಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ EPSG ಕೋಡ್ ಈ ಥರ ಬರಿದೆ ಅಂತಂದರೆ ಇದು ಒಂದು ಜಾಗ್ರಫಿಕಲ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತೋರಿಸುತ್ತೆ. EPSG 385 ಇದೇ ಥರ ವೇರಿಯಸ್ EPSG ಕೋಡ್ಸ್ ಇದೆ. ಅದರಲ್ಲಿ ನಾನೊಂದು 5-6 ಕೋಡ್ಸ್ ಹೇಳ್ತೀನಿ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಇವಾಗ ಇನ್ನೊಂದು ಕ್ವಶನ್ ಬರುತ್ತೆ ನಮಗೆ, ಏನಪ್ಪ ಸರ್ EPSG ಅಂದರೆ ಏನು, EPSG ಅಂತಿದ್ದೀರಾ? ಐ ವಾಂಟ್ ಟು ಗೆಟ್ ಇಟ್ ಸರ್. EPSG ಅಂದ್ರೆ ಏನು ಗೊತ್ತಾ? ಫಸ್ಟ್ KE ಅವ್ರು ಕೇಳಿದ್ರೆ ಏನು ಕೇಳ್ತಾರೆ, ಅದ್ರದ್ದು ಫುಲ್ ಫಾರ್ಮ್ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಯುರೋಪಿಯನ್ ಪೆಟ್ರೋಲಿಯಂ ಸರ್ವೆ ಗ್ರೂಪ್. ಸರ್ ಏನು ಸರ್ ಇದು ಪೆಟ್ರೋಲಿಯಂ ಸರ್ವೆ ಗ್ರೂಪ್ ಅಂತ ಇದ್ರೆ? ಹೌದು ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ಅಲ್ಲಿ ಅವರು ಒಂದು ಪೆಟ್ರೋಲಿಯಂ ಮೈನಿಂಗ್ ಮಾಡುವಾಗ ಅವರಿಗೆ ಒಂದು ಲೊಕೇಶನ್ ತೋರಿಸ್ಬೇಕಾಗಿರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಒಂದು ಕೋಡನ್ನು ಫಾಲೋ ಮಾಡಿರ್ತಾರೆ. ದೇ ಹ್ಯಾವ್ ಕೋಡೆಡ್ ದ್ಯಾಟ್ ಕೋಡ್. ಅವಾಗ ಏನಾಗುತ್ತೆ, ಅದು ಒಂದು ಎಂಟೈರ್ ಜಗತ್ತಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ a group of members will come and they decided to take that. Now it is used worldwide. Okay, very important. Which developed the geodetic parameter dataset. Today EPSG dataset is maintained under the international so and so IOGP ಅಲ್ಲಿ ಇದು ಇದೆ. ಇರಲಿ, ಅದು ಬೇಕಾಗಿಲ್ಲ, ಬಟ್ ಸ್ಟಿಲ್ ಔಟ್ ಆಫ್ ಕ್ಯೂರಿಯಾಸಿಟಿ ಯು ಹ್ಯಾವ್ ಟು ನೋ ಇಟ್. ಸರ್ EPSG ಕೋಡ್ ಇದೆ, ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ ಐಡೆಂಟಿಫೈರ್ ಇದು. ಇಟ್ ಈಸ್ ಯೂಸ್ ಟು ಐಡೆಂಟಿಫೈ ವಿಚ್ ಟೈಪ್ ಆಫ್ CRS and related to geodetic definitions. Okay, very important.
CRSS tells you the coordinate rules. EPSG code tells you the software exactly which CRS definition you mean. CRS ಅಂದ್ರೆ ಯಾವುದೋ ಒಂದು ಕೋಆರ್ಡಿನೇಟ್, EPSG ಅಂದ್ರೆ ಒಂದು ಸಾಫ್ಟ್ವೇರ್ ರೀಡಬಲ್ ಫಾರ್ಮೆಟ್ ಅಲ್ಲಿ ಇರಬೇಕು ಅಂದ್ರೆ ಅದು ಏನಪ್ಪ, ದಟ್ ಈಸ್ ದ ಕೋಡ್. ಓಕೆ, ಕೇಳ್ತಾರೆ ನಿಮಗೆ EPSG ಅಂದ್ರೆ ಏನು, ಅದು ಒಂದು ಕೋಆರ್ಡಿನೇಟ್ ಸಿಸ್ಟಮ್. ಅದು ನೋ 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 ನೋ, ದಟ್ ಈಸ್ ಅ ಸಾಫ್ಟ್ವೇರ್ ರೀಡಬಲ್ ಫಾರ್ಮೆಟ್. EPSG ಅನ್ನೋದು ಇಟ್ ಇಸ್ ಅ ಕೋಡ್ ವಿಚ್ ಈಸ್ ರೀಡಬಲ್ ಬೈ ಸಾಫ್ಟ್ವೇರ್. CRS ಅನ್ನೋದು ಅದು ಒಂದು ಕೋಆರ್ಡಿನೇಟ್ x, y ಬೇಸ್ಡ್ ಆನ್ GCS, ಇನ್ನೊಂದು PCS. ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಸರ್, ಏನು ಸರ್ ಬರೀ EPSG ಅಂದ್ರಿ, ಓಕೆ ಯಾವುದೋ ಒಂದು ಯುರೋಪಿಯನ್ನಲ್ಲಿದೆ ಸರ್, ಯಾಕೆ ನಮ್ಮ ಇಂಡಿಯಾದಲ್ಲಿ ಇಲ್ವಾ? ಕ್ವಶನ್ ಬರೋದಲ್ವಾ? ಎಸ್ ಇದೆ. ಇಂಡಿಯಾಸ್ ಮೀನ್ ಸಿ ಲೆವೆಲ್, ನಮ್ಮದೇ ಆದಂಥ ಒಂದು ಇಂಡಿಯನ್ ಡೇಟಮ್ ಇದೆ. ಇದು ಏನಪ್ಪಾ ಅಂದ್ರೆ ನಾನು ನೆನ್ನೆ ಕೂಡ ಹೇಳಿದ್ದೀನಿ, ಐ ಮೀನ್ ಲೈಕ್ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಕೂಡ ಹೇಳಿದ್ದೀನಿ, ಒಂದು MSL ಅಂತ ಇರುತ್ತೆ ಅಂತ, ಒಂದು ಹೈ ಟೈಡ್, ಲೋ ಟೈಡ್, ಲಾರ್ಜರ್ ವೇವ್ಸ್, ಸ್ಮಾಲರ್ ವೇವ್ಸ್ ಎಲ್ಲ ಆವರೇಜ್ ಮಾಡ್ಕೊಡೋ ಒಂದು ಲೆವೆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಮೀನ್ ಸಿ ಲೆವೆಲ್ ಅಂತ ಹೇಳಿದೆ, ರೈಟ್? ಅದನ್ನಿಂದ ನಾನು 0 ಅಂತ ಮಾಡ್ತೀನಿ, ಮೇಲೆ ಹೋದಂಗೆ ನಾನು ಎಲಿವೇಶನ್ ಕಂಡು ಹಿಡಿತೀನಿ, ರೈಟ್? ಎಸ್, ಇದು ಒಂದು MCQ ಫಾರ್ಮೆಟ್ ಆಗಿರುತ್ತೆ. ಏನಂದ್ರೆ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ನಮ್ಮ EMSL ಎಲ್ಲಿತ್ತು? ಕರಾಚಿಯಲ್ಲಿತ್ತು. ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ ನಮ್ಮ ಒಂದು MSL ಎಲ್ಲಿದೆ? ಬಾಂಬೆಯಲ್ಲಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ಕನ್ಫ್ಯೂಸ್ ಆಗಬೇಡಿ, ಬಾಂಬೆ ಹೈ ಅಂತ ಕೊಡ್ತಾರೆ. ಬಾಂಬೆ ಹೈ ಇಸ್ ಡಿಫ್ರೆಂಟ್, ಬಾಂಬೆ ಇಸ್ ಡಿಫ್ರೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಬಾಂಬೆ ಇಸ್ ಡಿಫ್ರೆಂಟ್, ಬಾಂಬೆ ಹೈ ಇಸ್ ಡಿಫ್ರೆಂಟ್. ಓಕೆ, ಎಸ್, ಇಲ್ಲಿ ನೋಡಿ ನೆಕ್ಸ್ಟ್ ಡಿಫ್ರೆನ್ಸ್ ನೋಡಿ ಏನಾಗುತ್ತೆ ಅಂದ್ರೆ, ಕರಾಚಿಯಲ್ಲಿ ಏನಿತ್ತು ಅಂದ್ರೆ MSL ರೆಫರೆನ್ಸ್, ಇದನ್ನು ಕೂಡ ಡೇಟಮ್ ಫಾರ್ ಇಂಡಿಯಾ. ಓಕೆ, ರೋಲ್ ಏನಪ್ಪಾ ಅಂದ್ರೆ ಅವಾಗೆಲ್ಲ ಒಂದು ಬೆಂಚ್ ಮಾರ್ಕ್ ಆಗಲ್ಲ, ಇವಾಗೂ ಕೂಡ ಒಂದು ವರ್ಟಿಕಲ್ ಡೇಟಮ್, ವರ್ಟಿಕಲ್ ಎಲಿವೇಶನ್ಗೋಸ್ಕರ ಇದೊಂದು ಫಾಲೋ ಮಾಡುತ್ತೆ. ಮುಂಚೆ ಕರಾಚಿಯಲ್ಲಿತ್ತು, ಇವಾಗ ಮುಂಬೈ ಪೋರ್ಟ್ ಅಲ್ಲಿದೆ. ಓಕೆ, ಇವಾಗಿನಿಂದ ನಮ್ದು ನ್ಯಾಷನಲ್ ವರ್ಟಿಕಲ್ ಡೇಟಮ್ ಅಂತ ರೆಫರೆನ್ಸ್ ಯಾವ್ದಿದೆ ಅಂದ್ರೆ ಒಂದು ಬಾಂಬೆ ಹೈ ಅಲ್ಲಿರುವಂತಹ ಒಂದು ಇದೆ. ವೆರಿ ಇಂಪಾರ್ಟೆಂಟ್. ಓಕೆ, ಇದೊಂದು MCQ ಎಕ್ಸಾಂಪಲ್ ನೋಡಿ, ಒಂದು ಯಾವುದೋ ಒಂದು ಕ್ವಶನ್ ಅಲ್ಲಿ ಕೇಳಿರೋದು. ದ ಡೇಟಮ್ ಲೆವೆಲ್ ಆಫ್ ಇಂಡಿಯಾ ಇಸ್ ಮೆಜರ್ಡ್ ಫ್ರಮ್ ಮೀನ್ ಸಿ ಲೆವೆಲ್ ಆಫ್ ಕರಾಚಿ. ನೋಡಿ, ಟ್ರ್ಯಾಪ್ ಆಗಲಿಕ್ಕೆ ಫಸ್ಟ್ ಕೊಟ್ಟಿದ್ದಾರೆ. ದಟ್ ಈಸ್ ಎಕ್ಸ್ಟ್ರೀಮ್ಲಿ ರಾಂಗ್ ಆನ್ಸರ್. ಬಟ್ ಆನ್ಸರ್ ಈಸ್ ಮೀನ್ ಸಿ ಲೆವೆಲ್ ಆಫ್ ಮುಂಬೈ. ಮತ್ತೆ ಥರ್ಡ್ ಆಪ್ಷನ್ ಅಲ್ಲಿ ಮೀನ್ ಸಿ ಲೆವೆಲ್ ಆಫ್ ಬಾಂಬೆ ಹೈ ಅಂತ ಕೊಡ್ತಾರೆ, ನೀವು ಅದನ್ನು ಹಾಕಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಬಾಂಬೆ. ಇಂಪಾರ್ಟೆಂಟ್. ಓಕೆ, ಸೊ EPSG ಕೋಡ್ ಗೊತ್ತಾಯ್ತಲ್ವೇನ್ರಿ? ಅದನ್ನೇ ನಾನು ಏನೇನು ಹೇಳಿದ್ದೀನಿ ಇಷ್ಟುವರೆಗೂ ಅದನ್ನ ಇಲ್ಲಿ ನಾರ್ಮಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಎವ್ರಿಥಿಂಗ್ ಈಸ್ ಮೆನ್ಷನ್ಡ್ ಹಿಯರ್. ಓಕೆ, ವೆರಿ ಇಂಪಾರ್ಟೆಂಟ್. ಆಫ್ಟರ್ PPT ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಬರುತ್ತಂತೆ. ನಾನು ಒಂದು ಪ್ರೀವಿಯಸ್ ಲೆಕ್ಚರಲ್ಲೂ ಬೆಂಚ್ ಮಾರ್ಕ್ ಆ್ಯಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಹೇಳಿದ್ದೆ. ಓಕೆ ಓಕೆ ಸರ್, ಕಂಟ್ರೋಲ್ ಪಾಯಿಂಟ್ಸ್ ಏನಕ್ಕೆ ಸರ್ ಓದ್ಬೇಕು ನಾನು? ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ಫೌಂಡ್ ಬೈ ವಾಟ್ ಮೆಥಡ್, ವಾಟ್ ಸರ್ವೆ? ಕಂಟ್ರೋಲ್ ಸರ್ವೆ. ಫಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಸರ್ವೆ ಅಲ್ಲೇ ಫಸ್ಟ್ ಹೇಳಿರೋದೇ ಕಂಟ್ರೋಲ್ ಸರ್ವೆ. ಟು ಕ್ರಿಯೇಟ್ ಬೆಂಚ್ ಮಾರ್ಕ್ಸ್, ಟು ಕ್ರಿಯೇಟ್ ರೆಫರೆನ್ಸ್ ಪಾಯಿಂಟ್, ಟು ಕ್ರಿಯೇಟ್ ಕಂಟ್ರೋಲ್ ಪಾಯಿಂಟ್, ಸರ್ವೆ ಯೂಸ್ಡ್ ಈಸ್ ಕಂಟ್ರೋಲ್ ಸರ್ವೆ. ಓಕೆ, ಎರಡು ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಏನಪ್ಪ, ಒಂದು ಕಂಟ್ರೋಲ್ ಪಾಯಿಂಟ್ಸ್ ಅಂತೀವಿ ಅಥವಾ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್. ಸರ್ ಯಾಕೆ ಹೇಳ್ತೀರಾ ಸರ್ ಇದು? ರೈಟ್ ಸರ್, ವೆರಿ ಇಂಪಾರ್ಟೆಂಟ್. ಯುವರ್ ಭಗವದ್ಗೀತೆ ಫಾರ್ ಎಂಟೈರ್ ಟು ಕ್ರ್ಯಾಕ್ ದಿಸ್ ಲ್ಯಾಂಡ್ ಸರ್ವೆ ಈಸ್ ಸಿಲೆಬಸ್. ಡ್ರೋನ್ ಸರ್ವೆಯಲ್ಲಿ ನಿಮಗೆ ಬೇಸ್ ಫಸ್ಟ್ ಸಿಲೆಬಸ್ ಪಾಯಿಂಟ್ ಇದೆ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಇದೆ. ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಮುಂದೆ ನೀವು ಹೋಗೋಕ್ಕೆ ಆಗಲ್ಲ. ಸೊ ಅದಕ್ಕೆ ಎವ್ರಿ ಕೀವರ್ಡ್ ಈಸ್ ಇಲ್ಲಿ ಇಂಟರ್ಟ್ವೈನ್ಡ್ ಆಗಿದೆ. ಸೊ ಹೆನ್ಸ್ ಪ್ಲೀಸ್ ಫಾಲೋ ಮೈ ಕ್ಲಾಸಸ್ ಸೊ ದ್ಯಾಟ್ ಯು ವಿಲ್ ಗೆಟ್ ಅ ವೆರಿ ಹಾಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್. ಇವನ್ ಇನ್ನೂ ಒಂದು ಕ್ಲಾಸ್ ಕೇಳಿದ್ರೆ ನಿಮಗೆ ಯು ವಿಲ್ ಗೆಟ್ ಟು ನೋ ದ ವಾಟ್ ಎಂಟೈರ್ ಮಾಡರ್ನ್ ಸರ್ವೆ ಆ್ಯಂಡ್ ದ GIS ಸಾಫ್ಟ್ವೇರ್ಸ್ ಆ್ಯಂಡ್ ಸೊ ಈಸ್. ಓಕೆ, ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಏನು ಸರ್? ಸರ್ ಏನು ಗೊತ್ತಾಯಿತು, GCF ಪಾಯಿಂಟ್ಸು ಗ್ರೌಂಡಲ್ಲಿ ಇರುತ್ತೆ, ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಗೊತ್ತಿರುತ್ತೆ ನನಗೆ. ದೇ ಆರ್ ಐಡೆಂಟಿಫೈಡ್ ಇನ್ ಡ್ರೋನ್ ಇಮೇಜ್, ಏರಿಯಲ್ ಇಮೇಜ್ ಆ್ಯಂಡ್ ಯೂಸ್ಡ್ ಡ್ಯೂರಿಂಗ್ ಪ್ರೊಸೆಸಿಂಗ್. ವರ್ಡಿಂಗ್ ಸ್ವಲ್ಪ ಕೇರ್ಫುಲ್ ಆಗಿ ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ. ಇಟ್ ಈಸ್ ಯೂಸ್ಡ್ ಡ್ಯೂರಿಂಗ್ ಪ್ರೊಸೆಸಿಂಗ್ ಟು ಕಂಟ್ರೋಲ್ ಆ್ಯಂಡ್ ಕರೆಕ್ಟ್ ಆ್ಯಂಡ್ ಜಿಯೋ ರೆಫರೆನ್ಸ್ ದ ಮಾಡೆಲ್. ಸರ್ ಏನು ಸರ್, ಕಂಟ್ರೋಲ್ ಅಂತೀರಾ, ಕರೆಕ್ಟ್ ಅಂತೀರಾ, ಜಿಯೋ ರೆಫರೆನ್ಸ್ ದ ಮಾಡೆಲ್ ಅಂತೀರಾ? ಎಸ್, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಿಸ್ ಜಿಯೋ ರೆಫರೆನ್ಸ್ ಏನು ಅಂತ. ಓಕೆ, ಇದು ಒಂದು ನನಗೆ ಎಕ್ಸಾಕ್ಟ್ ನೋನ್ ಕೋಆರ್ಡಿನೇಟ್ಸ್ ಮೈ ಡಿಯರ್ ಫ್ರೆಂಡ್ಸ್. ಇದು ನೋನ್ ಕೋಆರ್ಡಿನೇಟ್. ಈ ಕೋಆರ್ಡಿನೇಟ್ಸ್ ನಾನು ಏನು ಮಾಡ್ತೀನಿ, ಐ ವಿಲ್ ಯೂಸ್ ಇಟ್ ಇನ್ ಮೈ ಪ್ರಾಸೆಸಿಂಗ್ ಟೈಮಲ್ಲಿ. ಓಕೆ, ಅದನ್ನು ಕರೆಕ್ಟ್ ಮಾಡೋಕ್ಕೆ ನಾನು ಈ ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ನೋನ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡ್ತೀನಿ ನಾನು.
Those known points are called as control points, which are on the ground, hence it is ground control points. ಜಿಸಿಪಿಗಳು ಭೂಮಿಯ ಮೇಲೆ ನಿಖರ ನಿರ್ದೇಶಾಂಕಗಳು ಎಕ್ಸ್ ವೈ ಜೆಡ್ ಮೊದಲೇ ತಿಳಿದಿರುವ ಬಿಂದುಗಳಿವು ಆಗಿರ್ತವೆ. ಓಕೆ, ನೋಡಿ, ಡ್ರೋನ್ ಅಥವಾ ಏರಿಯಲ್ ಇಮೇಜ್ ಪ್ರಾಸೆಸಿಂಗ್ ಸಮಯದಲ್ಲಿ ಇವುಗಳನ್ನು ಮಾಡೆಲ್ ಅನ್ನು ನಿಯಂತ್ರಿಸಲು ಅಥವಾ ಸರಿಪಡಿಸಲು ಮತ್ತು ಜಿಯೋರೆಫರೆನ್ಸ್ ಮಾಡಲು ಬಳಸಲಾಗುತ್ತದೆ. MCQ ಹಿಂಗೆ ಕೊಟ್ಟರೆ ನಿಮಗೆ ಎಷ್ಟು ಈಸಿ ಆಗುತ್ತೆ, ರೈಟ್? ವೆರಿ ಇಂಪಾರ್ಟೆಂಟ್. ಕೀವರ್ಡ್ಸ್ ಏನು ಸಿಂಪಲ್ ಇದೆ ಸರ್. ಇದು ಒಂದು ನೋನ್ ಇದೆ ಸರ್, ಇದನ್ನ ಕರೆಕ್ಷನ್ ಮಾಡಕ್ಕೆ ಯೂಸ್ ಮಾಡ್ತೀನಿ, ಇದನ್ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀನಿ, ಮತ್ತೆ ಒಂದು ಜಿಯೋ ರೆಫರೆನ್ಸಿಂಗ್ ಮಾಡಲು ನಾನು ಇದನ್ನು ಕೂಡ ಯೂಸ್ ಮಾಡ್ತೀನಿ. ಜಿಯೋ ರೆಫರೆನ್ಸ್ ಅಂದ್ರೆ ಏನು ಸರ್? ನಾನು ಹೇಳ್ತೀನಿ, ಜಸ್ಟ್ ವೇಟ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಅದೇ ಇದೆ. GCP ಮಾಡೆಲ್ ಅನ್ನು ಏನ್ ಮಾಡುತ್ತೆ? ಕರೆಕ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಸರ್. ಆಯ್ತು, ಇದು ಮತ್ತೆ ಏನು ಚೆಕ್ ಪಾಯಿಂಟ್ಸ್ ಅಂತ ಬರ್ತಿದ್ರೆ ಇದು ಅಂತ? ಎಸ್, ಚೆಕ್ ಪಾಯಿಂಟ್ ಕೂಡ ಇದೆ ಸರ್. ಇದೂ ಕೂಡ ನೋನ್ ಗ್ರೌಂಡ್ ಪಾಯಿಂಟ್, ಇದೂ ಒಂದು ನೋನ್ ಗ್ರೌಂಡ್ ಕೋಆರ್ಡಿನೇಟ್. ಬಟ್ ಇದು ಏನ್ ಗೊತ್ತಾ, ಇದು ಪ್ರಾಸೆಸ್ ಅಲ್ಲಿ ಯೂಸ್ ಮಾಡಲ್ಲ, ನಾನು ಜಿಯೋ ರೆಫರೆನ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಇದಕ್ಕೆ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಗೊತ್ತಾ? ಎಲ್ಲ ಒಂದು ಅಂದ್ರೆ ಒಂದು ಇಮೇಜ್ ಇರುತ್ತೆ, ರಾ ಇಮೇಜ್ ಇದೆ, ಅದರಲ್ಲಿ ನಾನು GCPಗಳನ್ನ ಇಂಪೋರ್ಟ್ ಮಾಡ್ತೀನಿ. ನನಗೆ ಒಂದು ಜಿಯೋ ರೆಫರೆನ್ಸ್ ಆಗಿರುವಂತಹ ಒಂದು ಇಮೇಜ್ ಸಿಗುತ್ತೆ. ಇಲ್ಲಿ GCP ಯೂಸ್ ಮಾಡಿದ್ದೀನಲ್ವಾ, ಇದನ್ನ ಒಂದು ಪ್ರಾಸೆಸಿಂಗ್ ಅಲ್ಲಿ ಯೂಸ್ ಮಾಡಿದ್ದೀನಲ್ವಾ. ಬಟ್ ಇದೆಲ್ಲ ಮುಗಿದ ಮೇಲೆ ಒಂದು ನನಗೆ ಔಟ್ಪುಟ್ ಬರುತ್ತಲ್ವಾ, ಈ ಜಿಯೋ ರೆಫರೆನ್ಸ್ ಇಮೇಜ್, ಇದು ಕರೆಕ್ಟ್ ಇದೆಯಾ ಇಲ್ಲ, ವೆದರ್ ಇಟ್ ಈಸ್ ರೈಟ್, ಎಸ್ ಆರ್ ನೋ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇನ್ನೊಂದು ಪಾಯಿಂಟ್ಸ್ಗಳು ಬರ್ತವೆ. ದೋಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಚೆಕ್ ಪಾಯಿಂಟ್. ಇಟಿಷ್ಟು ಚೆಕ್ ಪಾಯಿಂಟ್ಸ್ ಅಂದ್ರೆ ಏನ್ ಮಾಡ್ತೀವಿ ಗೊತ್ತಾ? ಈ ಗ್ಲೋಬಲ್ ಕಂಟ್ರೋಲ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಏನೇನೋ ಮಾಡಿದಿರಿ, ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಮಾಡಕ್ಕೆ ಸರ್ಟೆನ್ ಪಾಯಿಂಟ್ಸ್ ಇರ್ತವೆ. ದೋಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಆಸ್ ಚೆಕ್ ಪಾಯಿಂಟ್ಸ್. ಅಂದ್ರೆ ಚೆಕ್ ಪಾಯಿಂಟ್ಸ್ ಏನು ಗೊತ್ತಾ? ದೀಸ್ ಆರ್ ನೋನ್ ಕೋಆರ್ಡಿನೇಟ್ಸ್. ದೇ ಆರ್ ನಾಟ್ ಯೂಸ್ ಟು ಅಡ್ಜಸ್ಟ್ ಆರ್ ಡಿರೆಫರೆನ್ಸ್ ದ ಮಾಡೆಲ್. ದೇ ಆರ್ ಕೆಪ್ಟ್ ಇಂಡಿಪೆಂಡೆಂಟ್. ದೇ ಆರ್ ಯೂಸ್ಡ್ ಆಫ್ಟರ್ ಪ್ರೊಸೆಸಿಂಗ್. ವೆರಿ ಇಂಪಾರ್ಟೆಂಟ್ ಕೀವರ್ಡ್. ಏನಕ್ಕೆ? ಟು ಚೆಕ್ ದ accuracy ಆಫ್ ದ ಫೈನಲ್ ಔಟ್ಪುಟ್. ವರ್ಡಿಂಗ್ಸ್ ಇಂಪಾರ್ಟೆಂಟ್. ಓಕೆ, ವರ್ಡಿಂಗ್ಸ್ ಇಂಪಾರ್ಟೆಂಟ್. ಚೆಕ್ ಪಾಯಿಂಟ್ಗಳಿಗೂ ತಿಳಿದಿರುವ ಗ್ರೌಂಡ್ ಕೋಆರ್ಡಿನೇಟ್ಸ್ಗಳು ಇರ್ತವೆ, ಹೌದು. ಆದರೆ ಮಾಡೆಲ್ ಅನ್ನು ಅಡ್ಜಸ್ಟ್ ಅಥವಾ ಜಿಯೋ ರೆಫರೆನ್ಸ್ ಮಾಡಲು ಇವುಗಳನ್ನು ಬಳಸುವುದಿಲ್ಲ. ಪ್ರಾಸೆಸಿಂಗ್ ನಂತರ ಫೈನಲ್ ಔಟ್ಪುಟ್ ನ accuracy ಪರಿಶೀಲಿಸಲು ಬಳಸಲಾಗುತ್ತದೆ. ದೇ ಆರ್ ಕಾಲ್ಡ್ ಚೆಕ್ ಪಾಯಿಂಟ್ಸ್. ಚೆಕ್ ಪಾಯಿಂಟ್ಸ್ ಅನ್ನೋದು ಒಂದು ಮಾಡೆಲ್ ಅಕ್ಯುರಸಿಯನ್ನು ಚೆಕ್ ಮಾಡಲು ಯೂಸ್ ಮಾಡಿರುವಂತಹ ಪಾಯಿಂಟ್ಗಳು ಸರ್. ಎಸ್, MCQಗೋಸ್ಕರ GCP ಅಂದ್ರೆ ಏನು, ಚೆಕ್ ಪಾಯಿಂಟ್ ಅಂದ್ರೆ ಏನು, ಕೋಆರ್ಡಿನೇಟ್ಸ್ ಗೊತ್ತಿರುತ್ತಾ? ಎಸ್. ನೋನ್. ಪ್ರಾಸೆಸಿಂಗ್ ನಲ್ಲಿ ಬಳಕೆ ಆಗಿರುತ್ತಾ? ಎಸ್. ಇದರಲ್ಲಿ ನೋ. MCQ ಪಾಯಿಂಟ್ ಇದು. ಸರ್, ಜಿಯೋ ರೆಫರೆನ್ಸಸ್ಗೆ GCP ಯೂಸ್ ಆಗುತ್ತಾ? ಎಸ್. ಇಲ್ಲಿ ನೋ. ಮಾಡೆಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ GCPಗಳು ಯೂಸ್ ಆಗ್ತಾವಾ? ಎಸ್. ಇಲ್ಲಿ ನೋ. ಓಕೆ, ಮೇನ್ ಜಾಬ್ ಏನು ಸರ್ ಹಂಗಂದ್ರೆ? ಇದು ಕರೆಕ್ಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ ನಾವು. ಆದ್ರೆ ಇದು ಸರ್ ಚೆಕ್ ಮಾಡಕ್ಕೆ, ಇದು ಒಂದು ವ್ಯಾಲಿಡೇಷನ್ ಮಾಡಕ್ಕೆ, ವೆದರ್ ದಿಸ್ ಪ್ರಾಸೆಸ್ಡ್ ಇಮೇಜ್ ಇಸ್ ಕರೆಕ್ಟ್ ಆರ್ ನಾಟ್ ಅನ್ನೋದಕ್ಕೆ ಚೆಕ್ ಪಾಯಿಂಟ್ ಮುಖಾಂತರ ಮಾಡ್ತೀನಿ ನಾನು. ಅಕ್ಯುರಸಿ ಅಸೆಸ್ಮೆಂಟ್ಗೆ ಇದು ಏನಾದರೂ ಯೂಸ್ ಆಗುತ್ತಾ GCP? ನೋ. ಇಟ್ಸ್ ಇಂಡಿಪೆಂಡೆಂಟ್. ಓಕೆ, ನಾಟ್ ಇಂಡಿಪೆಂಡೆಂಟ್. ಇದರಲ್ಲಿ ಇರುತ್ತೆ ಇದು ಈ ಅಡ್ಜಸ್ಟ್ಮೆಂಟ್ ಯೂಸ್ ಮಾಡೋಕ್ಕೆ. ಚೆಕ್ ಪಾಯಿಂಟ್ಸ್ಗಳು ದೇ ಆರ್ ಟೋಟಲಿ ಇಂಡಿಪೆಂಡೆಂಟ್ ಸರ್. ಇಲ್ಲಿ ಏನು ಪ್ರಾಸೆಸಿಂಗ್ ಅಲ್ಲಿ ಯೂಸೇ ಆಗಲ್ಲ ಈ ಪಾಯಿಂಟ್ಸ್ಗಳು. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಒಂದು ಟ್ರೈನಿಂಗ್ ಪಾಯಿಂಟ್ ಆದ್ರೆ ಇದೊಂದು ಟೆಸ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಟು ನೋ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಟು ನೋ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ಐ ಮೀನ್ ಈಸ್ ದ ಪ್ರಾಸೆಸ್ಡ್ ಔಟ್ಪುಟ್ ಈಸ್ ಕರೆಕ್ಟ್ ಆರ್ ರಾಂಗ್ ಅನ್ನೋದಕ್ಕೆ. ಓಕೆ ಸರ್, ಏನು ಸರ್ ಈ ಗ್ರೌಂಡ್ಸ್ ಅಲ್ಲಿ ಇರುತ್ತಾ ಈ ಚೆಕ್ ಪಾಯಿಂಟ್ಸ್ಗಳಂತ ಇದ್ರಲ್ಲ? ಹೌದು ಗೆಳೆಯರೆ, ಇರುತ್ತೆ. ಹೆಂಗೆ ಅಂದ್ರೆ, ನೀವು ನಾರ್ಮಲ್ ಆಗಿ ಏನಾದ್ರು ಅಂದ್ರೆ ಸರ್ವೆ ಮಾಡುವಾಗ ಏನಾಗುತ್ತೆ, ಒಂದು ಬೆಂಚ್ ಮಾರ್ಕ್ ಪಾಯಿಂಟ್ಸ್ ಅಂತ ಇರ್ತವೆ, ಕಂಟ್ರೋಲ್ ಪಾಯಿಂಟ್ಸ್ ಅಂತ ಇರ್ತವೆ. ಅವುಗಳಿಗೆ ನಾವು ಕನ್ನಡದಲ್ಲಿ ಏನಂತ ಗೊತ್ತಾ? ಬಾಂದ್ಗಳು ಅಂತೀವಿ. ಓಕೆ, ನಾನು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಈ ಕಂಟ್ರೋಲ್ ಪಾಯಿಂಟ್ಸ್ ಹೇಳಿದ್ದೀನಿ. ಓಕೆ, ಅದೇ ತರ ಈಗ ಸಪೋಸ್ ಏನಂದ್ರೆ, ಸಪೋಸ್ ಡ್ರೋನ್ ಸರ್ವೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಯಾವ್ದಪ್ಪ ಇದು? PM ಸ್ವಾಮಿತ್ವ ಆಗ್ತಾ ಇದೆ. PM ಸ್ವಾಮಿತ್ವ ಆಗ್ತಾ ಇದೆ. ಅದ್ರಲ್ಲಿ ಥಿಂಕ್ ಮಾಡಿ, ಸಪೋಸ್ ಡ್ರೋನ್ ಸರ್ವೆ ಇದೆ, 10 ಅಕ್ಯುರೇಟ್ಲಿ ಸರ್ವೆಡ್ ಗ್ರೌಂಡ್ ಪಾಯಿಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಏನು ಗೊತ್ತಾ? 7 GCPs ಇದೆ, 3 GCPs ಇದೆ. 7 ಪಾಯಿಂಟ್ಸ್ GCPs ಏನ್ ಸರ್? ಟು ಕ್ರಿಯೇಟ್ these points used while creating and correcting the model. Okay,
ಸೊ 3 ಪಾಯಿಂಟ್ಸ್ ಕೂಡ ಇದೆ ಆ 10 ಪಾಯಿಂಟ್ಸ್ ಅಲ್ಲಿ. ಏನದು? ಸೊ ಚೆಕ್ ಪಾಯಿಂಟ್ಸ್ ಇದೆ. ಏನಕ್ಕೆ ಇದು ಕೆಪ್ಟ್ ಅಸೈಡ್ ಅಂಡ್ ಲೇಟರ್ ಇಟ್ ಈಸ್ ಕಂಪೇರ್ಡ್ ವಿತ್ ಮಾಡೆಲ್ ಡಿವೈಡ್ ಕೋಆರ್ಡಿನೇಟ್. ಲೇಟರ್ ಯೂಸ್ ಮಾಡ್ತೀನಿ ವೆದರ್ ಇಟ್ ಇಸ್ ಕರೆಕ್ಟ್ ರಾಂಗ್ ಅನ್ನೋದಕ್ಕೆ. ಇವುಗಳು ಕೂಡ ಇರ್ತವೆ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಓವರ್ ಆಲ್ ಇಸ್ ಚೆಕ್ ಪಾಯಿಂಟ್ಸ್ ಹ್ಯಾವ್ ಅನ್ನೋನ್ ಕೋಆರ್ಡಿನೇಟ್? ನೋ, ದೇ ಆರ್ ನೋನ್ ಕೋಆರ್ಡಿನೇಟ್ಸ್. MCQ trap. Both GCPs and checkpoints are known coordinates, but GCP is used to correct and control, whereas checkpoint is used to check and validate. Okay, very, very important. Okay, I hope you got it. ನೋಡಿ, ಎಲ್ಲ ಇದೆ. ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಏನು, ಚೆಕ್ ಪಾಯಿಂಟ್ಸ್ಗಳಂದರೆ ಏನು. ಓಕೆ, ನೋಡಿ ಈ ಥರ ಒಂದು ಸಪೋಸ್ ನೀವು ಡ್ರೋನ್ ಸರ್ವೆ ಮಾಡ್ತಾ ಇದ್ದೀರಾ, ಅಲ್ಲಿ GCPಗಳು ಇರ್ತಾವ? ಎಸ್ ಇರ್ತವೆ, ಅದೇ ಪ್ರಾಸೆಸಿಂಗ್ಗೆ ಯೂಸ್ ಆಗಿರುತ್ತೆ. ಸೊ ಚೆಕ್ ಪಾಯಿಂಟ್ಸ್ಗಳು ಇರ್ತಾವ? ಎಸ್ ಇರುತ್ತೆ, ಆದರೆ ಪ್ರಾಸೆಸಿಂಗಲ್ಲಿ ಯೂಸ್ ಆಗಲ್ಲ. ಓಕೆ, ನೋಡಿ ಈ ಥರ ಇರ್ತವೆ. ಓಕೆ, ಸೇಮ್ ಡಿಫ್ರೆನ್ಸ್ ಇಲ್ಲಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಫೀಲ್ಡ್ ಸರ್ವೆ ಮಾಡ್ತೀನಿ, ಐ ವಿಲ್ ಕಲೆಕ್ಟ್ ದ GCPs, ಐ ಮೀನ್ ಕಂಟ್ರೋಲ್ ಪಾಯಿಂಟ್ಸ್ ಆ್ಯಂಡ್ ಚೆಕ್ ಪಾಯಿಂಟ್ಸ್. ಪ್ರಾಸೆಸ್ ಮಾಡ್ತೀನಿ, ಅದರಲ್ಲಿ ಮಾತ್ರ GCPs ಮಾತ್ರ ಯೂಸ್ ಮಾಡ್ತೀನಿ. ಅಕ್ಯುರಸಿ ಅಸೆಸ್ಮೆಂಟ್ ಚೆಕ್ ಮಾಡೋಕ್ಕೆ ನಾನು ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತೀನಿ. ಅದೆಲ್ಲ ಆದಮೇಲೆ ನಾನು ಒಂದು ಫೈನಲ್ ಔಟ್ಪುಟ್ ಕೊಡ್ತೀನಿ, ಆವಾಗ ನಿಮ್ಮ ಸರ್ವೆ ಮುಗಿಯಿತು ಅಂತ ಹೇಳ್ತಾರೆ. ಓಕೆ, ನೋಡಿ ಈ ಥರ ಒಂದು ಡ್ರೋನ್ ಸರ್ವೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಈ ಥರ ಪಾಯಿಂಟ್ಸ್ಗಳು ಇರ್ತವೆ. ಅದರಲ್ಲಿ GCPs ಇರುತ್ತೆ, ಇನ್ನೊಂದು ಚೆಕ್ ಪಾಯಿಂಟ್ಸ್ ಇರುತ್ತೆ. ಓಕೆ, ಆ್ಯಕ್ಚುಲಿ ಏನಂದರೆ ಸರ್ವೆ ಮಾಡುವಾಗ ಈ ಥರ ಚೆಕ್ ಪಾಯಿಂಟ್ಸ್ ಹಾಕ್ತಾರೆ, ಈ ಥರ GCP ಅಥವಾ ಚೆಕ್ ಪಾಯಿಂಟ್ಸ್ ಹಾಕ್ತಾರೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಇದು ಪ್ರಾಸೆಸಿಂಗ್ ಟೈಮಲ್ಲಿ ಈ ಥರ ಕೋಆರ್ಡಿನೇಟ್ಸ್ಗಳು ಹಾಕ್ತಾರೆ. ಏನಪ್ಪ ಅಂದರೆ GCPs ಮತ್ತು ಚೆಕ್ ಪಾಯಿಂಟ್ಸ್ಗಳು ಹಾಕ್ತಾರೆ. ಓಕೆ, ಈ GCP ಮತ್ತು ಚೆಕ್ ಪಾಯಿಂಟ್ಸ್ಗಳು ಈ ಥರನೂ ಮೆನ್ಷನ್ ಮಾಡ್ತಾರೆ. ನೋಡಿ, ಒಂದು ಸಪೋಸ್ ಕಾಂಕ್ರೀಟ್ ಮಾಡ್ತಾರೆ, ಅದ್ರ ಮೇಲೆ ಈ ಥರ ಒಂದು ಮಾಡಿಬಿಡ್ತಾರೆ, ಬೆಂಚ್ ಮಾರ್ಕ್ 2015 ಆಗಿದೆ, ಇಷ್ಟು ಹೈಟಲ್ಲಿದೆ ಅಥವಾ ಸೊ ಆ್ಯಂಡ್ ಸೊ ಅಂತ ನೋಡಿ ಈ ಥರನೂ ಹಾಕ್ತಾರೆ. ಸಪೋಸ್ USA ಯೂಸ್ ಮಾಡಿರೋಂಥ ಒಂದು ಬೆಂಚ್ ಮಾರ್ಕ್, ಇದು USA ಕೋಸ್ಟಲ್ಲಿದೆ, ಜಿಯೋಡೆಟಿಕ್ ಸರ್ವೆ ಮುಖಾಂತರ ಇದೊಂದು ಬೆಂಚ್ ಮಾರ್ಕ್ ಆಗಿದೆ. ನೋಡಿ, ಇದು 1983 ಮಾಡಿರುವಂಥ ಒಂದು ಬೆಂಚ್ ಮಾರ್ಕ್ ಈ ಥರ ತೋರಿಸ್ತಾ ಇರ್ತಾರೆ. ಸರ್ ಕಂಟ್ರೋಲ್ ಪಾಯಿಂಟ್ಸ್ ಅಂದ್ರಿ ಸರ್, ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಇವನ್ ಕರ್ನಾಟಕದಲ್ಲೂ ಕೂಡ ಇದೆ. ಸಪೋಸ್ ನೋಡಿ, ಸರ್ವೆ ಮಾಡ್ತಾ ಇದ್ದೀರಿ ಅಂತಂದರೆ, ಇದು ಸಪೋಸ್ ರೋಡ್ ಇದೆ ಅಂದಾಗ ನಿಮಗೆ ನೋನ್ ಜಿಯೋಡೆಟಿಕ್ ಅಂದರೆ ಏನ್ರಿ? ಕಂಟ್ರೋಲ್ ಪಾಯಿಂಟ್ಸ್. ಅನ್ನೋನ್ ಜಿಯೋಡೆಟಿಕ್ಸ್ ಇರ್ತವೆ. ಎಕ್ಸಾಂಪಲ್ ನೋಡಿ, ನೋನ್ ಪಾಯಿಂಟ್ಸ್. ಇದರಿಂದ ಏನಾಗುತ್ತೆ ಗೊತ್ತಾ, ಒಂದು ಇಮೇಜ್ನ ಪ್ರಾಸೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸರ್ ಕಂಟ್ರೋಲ್ ಪಾಯಿಂಟ್ಸ್ ಕರ್ನಾಟಕದಲ್ಲಿ ಇದಾವ? ಎಸ್ ಇದಾವೆ. ನೋಡಿ, ಅದು ಎಲ್ಲೆಲ್ಲಿದಾವೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಎಲ್ಲಿದೆ? SY ಸರ್ವೆ ಆಫ್ ಇಂಡಿಯಾ ಪ್ರೈಮರಿ ಕಂಟ್ರೋಲ್ ಪಾಯಿಂಟ್ಸ್ ಎಲ್ಲಿದೆ ನೋಡಿ. ಸಪೋಸ್ ಒಂದು ಟಿಪಿಕಲ್ ಒಂದು ಎಕ್ಸಾಕ್ಟ್ ಮ್ಯಾಪ್ ಇಲ್ಲ, ಬಟ್ ಆ ಎಕ್ಸಾಕ್ಟ್ ಮ್ಯಾಪಲ್ಲಿ ಕಂಟ್ರೋಲ್ ಪಾಯಿಂಟ್ಸ್ಗಳು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸರ್ ಇಷ್ಟೆಲ್ಲ ಆಯಿತು, ಸ್ವಲ್ಪ ಟೈಪ್ಸ್ ಆಫ್ ಸರ್ವೆ ಕಂಟ್ರೋಲ್ ಪಾಯಿಂಟ್ಸ್ ಹೇಳಿ ಸರ್. ಓಕೆ ಸರ್, ಪ್ರೈಮರಿ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಇರುತ್ತೆ ನೋಡಿ. ಇವಾಗ ಜಸ್ಟ್ ತಾನೇ ಹೇಳಿದ್ನಲ್ವಾ, ಕರ್ನಾಟಕದಲ್ಲಿ ಪ್ರೈಮರಿ ಕಂಟ್ರೋಲ್ ಪಾಯಿಂಟ್ಸ್ ಇದೆ. ಇದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಸೆಂಟರ್. ಓಕೆ, ಅದು ಮೇಂಟೈನ್ ಮಾಡುತ್ತೆ ಇದು. ಸೆಕೆಂಡರಿ ಕಂಟ್ರೋಲ್ ಪಾಯಿಂಟ್ಸ್, ಟರ್ಷರಿ ಕಂಟ್ರೋಲ್ ಪಾಯಿಂಟ್, ಫೋರ್ತ್ ಅಲ್ಲಿ ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಪ್ರೈಮರಿ ಕಂಟ್ರೋಲ್ ಪಾಯಿಂಟ್ಸ್ ಅಂದ್ರೆ ಏನು? ಸೊ ಇವುಗಳೇನಂದ್ರೆ ಮೇಜರ್ ಆಗಿ ಯೂಸ್ ಆಗ್ತವೆ. ಯಾರು ಯೂಸ್ ಮಾಡ್ತಾರೆ? ಸರ್ವೆ ಆಫ್ ಇಂಡಿಯಾ ಅವರು ಮತ್ತೆ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅವರು. ಯಾರು ಯೂಸ್ ಮಾಡ್ತಾರೆ? ಇವ್ರು ಯೂಸ್ ಮಾಡುವಂತ ಕಂಟ್ರೋಲ್ ಪಾಯಿಂಟ್ಸ್. ಎಕ್ಸಾಂಪಲ್ ನೋಡಿ, ಇಡೀ ಎಂಟೈರ್ ಇಂಡಿಯಾದಲ್ಲಿ ಎಷ್ಟೋ 21 ಹೈ ಪ್ರಿಸಿಷನ್ ನ್ಯಾಷನಲ್ ಜಿಯೋಡೆಟಿಕ್ ನೆಟ್ವರ್ಕ್ ಸ್ಟೇಷನ್ಸ್ಗಳಿದಾವಂತೆ. ಒಂದೊಂದು ಕಂಟ್ರೋಲ್ ಪಾಯಿಂಟ್ಗೆ ನೋಡಿ 100ರಿಂದ 150 ಕಿಲೋಮೀಟರ್ ಅಪಾರ್ಟ್ಸ್ ಇದೆ ಅಲ್ವಾ. ನೆಕ್ಸ್ಟ್ ಸೆಕೆಂಡರಿ ಕಂಟ್ರೋಲ್ ಪಾಯಿಂಟ್ಸ್ ಇರುತ್ತಾ ಸರ್? ಹೌದು, ಇದರದ ನೆಕ್ಸ್ಟ್ ರೆಫರೆನ್ಸ್ಗೆ ಸೆಕೆಂಡರಿ ಆಗಿರ್ತವೆ. ಅದನ್ನ ಯಾರು ಯೂಸ್ ಮಾಡ್ತಾರೆ? ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್. ರೈಟ್, ಇವಾಗ ನೀವು ಲ್ಯಾಂಡ್ ಸರ್ವರ್ ಎಕ್ಸಾಮ್ ಬರೆದು ಕ್ರ್ಯಾಕ್ ಮಾಡಿ ಯಾವ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀರಾ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀರಾ. ರೆವಿನ್ಯೂ ಅಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಬ್ ಡಿಪಾರ್ಟ್ಮೆಂಟ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಸರ್ವೆ ಆ್ಯಂಡ್ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ ಡಿಪಾರ್ಟ್ಮೆಂಟ್, SSLR ಅಲ್ಲಿ. Right, even I am also cracked this exam as in what? EDLR, right? Even I will be under this department now, Assistant Director of Land Records, right? Even ನಾನು ಕೂಡ ಇದರಲ್ಲಿ ಇರ್ತೀನಿ, ರೈಟ್. ಈ ಒಂದು ಸೆಕೆಂಡರಿ ಕಂಟ್ರೋಲ್ ಪಾಯಿಂಟ್ಸ್ನ ನಾನು ಯೂಸ್ ಮಾಡಿಕೊಂಡೇ ನನ್ನ ಒಂದು ಸರ್ವೇಸನ್ನು ಮಾಡ್ತೀನಿ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಇದು ನ್ಯಾಷನಲ್ ಲೆವೆಲಲ್ಲಿ. ದೇ ಆರ್ ಕಾಲ್ಡ್ ಪ್ರೈಮರಿ. ಸೆಕೆಂಡರಿ ಕೂಡ ಇರುತ್ತೆ. ಸರ್ ಟರ್ಷರಿ ಪಾಯಿಂಟ್ಸ್ ಇರುತ್ತಾ? ಹೌದು. ಎಲ್ಲಿ? ಫೀಲ್ಡ್ಸಲ್ಲಿ, ಲೋಕಲ್ಸಲ್ಲಿ, ರೈಟ್. ಹೌದಾ ಸರ್, ಇಷ್ಟೆಲ್ಲ ಆಯಿತು. ಸರ್ ಇದೇನಿದು CORS?
ಹೌದು. ಈ ಒಂದು ಎಂಟೈರ್ ಏನು ಕಂಟ್ರೋಲ್ ಪಾಯಿಂಟ್ಸ್ ಇದೆ ಅಲ್ವಾ, ಇದು ಕಂಟಿನ್ಯೂಸ್ಲಿ ಆಪರೇಟಿಂಗ್ ಸ್ಟೇಷನ್ ಇದು. ಇದು ರಿಯಲ್ ಟೈಮ್ GNSS ಕರೆಕ್ಷನ್ ಡೇಟಾಗಳು, ಕಂಟ್ರೋಲ್ ಪಾಯಿಂಟ್ಸ್ಗಳು ಏನು ಎಂತ ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇರುವಂತಹ ಒಂದು ಸ್ಟೇಷನ್ ಇದು. ಅದು ಏನು ಸರ್, ಅದು CORS ಅಂತೀವಿ ಅದನ್ನು. ಓಕೆ, CORS. ಸೊ CORS ಓದಬೇಕಾ ಸರ್? ಹೌದು ಸರ್, ಯಾಕಂದರೆ ಸಿಲೆಬಸಲ್ಲಿದೆ. CORS ಅಂದರೆ ಇಲ್ಲಿ ನೋಡಿ, CORS ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್. ಇದು ಇಂಡಿಯಾದಲ್ಲೂ ಇತ್ತಂದರೆ ಕರ್ನಾಟಕದಲ್ಲೂ ಇರಲೇಬೇಕಲ್ವಾ? ಎಸ್, ವಾಟ್ ಈಸ್ ದ್ಯಾಟ್? ಕರ್ನಾಟಕ ಸ್ಟೇಟ್ CORS ನೆಟ್ವರ್ಕ್. ವೆರಿ ಇಂಪಾರ್ಟೆಂಟ್, ರೈಟ್? ಎಸ್. ಸೊ ಹೋಪ್ ಯು ಗೈಸ್ ಗಾಟ್ ಇಟ್. ಓಕೆ, ನಿಮಗೆ ಆದಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿಸೋದಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇಗ ಬಿಡಬೇಕಾಗಿದ್ದು ಕ್ಲಾಸ್, ಬಟ್ ಸ್ಟಿಲ್ ಇದನ್ನೆಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಸೋಣ ಅಂತ ಐ ಟುಕ್ ಮೈ ಟೈಮ್. ಓಕೆ, ಎಸ್ ಸರ್, ಇಷ್ಟೆಲ್ಲ ಅರ್ಥ ಆಯಿತು. ಸರ್, ಒಂದು ಜಿಯೋ ರೆಫರೆನ್ಸಿಂಗ್ ಅಂತ ಮೇಲೆ ಹೊರಡಿದೆ, ಅದನ್ನು ನೀವು ಹೇಳ್ತಾನೆ ಇಲ್ಲ. ಓಸಲಿ ಕ್ಲಾಸಲ್ಲಿ ಹೇಳ್ತೀನಿ ಅಂದರೆ ಇವಾಗೂ ಮಾಡ್ತಾನೆ ಇಲ್ಲ ನೀವು. ಎಸ್, ಇವಾಗ ಮಾಡೋಣ. ಸೊ ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು ಗೊತ್ತಾ? ಐ ಆಮ್ ಅಸೈನಿಂಗ್ ದೋಸ್ ರಿಯಲ್ ವರ್ಲ್ಡ್ ಕೋಆರ್ಡಿನೇಟ್ಸ್. ಏನು ರಿಯಲ್ ವರ್ಲ್ಡ್ ಕೋಆರ್ಡಿನೇಟ್ಸ್ ಇದೆ ಅಲ್ವಾ, CRS ಅಲ್ಲಿ GCS PCS ಅಂತ ಇದೆ. ಇಮೇಜಾಗಿ ನಾನು ಹಾಕ್ತೀನಿ, ರೈಟ್? ಐ ಆಮ್ ಅಸೈನಿಂಗ್ ದಿಸ್ ರಿಯಲ್ ವರ್ಲ್ಡ್ ಕೋಆರ್ಡಿನೇಟ್ಸ್ ಟು ಅನ್ ಇಮೇಜ್, ಟು ಅ ಸ್ಕ್ಯಾನ್ ಕಾಪಿ ಅಥವಾ ಮ್ಯಾಪ್ ಆರ್ ಅ ಡೇಟಾ ಸೆಟ್. ಯಾಕೆ? ಆಸ್ ಇಟ್ ಅಪಿಯರ್ಸ್ ಎಟ್ ಇಟ್ಸ್ ಕರೆಕ್ಟ್ ಲೊಕೇಶನ್. ಸಪೋಸ್ ನೋಡೋಣ, ಏನಾಗುತ್ತೆ ಗೊತ್ತಾ? ಒಂದು ರ್ಯಾಂಡಮ್ ಆಗಿ ಇಮೇಜ್ ತೆಗ್ದಿದ್ದೀನಿ. ಅದು ಒಂಥರ ಹೆಂಗಂದ್ರೆ ಸಿಕ್ಕಾಪಟ್ಟೆ ಬ್ಲರ್ ಆಗಿರುತ್ತೆ, ಏನೇನೋ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಅದು ಅವಾಗ ಏನಾಗುತ್ತೆ, ನಾನು ಅದನ್ನು ಪ್ರಾಸೆಸ್ ಮಾಡಬೇಕಲ್ವಾ? ಆ ಪ್ರಾಸೆಸ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ? ಈ ಕಂಟ್ರೋಲ್ ಪಾಯಿಂಟ್ಸ್ಗಳನ್ನು ನಾನು ಡಂಪ್ ಮಾಡ್ತೀನಿ. ಏನು ಹೇಳಿ? ಕಂಟ್ರೋಲ್ ಪಾಯಿಂಟ್ಸ್ನ ನಾನು ಡಂಪ್ ಮಾಡ್ತೀನಿ. ಯಾಕೆ ಡಂಪ್ ಮಾಡ್ತೀನಿ ಸರ್ ನಾನು? ಸರ್, ಅದು ನೋನ್ ಪಾಯಿಂಟ್ಸ್ ಅಲ್ವಾ? ಅದು ಪ್ರತಿಯೊಂದು ಏರಿಯಾದಲ್ಲಿ ಒಂದು ನೋನ್ ಪಾಯಿಂಟ್ಸ್ ಇರುತ್ತೆ, ರೈಟ್? ಅದನ್ನು ನಾನು ಡಂಪ್ ಮಾಡ್ತೀನಿ ಸರ್. ಆ ಡಂಪ್ ಮಾಡಿದ ಮೇಲೆ ನನಗೇನಾಗುತ್ತೆ ಗೊತ್ತಾ? ಒಂದು ಕರೆಕ್ಟೆಡ್ ಇಮೇಜ್ ಬರುತ್ತೆ. ಇದು ಏನೋ ಒಂದು ಯೂಸ್ಲೆಸ್ ರಾ ಇಮೇಜ್ ಏನಾಗುತ್ತೆ, ನನಗೆ ವೆರಿ ಯೂಸ್ಫುಲ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಮ್ಯಾಪ್ ಈಸ್ ಅಗೇನ್ ಡಿಸೈನ್ ವೆರಿ ಬ್ಯೂಟಿಫುಲಿ ಬೇಸ್ಡ್ ಆನ್ ಒಂದು CRS ಸಿಸ್ಟಮ್ನ ಫಾಲೋ ಮಾಡುವಂತಹ ಒಂದು ವೆರಿ ಬ್ಯೂಟಿಫುಲ್ ಮ್ಯಾಪ್ ಪ್ರಿಪೇರ್ ಆಗಿರುತ್ತೆ. ದಟ್ ಪ್ರಿಪೇರ್ಡ್ ಮ್ಯಾಪ್ ಈಸ್ ನಥಿಂಗ್ ಬಟ್ ಜಿಯೋ ರೆಫರೆನ್ಸ್ಡ್ ಇಮೇಜ್. ಓಕೆ, ಜಿಯೋ ರೆಫರೆನ್ಸ್ಡ್ ಇಮೇಜ್. ಓಕೆ, ಏನಪ್ಪ ಇದು ಅಂದರೆ ಏನೂ ಇಲ್ಲ, ಸಿಂಪಲ್. ಇಲ್ಲೊಂದು ರಾ ಇಮೇಜ್ ಇದೆ, ಅದರಲ್ಲಿ ನಾನು ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಆ್ಯಡ್ ಮಾಡಿದ್ದೀನಿ. ಅದು ಮಾಡಿದಾಗ ನಾನು ಪ್ರಾಸೆಸ್ ಮಾಡಿದಾಗ ನನಗೆ ವೆರಿ ಕರೆಕ್ಟ್ ವಿಜುವಲ್ ಇಮೇಜ್ ಸಿಕ್ಕಿದೆ. ದ್ಯಾಟ್ ಇಮೇಜ್ ಈಸ್ ಕಾಲ್ಡ್ ಆಸ್ ಜಿಯೋ ರೆಫರೆನ್ಸ್ ಇಮೇಜ್. ದಿಸ್ ಎಂಟೈರ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಜಿಯೋ ರೆಫರೆನ್ಸಿಂಗ್. ಓಕೆ, ಜಿಯೋ ರೆಫರೆನ್ಸಿಂಗ್. ಸರ್, ಇದು ಯೂಸ್ಫುಲ್ಲಾ? ಎಸ್ ಡಿಯರ್, ವೆರಿ ಯೂಸ್ಫುಲ್. ವೈ? ಎಂಟೈರ್ ನೀವೇನು ಡ್ರೋನ್ ಸರ್ವೆ ಮಾಡ್ತೀರಲ್ವಾ, ಇದು ಜಿಯೋ ರೆಫರೆನ್ಸ್ ಕಾನ್ಸೆಪ್ಟ್ ಯೂಸ್ ಆಗಿರುತ್ತೆ ಅಲ್ಲಿ. ದಟ್ಸ್ ವೈ. ಓಕೆ, ಎಸ್, ಅಷ್ಟೇ ಸಿಂಪಲ್ ಇದೆ. ಇವಾಗ ನಮಗೆ ಒಂದು ಏನು ನೋಡ್ರಪ್ಪ, ಏನು ಅಂದರೆ ಯಾವಾಗೋ ಒಂದು 90s ಒಂದು ಓಲ್ಡ್ ಸ್ಕ್ಯಾನ್ಡ್ ಕ್ಯಾಡಸ್ಟ್ರಲ್ ಮ್ಯಾಪ್ ಇದೆ ನನ್ನ ಹತ್ರ. ಇಟ್ ಈಸ್ ಓನ್ಲಿ ಅನ್ ಇಮೇಜ್ ಇದೆ. ಅಲ್ಲಿ GIS ಅದನ್ನು ಏನು ಗೊತ್ತಾ, ಅದಕ್ಕೆ ಕ್ಯಾಪ್ಚರೇ ಮಾಡೋಕ್ಕಾಗ್ತಿಲ್ಲ. ಏನು ಮರ ಇದು, ಎಂಥ ಕ್ಯಾಡಸ್ಟ್ರಲ್ ಮ್ಯಾಪ್ ಇದು, ಎಲ್ಲಿರ್ಬೋದು? ಇವನ್ ಸಾಫ್ಟ್ವೇರ್ಗೂ ಅರ್ಥ ಆಗ್ತಿರಲ್ಲ. ಆವಾಗ ನಾವು ಏನು ಮಾಡಬೇಕು ಗೊತ್ತಾ? ಓಲ್ಡ್ ಮ್ಯಾಪನ್ನು ಡಂಪ್ ಮಾಡಿ ಅದರಲ್ಲಿ ಕಂಟ್ರೋಲ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿ, ಓಕೆ, ಒಂದು ಪ್ರಾಪರ್ CRS ಸಿಸ್ಟಮ್ನ ಇದು ಮಾಡಿ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿದರೆ ನನಗೇನಾಗುತ್ತೆ, ಒಂದು ವೆರಿ ಕ್ವಾಲಿಟೇಟಿವ್ ಜಿಯೋ ರೆಫರೆನ್ಸ್ ಮ್ಯಾಪ್ ಪ್ರೊಡ್ಯೂಸ್ ಆಗುತ್ತೆ. ಆ ಓಲ್ಡ್ ಮ್ಯಾಪಿಂದ ನಮಗೆ ಇರುತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ನಾವೇನು ಮಾಡ್ತೀವಿ, ಆ ಜಸ್ಟ್ ಒಂದು CRS ಅನ್ನು ಹೊಡೆದ ತಕ್ಷಣ ಆ ಮ್ಯಾಪ್ ಇವಾಗ ಸಾಫ್ಟ್ವೇರಲ್ಲೂ ಬಂದುಬಿಡುತ್ತೆ. ಓಕೆ, ನಾವು ದ ಕ್ಯಾಡಸ್ಟ್ರಲ್ ಮ್ಯಾಪ್ ಕ್ಯಾನ್ ಬಿ ಕರೆಕ್ಟ್ಲಿ ಓವರ್ಲೇ ವಿತ್ ದ GIS ಲೇಯರ್. ಸಡನ್ ಆಗಿ ನಾನು GIS ಲೇಯರಲ್ಲಿ ಹಾಕಿದಾಗ ನನಗೆ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಇವಾಗ ಹೇಳಿ, MCQ ಅಲ್ಲಿ ಕೇಳ್ತಾರೆ, ಸಪೋಸ್ ನೀವು ಯು ಆರ್ ಬೀಯಿಂಗ್ ಅ ಸರ್ವೇಯರ್ ಇದ್ದೀರಾ, ನೀವು ಒಂದು ರಾ ಇಮೇಜ್ ನಿಮ್ಮ ಹತ್ರ ಇದೆ, ನಿಮಗೆ ಇವಾಗ ಅದನ್ನು ಜಿಯೋ ರೆಫರೆನ್ಸ್ ಮಾಡಬೇಕು ಅಂದರೆ ನಿಮಗೆ ಏನೇನು ಬೇಕು ಅಂತ ಕೇಳ್ತಾರೆ. ಅವಾಗ A ಆಪ್ಷನ್ X, B ಆಪ್ಷನ್ Y, C ಆಪ್ಷನ್ Z. ಸಪೋಸ್ ಹಂಗೆ ಇರುತ್ತೆ, A ಆ್ಯಂಡ್ ಅಂದರೆ 1 and 2 ಓನ್ಲಿ, ಅಥವಾ 1 ಓನ್ಲಿ, ಅಥವಾ 2 ಓನ್ಲಿ, ಅಥವಾ ಆಲ್ ದ ಅಬೌವ್ ಅಂತ ಇರುತ್ತೆ. ಅಲ್ಲಿ ನನಗೆ ಏನೇನು ಬೇಕು? ಕಂಟ್ರೋಲ್ ಪಾಯಿಂಟ್ಸ್ ಬೇಕು, ಅಲ್ಲಿ ಕರೆಕ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಬೇಕು ನನಗೆ, ವೆದರ್ ಇಟ್ ಕ್ಯಾನ್ ಬಿ XY, ಈಸ್ಟಿಂಗ್ ನಾರ್ತಿಂಗ್, ಅಥವಾ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್. ಸರ್, ನನಗೆ ಕರೆಕ್ಟ್ CRS ಸಿಸ್ಟಮ್ ಬೇಕು ಸರ್. ಏನು ಅದು ಸರ್? GCS ಆದರೂ ಇರಬೇಕು ಅಥವಾ PCS ಆದರೂ ಇರಬೇಕು ಸರ್. ಹೌದಾ?
ಸರ್ ಇದು ಏನು ಇನ್ನೊಂದು ಇದೆ ಸರ್, ಏನಿದು ಟ್ರಾನ್ಸ್ಫಾರ್ಮೇಷನ್ ಕೂಡ ಆಗಿರಬೇಕು ಸರ್. ಮತ್ತೆ ಇನ್ನೊಂದು ಕೀವರ್ಡ್ ಎಸ್ ಅದು ಹೊಸದು ಆ್ಯಡ್ ಮಾಡ್ತೀರಾ, ನಮಗೆ ಹೇಳ್ತೀರಾ? ಹೇಳಲೇಬೇಕು ಅಲ್ವಾ ಫ್ರೆಂಡ್ಸ್? ಐ ವಾಂಟ್ ಟು ಕನೆಕ್ಟ್ ದ ಡಾಟ್ಸ್, ಐ ವಾಂಟ್ ಟು ಎನ್ಶೋರ್ ದ ಡೌಟ್ಸ್ ಆರ್ ಕ್ಲಾರಿಫೈಡ್ ಆನ್ ಇಮಿಡಿಯೇಟ್ಲಿ. ಓಕೆ, ಎಸ್. ಸೊ ಇದು ಏನು ಗೊತ್ತಾ, ಸಪೋಸ್ ಏನಾಗಿರುತ್ತೆ, ಸಪೋಸ್ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಏನಾಗಿರುತ್ತೆ ಗೊತ್ತಾ, ಏನೋ ಒಂದು ಇನ್ನಿತರ ಕಾರಣಗಳಿಂದ ಅದು ಏನಾಗುತ್ತೆ, ಸಪೋಸ್ ಶಿಫ್ಟ್ ಆಗಿರುತ್ತೆ, ಅಥವಾ ಒಂದೊಂದ್ಸಲಿ ಟರ್ನ್ ಆಗಿರುತ್ತೆ, ಒಂದ್ಸಲಿ ಏನಾಗುತ್ತೆ ಗೊತ್ತಾ, ಅದೊಂದು ಸ್ಟ್ರಿಂಕ್ ಆಗಿರುತ್ತೆ ಅಥವಾ ಎನ್ಲಾರ್ಜ್ ಆಗಿರುತ್ತೆ. ನಾನು ಅದನ್ನು ಕರೆಕ್ಷನ್ ಮಾಡಬೇಕಲ್ವಾ, ರೈಟ್? ಸಪೋಸ್ ನಾನು ಕರೆಕ್ಷನ್ ಮಾಡಿದಾಗ ನಾನು ಶಿಫ್ಟ್ ಮಾಡಿದ್ರೆ ಅದು ಶಿಫ್ಟಿಂಗ್, ಟ್ರಾನ್ಸ್ಫಾರ್ಮೇಷನ್. ಸಪೋಸ್ ರೊಟೇಟ್ ಆಗಿರುತ್ತೆ, ಅದನ್ನು ರೀರೊಟೇಟ್ ಮಾಡಿದ್ರೆ ಅದು ಒಂದು ರೊಟೇಟ್ ಟ್ರಾನ್ಸ್ಫಾರ್ಮೇಷನ್. ಸರ್ ಒಂದು ವೇಳೆ ಸ್ಕೇಲ್ ಏನಾದರೂ ಮಿಸ್ ಮ್ಯಾಚ್ ಆಗಿರುತ್ತೆ, ಅದನ್ನು ನಾನು ಕರೆಕ್ಷನ್ ಮಾಡಿದಾಗ ಅದು ಒಂದು ಸ್ಕೇಲ್ ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕಾಗಿ ನನಗೆ ಇನ್ನೊಂದ್ಸಲಿ ಹೇಳಿ, ಏನಂದರೆ ಜಿಯೋ ರೆಫರೆನ್ಸ್ ಮಾಡುವಾಗ ನನಗೆ ಏನೇನು ಬೇಕು ಸರ್? ನನಗೆ ಕಂಟ್ರೋಲ್ ಪಾಯಿಂಟ್ಸ್ ಬೇಕು, ಕರೆಕ್ಟ್ ಕೋಆರ್ಡಿನೇಟ್ಸ್ ಬೇಕು, ಕರೆಕ್ಟ್ CRS ಸಿಸ್ಟಮ್ ಬೇಕು, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಆಗಿರುವ ಕೋಆರ್ಡಿನೇಟ್ ಸಿಸ್ಟಮ್ ಕೂಡ ಬೇಕು ನನಗೆ. ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ಬಿಫೋರ್ ಜಿಯೋ ರೆಫರೆನ್ಸಿಂಗ್ ಒಂದು ಇಮೇಜ್ ಇರುತ್ತೆ, ಏನೋ ಒಂದು ಮಿಸ್ಪ್ಲೇಸ್ಡು ಅಥವಾ ಏನೋ ಒಂದಾಗಿರುತ್ತೆ, ನೋ ಪ್ರಾಪರ್ ಲೊಕೇಶನ್ನು, ಪ್ರಾಪರ್ ಆಗಿ ಸ್ಪೇಷಿಯಲ್ ಡೇಟಾ ಅಂದರೆ ಬರುತ್ತೆ ಮುಂದೆ, GISಗೆ ಒಂದು ಅರ್ಥನೇ ಆಗಲ್ಲ, ಇದು ಏನು ಹಾಕಿದ್ಯಪ್ಪ ಅಂತ ಅನ್ಕೊಂಡ್ಬಿಡುತ್ತೆ ಅದು ಸಾಫ್ಟ್ವೇರ್. ಆವಾಗ ನಾನು ಏನು ಮಾಡಬೇಕು, ಬೀಯಿಂಗ್ ಅ ಲ್ಯಾಂಡ್ ಸರ್ವೇರ್ ಆರ್ ಕಂಪ್ಯೂಟರ್ ಎಕ್ಸ್ಪರ್ಟ್, ಅದನ್ನು ನಾನು ಜಿಯೋ ರೆಫರೆನ್ಸಿಂಗ್ ಮಾಡ್ತೀನಿ. ಆ ಜಿಯೋ ರೆಫರೆನ್ಸಿಂಗ್ ಮಾಡಿದಾಗ ನನಗೆ ಏನಾಗುತ್ತೆ ಗೊತ್ತಾ, ಇವಾಗ ಒಂದು ಸಾಫ್ಟ್ವೇರ್ ರೀಡಬಲ್ ಫಾರ್ಮೆಟಲ್ಲಿ ಇರುತ್ತೆ, ಒಂದು ಕಂಪ್ಯೂಟರ್ ರೀಡಬಲ್ ಫಾರ್ಮೆಟಲ್ಲಿ ಇರುತ್ತೆ, ರೈಟ್? ನೋಡಿ ಅವಾಗ ಏನಾಗುತ್ತಾ, ಮ್ಯಾಪ್ ರಿಯಲ್ ವರ್ಲ್ಡ್ ಕೋಆರ್ಡಿನೇಟ್ಸ್ ಎಲ್ಲಿದೆ, ಕರೆಕ್ಟ್ ಪೊಸಿಷನ್ ಆನ್ ಅರ್ತ್ ಎಲ್ಲಿದೆ, ಓಕೆ, ಒಂದು ರೋಡ್ ಲೇಯರ್ ಇದೆಯಾ, ಪಾರ್ಸಲ್ ಲೇಯರ್ಸ್ ಇದೆಯಾ, ಅಥವಾ ಸ್ಯಾಟಲೈಟ್ ಇಮೇಜ್, ಎಲ್ಲ ಇನ್ಫಾರ್ಮೇಷನ್ ಪ್ರಾಪರ್ ಆಗಿ ಸಿಸ್ಟಮೆಟಿಕ್ ಆಗಿ ಕೊಟ್ಟಿರುತ್ತೆ. ಓಕೆ, ದಟ್ಸ್ ವೈ. ಸೊ ಓವರಾಲ್ ಆಗಿ ನನಗೆ ಹೇಳಿ, GCP ಅಂದರೆ ಏನು ಸರ್? ಇದು ಒಂದು ನೋನ್ ರೆಫರೆನ್ಸ್ ಪಾಯಿಂಟ್, ಅದೊಂದು ಪ್ರಾಸೆಸಿಂಗಲ್ಲಿ ಯೂಸ್ ಆಗಿರುತ್ತೆ. ಓಕೆ, ಸೊ ಜಿಯೋ ರೆಫರೆನ್ಸಿಂಗ್ ಅಂದರೆ ಸರ್ ಇದು ಒಂದು ಪ್ರಾಸೆಸ್ ದಟ್ ಯೂಸಸ್ ದ ರೆಫರೆನ್ಸ್ ಆರ್ ಕಂಟ್ರೋಲ್ ಪಾಯಿಂಟ್ಸ್ ಟು ಪೊಸಿಷನ್ ದ ಡೇಟಾ ಸೆಟ್, ಟು ಕರೆಕ್ಟ್ ದಟ್ ಟು ಅ ರಾ ಇಮೇಜ್, ಯೂಸ್ಲೆಸ್ ರಾ ಇಮೇಜ್ ಟು ಅ ಯೂಸ್ಫುಲ್ ಏನಂತಾರೆ, ಜಿಯೋ ರೆಫರೆನ್ಸ್ಡ್ ಇಮೇಜ್. GCP ಹೆಲ್ಪ್ಸ್ ಇನ್ ಜಿಯೋ ರೆಫರೆನ್ಸಿಂಗ್. GCP ಇಟ್ ಸೆಲ್ಫ್ ಈಸ್ ನಾಟ್ ಜಿಯೋ ರೆಫರೆನ್ಸಿಂಗ್, ಅದು ಇಂಪಾರ್ಟೆಂಟು. GCPಗಳು ಜಿಯೋ ರೆಫರೆನ್ಸ್ಗೆ ಹೆಲ್ಪ್ ಮಾಡ್ತವೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನನಗೆ ಇವಾಗ ಹೇಳಿ, ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು ಸರ್? ವೇರ್ ಡಸ್ ದ ಇಮೇಜ್ ಮ್ಯಾಪ್ ಬಿಲಾಂಗ್ಸ್ ಟು, ಎಲ್ಲಿದೆ ಸರ್? ಪ್ರಾಪರ್ ಆಗಿ ನಂಗೆ ಗೊತ್ತಾಗಬೇಕು. ಸರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಸರ್? ಏನೋ ಒಂದು ಇನ್ನಿತರ ಕಾರಣಗಳಿಂದ ಅದು ಒಂದು ಪ್ರಾಪರ್ ಆಗಿ ಇಲ್ವಾ, ಅದು ಇಲ್ಲ ಇಮೇಜ್, ಅದನ್ನು ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹೌ ಡು ವಿ ಅಡ್ಜಸ್ಟ್, ಹೌ ಡು ವಿ ಕನ್ವರ್ಟ್ ಟು ಫಿಟ್ ಫಾರ್ ದ ರಿಕ್ವೈರ್ಡ್ ರೆಫರೆನ್ಸ್ಗೋಸ್ಕರ ಅಂದರೆ ಟ್ರಾನ್ಸ್ಫಾರ್ಮೇಷನ್. ಸರ್ CRS ಅಂದರೆ ಏನು? ಎರಡು ಟೈಪ್ ಇದೆ, GCS, PCS. ವಿಚ್ ರೆಫರೆನ್ಸ್ ಫ್ರೇಮ್ವರ್ಕ್ ಆರ್ ವಿ ಯೂಸಿಂಗ್ ಸರ್? ಆರ್ ವಿ ಯೂಸಿಂಗ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್? ಆರ್ ವಿ ಯೂಸಿಂಗ್ ನಾರ್ತಿಂಗ್ ಈಸ್ಟಿಂಗ್? ದಟ್ ಹ್ಯಾಸ್ ಟು ಬಿ ಫೌಂಡ್, ರೈಟ್? ಸೊ GCPs ಅಂದ್ರೆ ಏನು ಸರ್? ಇದು ಒಂದು ನೋನ್ ಪಾಯಿಂಟ್ಸ್ ಇರುತ್ತೆ, ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಾಸೆಸಿಂಗಲ್ಲಿ ಯೂಸ್ ಆಗುತ್ತೆ, ರೈಟ್? ಸೊ ಇಫ್ ಐ ನೋ GCP, ಇಫ್ ಐ ನೋ ಕೋಆರ್ಡಿನೇಟ್ಸ್, ಇಫ್ ಐ ನೋ ಪ್ರಾಪರ್ CRS, if I have done appropriate transformation, that is scale, rotate, turn, ಈ ಥರ ಮಾಡಿದಾಗ ನನಗೆ ಒನ್ ಆಫ್ ದ ಬ್ಯೂಟಿಫುಲ್ ಮ್ಯಾಪ್ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಜಿಯೋ ರೆಫರೆನ್ಸ್ಡ್ ಮ್ಯಾಪ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಇವಾಗ ನನಗೆ ಹೇಳಿ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಏನು? ಓಕೆ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಏನು? ದೀಸ್ ಆರ್ ದ ನೋನ್ ಕೋಆರ್ಡಿನೇಟ್ಸ್. ಏನಕ್ಕೆ ಯೂಸ್ ಆಗುತ್ತೆ ಸರ್? ಇದು ರಾ ಇಮೇಜ್ ಇದೆ ಸರ್, ನಾನು ಆ GCPsಗಳನ್ನು ಆ್ಯಡ್ ಮಾಡ್ತೀನಿ, ನನಗೆ ಒಂದು ಪ್ರಾಪರ್ ನೋಡಿ, ಈ ಮ್ಯಾಪ್ ಹೆಂಗಿದೆ ನೋಡಿ ಫ್ರೆಂಡ್ಸ್, ನೀವು ಡ್ರೋನ್ ಸರ್ವೆ ಮುಂದೆ ಮಾಡುವಾಗ ನೀವು ಈ ಥರ ಮಾಡ್ತೀರಾ ಸರ್. ಏನು ಸರ್ ಬರೀ ಚೈನ್ ಸರ್ವೆ ಮಾಡೋದು ಸರ್ ನಾವು, ಏನೇನೋ ಅಂತೀರಾ ನೀವು, ಡ್ರೋನ್ ಸರ್ವೆ ಅಂತೀರಾ, ಇದೆಲ್ಲ ರಿಯಾಲಿಟಿ ಇಲ್ಲ ಸರ್, ರಿಯಾಲಿಟಿ ಇಲ್ಲ ಹಳ್ಳಿಯಲ್ಲಿ. ಎಸ್, ಓಕೆ. ಇವಾಗ ಎಲ್ಲ ಒಂದು ಸ್ಕೀಮ್ಸ್, PM ಸ್ವಮಿತ್ವ ಸ್ಕೀಮ್ ಕೂಡ ಬಂದಿದೆ, ಅದರಲ್ಲಿ ನೀವು ಕಂಪಲ್ಸರಿ ಡ್ರೋನ್ ಸರ್ವೆ ಯೂಸ್ ಮಾಡಬೇಕು ಡಿಯರ್ ಫ್ರೆಂಡ್ಸ್. ಹ್ಯಾಂಡ್ಸ್ ಅದನ್ನು ನೀವು ಚೆನ್ನಾಗಿ ಯೂಸ್ ಮಾಡಬೇಕು ಅಂದರೆ ಹ್ಯಾವ್ ಟು ನೋ ದೀಸ್ ಬೇಸಿಕ್ಸ್, ರೈಟ್? ನೋಡಿ ಈ ಥರ ಡ್ರಾ ಇಮೇಜ್ ತೆಗಿತೀರಾ ನೀವು, ತೆಗೆದ್ಮೇಲೆ ಏನಾಗುತ್ತೆ ಗೊತ್ತಾ, ಆಟೋಮೆಟಿಕಲಿ ಇನ್ಸೈಡಲ್ಲೇ ಪ್ರಾಸೆಸ್ ಆಗುತ್ತೆ ಅದು GCPsನ್ನು ರೆಫರೆನ್ಸ್ ಮಾಡಿಕೊಂಡು. ಓಕೆ, ಅದು ಹೆಂಗಾಗುತ್ತೆ, ಈ ಥರ ಕೋಆರ್ಡಿನೇಟ್ಸ್, ನೋನ್ ಕೋಆರ್ಡಿನೇಟ್ಸ್ನ ತಗೊಂಡು ಏನು ಮಾಡೋದು ಗೊತ್ತಾ, ಅದು ಒಂದು ಆರ್ಥೋ ಮೊಸೈಕ್ ಮಾಡುತ್ತೆ. ಹೇಳಿದ್ದೆ ನಾನು, ಆರ್ಥೋ ಮೊಸೈಕ್ ಅಂದರೆ ಜಾಮೆಟ್ರಿಕಲ್ ಕರೆಕ್ಷನ್ ಮಾಡ್ಕೊಳ್ಳುತ್ತೆ. ಫೈನಲಿ ನಿಮಗೆ ಒಂದು ವೆರಿ ಆ್ಯಕ್ಯುರೇಟ್ ಆ್ಯಂಡ್ ವೆರಿ ಅಲೈನ್ಡ್ ಜಿಯೋ ರೆಫರೆನ್ಸ್ಡ್ ಔಟ್ಪುಟ್ ಕೊಡುತ್ತೆ ನೋಡಿ. ಓಕೆ, ಎಸ್. ಓಕೆ ಸರ್ ಒಂದು ಒಳ್ಳೆ GCP ಅಂದರೆ ಏನು? ಒಳ್ಳೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ಅಂದರೆ ಏನು ಸರ್? ಏನು ಗೊತ್ತಾ, ಒಂದು ಸ್ಯಾಟಲೈಟ್ಗೆ ಕ್ಲಿಯರ್ಲಿ ವಿಸಿಬಲ್ ಇರಬೇಕು, ಅದು ಒಂದು ಸ್ಟೇಬಲ್ ಆಗಿರಬೇಕು, ಆ ಒಂದು ಬೆಂಚ್ ಮಾರ್ಕ್ ಅಥವಾ ಬಾಂದು.
ಯಾಕೆ ಅಂದರೆ ಸಪೋಸ್ ಲ್ಯಾಂಡ್ ಸ್ಲೈಡ್ ಆಗಿದೆ, ಸಪೋಸ್ ಥಂಡರ್ ಸ್ಟಾರ್ಮ್ ಆಗಿ ರೈನ್ ಫಾಲ್ ಆಗಿದೆ, ಅದು ಒಂದು ವೆದರ್ಡ್ ಆಗಿದೆ, ರೈಟ್? ಅವಾಗ ಏನಾಗಿದೆ ಗೊತ್ತಾ, ಇದೇ ಒಂದು ಕಲ್ಲು ಅಂದ್ಕೊಳ್ಳಿ, ಜಸ್ಟ್ ಈ ಕಡೆ ಶಿಫ್ಟ್ ಆಯಿತು ಅಂದರೆ ಎಂಟೈರ್ ನಮ್ಮದು ಒಂದು ಕ್ಯಾಲ್ಕುಲೇಷನ್ಸೇ ರಾಂಗ್ ಆಗುತ್ತಲ್ವಾ ಡಿಯರ್ ಫ್ರೆಂಡ್ಸ್? ಎಸ್. ಮತ್ತೆ ಇನ್ನೊಂದು ಏನು ಗೊತ್ತಾ, ವೆಲ್ ಡಿಸ್ಟ್ರಿಬ್ಯೂಟೆಡ್ ಇರಬೇಕು ನಮಗೆ, ಇಲ್ಲಿ ಅಥವಾ ಇಲ್ಲಿ ಈ ಥರ ಒಂದು ನಾನು ಮಾಡ್ಬೇಕು. ಯಾಕಂತಂದರೆ ನಾನು ಕರೆಕ್ಷನ್ ಮಾಡ್ತಿರ್ತೀನಿ, ರೈಟ್? ಅವಾಗ ಕರೆಕ್ಟ್ ಪ್ರಾಪರಾಗಿ ಯೂಸ್ ಆಗಬೇಕು ನನಗೆ. ಓಕೆ, ಮತ್ತು ಪ್ರಾಪರ್ ನೀವು ಸರ್ವೆ ಮಾಡಬೇಕು, ರೈಟ್? ಇದನ್ನೆಲ್ಲ ಮಾಡಿದಾಗ ನಮ್ಗೆ ಏನಾಗುತ್ತೆ, ಒಂದು ಪ್ರಾಪರ್ ಆಗಿ ಇಟ್ ಈಸ್ ಆಕ್ಸೆಸಿಬಲ್ ಆ್ಯಂಡ್ ಸೇಫ್ ಇನ್ ಆಕ್ಯುಪೈ ವಿತ್ ದ GNS ಆ್ಯಂಡ್ ಟೋಟಲ್ ಸಿಸ್ಟಮ್. ನಮಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಎಕ್ಸಾಮ್ ಟ್ರಾಪ್ಸ್ ಏನು ಕೇಳ್ಬೋದು, ಮೆನಿ GCPs ಇನ್ ಒನ್ ಕಾರ್ನರ್ ಇದ್ರೆ ಇಸ್ ಇಟ್ ಗುಡ್ ಸರ್? ನೋ ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಅ ಬ್ಯಾಡ್ ಸೈನ್. ಯಾವಾಗ ನೀವು ವೆರಿ ವೆಲ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ ಆವಾಗ ನಿಮಗೆ ಆ ಕಂಟ್ರೋಲ್ ಪಾಯಿಂಟ್ ಗುಡ್ ಕಂಟ್ರೋಲ್ ಪಾಯಿಂಟ್ ಆಗಿರುತ್ತೆ, ಆ್ಯಂಡ್ ಆ ಒಂದು ರೆಫರೆನ್ಸಿಂಗ್ ಪ್ರಾಸೆಸ್ಗೆ ಒಂದು ಒಳ್ಳೆಯ ಒಂದು ಮಾಡೆಲ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ವೈ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ GCPs ಅಂತ ಕೇಳಿದಾಗ, ಸರ್ ಇಟ್ ಈಸ್ ಕ್ಲಿಯರ್ಲಿ ವಿಸಿಬಲ್ ಇರಬೇಕು, ಇದು ಸ್ಟೇಬಲ್ ಆಗಿರಬೇಕು, ಇಟ್ ಶುಡ್ ನಾಟ್ ಮೂವ್, ವೆಲ್ ಡಿಸ್ಟ್ರಿಬ್ಯೂಟೆಡ್ ಆಗಿರಬೇಕು, ಪ್ರತಿಯೊಂದು ಲೈಕ್ ಕಾರ್ನರ್ಸಲ್ಲಿ ಇರಬೇಕು ಅಥವಾ ಸೆಂಟರ್ಸಲ್ಲಿ ಇರಬೇಕು, ಸರ್ ಆ್ಯಕ್ಯುರೇಟ್ಲಿ ಸರ್ವೇಡ್ ಆಗಿರಬೇಕು, ಮತ್ತು ಆಕ್ಸೆಸಬಲ್ ಇರಬೇಕು. ಅಂದರೆ ಸಡನ್ ಆಗಿ GNSS ನೋಡಿದ ತಕ್ಷಣ ಅದನ್ನು ಕ್ಯಾಪ್ಚರ್ ಮಾಡುವಂತಹ ಒಂದು ಆಕ್ಸೆಸಿಬಿಲಿಟಿ ಇರಬೇಕು, ಅಂದಾಗ ಮಾತ್ರ ಅದು ಒಂದು ಗುಡ್ ಕಂಟ್ರೋಲ್ ಪಾಯಿಂಟ್ಸ್ ಆಗಿರುತ್ತೆ ಸರ್. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಅದೇ ಥರ ನಾನು GCP ಮತ್ತು ಚೆಕ್ ಪಾಯಿಂಟ್ಸ್ಗಳಾಗ ಹೇಳಿದೆ. ಇದು ನಾನು GCP ಅಂದರೆ ನಾನು ಪ್ರಾಸೆಸಿಂಗ್ ಇರುವಾಗ ಯೂಸ್ ಮಾಡ್ತೀನಿ, ಇದು ನಾನು ಯೂಸ್ ಮಾಡಲ್ಲ. ಓಕೆ, ಇದೊಂದು ಇಟ್ಸ್ ನಾಟ್ ಇಂಡಿಪೆಂಡೆಂಟ್, ಐ ಮೀನ್ ಇಟ್ಸ್ ಡಿಪೆಂಡೆಂಟ್ ಫಾರ್ ಪ್ರಾಸೆಸಿಂಗ್. ಸರ್ ಇಟ್ ಈಸ್ ಟೋಟಲಿ ಇಂಡಿಪೆಂಡೆಂಟ್. ಚೆಕ್ ಪಾಯಿಂಟ್ ಸರ್ ಇದು ಇಕ್ಯುರೇಸಿ ಅಥವಾ ಕರೆಕ್ಷನ್ ಮಾಡುತ್ತೆ, ಸರ್ ಇದು ಜಸ್ಟ್ ಟೆಸ್ಟ್ ಮಾಡುತ್ತೆ ಅಷ್ಟೇ. ಚೆಕ್ ಪಾಯಿಂಟ್ ವೆದರ್ ನೀನು ಪ್ರಾಸೆಸ್ ಮಾಡಿರುವಂಥ ಇಮೇಜ್ ಕರೆಕ್ಟ್ ಇದೆಯಾ ಅಂತ ನಾನು ಚೆಕ್ ಪಾಯಿಂಟ್ ಮುಖಾಂತರ ಕರೆಕ್ಷನ್ ಮಾಡ್ತೀನಿ. ದ್ಯಾಟ್ಸ್ ಆಲ್. ಆಯಿತಾ? ಇನ್ನೊಂದು ಜಸ್ಟ್ ಕೀವರ್ಡ್ ಹೇಳ್ತೀನಿ, ಏನಂದರೆ ಒಂದು RMSE ಎರರ್ ಅಂತ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಏನಂದರೆ RMSE ಅಂದರೆ ರೂಟ್ ಮೀನ್ ಸ್ಕ್ವಯರ್ ಎರರ್ ಅಂತ ಬರುತ್ತೆ. ಓಕೆ, ಜಸ್ಟ್ MCQ ಪರ್ಪಸ್ ನೆನ್ಪಿಟ್ಕೊಳ್ಳಿ. ಏನು ಗೊತ್ತಾ, ಇದು ನನಗೆ ಪೊಸಿಷನಲ್, ನಾನು ಕಂಟ್ರೋಲ್ ಪಾಯಿಂಟ್ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತೀನಿ. ಏನಾದ್ರು ಯೂಸ್ ಮಾಡ್ತಾ ಇದ್ದೀನಿ, ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅದು ನಾನು ಯೂಸ್ ಮಾಡ್ತಾ ಇರೋದು ಆ್ಯಕ್ಯುರೇಟ್ ಇದೆಯಾ ಇಲ್ಲ ಅಂದಾಗ ಏನು ಗೊತ್ತಾ, RMSE ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎರರ್. ಓಕೆ, ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ, ಲೋವರ್ RMSE, ಲೋವರ್ ರೂಟ್ ಮೀನ್ ಸ್ಕ್ವೇರ್ ಎರರ್ ಇದ್ದರೆ ಬೆಟರ್ ಪೊಸಿಷನಲ್ ಅಗ್ರಿಮೆಂಟ್ ಅಥವಾ ಪೊಸಿಷನಲ್ ಆ್ಯಕ್ಯುರಸಿ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇವಾಗ ಗೊತ್ತಾಯ್ತಲ್ಲ? ಎಸ್. ಓಕೆ, ಎಸ್. ಸೊ ಇಷ್ಟೆಲ್ಲ ಆಯಿತು. ಓಕೆ, ಜಿಯೋ ರೆಫರೆನ್ಸಿಂಗ್ ಅಂದರೆ ಹೇಳಿದೆ ಏನಂತ. ಇವಾಗ ನನ್ನ PPTಯಲ್ಲಿ ನೀವು ಓದಿದಾಗ ಯು ವಿಲ್ ಗೆಟ್ ಅ ವೆರಿ ಕ್ಲಾರಿಟಿ ಅಬೌಟ್ ದಿಸ್ ಟಾಪಿಕ್. Okay, georeferencing is the process of assigning the real world coordinates to an image or map so to align as per the spatial data. Raw image ಇದೆ, ಕಂಟ್ರೋಲ್ ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ದೀನಿ, ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಐ ವಿಲ್ ಟ್ರಾನ್ಸ್ಫಾರ್ಮಿಂಗ್ ವಿಯಾ ರೊಟೇಷನ್ ಅಥವಾ ಶಿಫ್ಟ್ ಅಥವಾ ಸ್ಕೇಲ್. ಅದಾದಮೇಲೆ ನನಗೆ ಒನ್ ಆಫ್ ದ ಬೆಸ್ಟ್ ಇಮೇಜ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಜಿಯೋ ರೆಫರೆನ್ಸ್ಡ್ ಇಮೇಜ್. ನವ್ ಐ ಕ್ಯಾನ್ ದ ಇಮೇಜ್ ಈಸ್ ನಾವ್ ಇನ್ ದ ಕರೆಕ್ಟ್ ರಿಯಲ್ ವರ್ಲ್ಡ್ ಪೊಸಿಷನಲ್ಲಿದೆ ಅಂತ ನಾನು ಹೇಳ್ಬೋದು. ನೋಡಿ, ಈ ಥರ ಟರ್ನ್ ಆಗಿರುತ್ತೆ ಒಂದೊಂದ್ಸಲಿ ಬಿಕಾಸ್ ಆಫ್ ಸೋ ಆ್ಯಂಡ್ ಸೋ ರೀಸನ್ಸ್. ಇದರಲ್ಲಿ GIS ಲೇಯರ್ಸಲ್ಲಿ ಯೂಸ್ ಆಗೋಕ್ಕೆ ಆಗಲ್ಲ, ಬಿಕಾಸ್ GIS ಈಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಒಂದು ಸಾಫ್ಟ್ವೇರ್ ಇರುತ್ತೆ. ಈ ಥರ ಇರುವಂತಹ ಒಂದು ಇಮೇಜ್ನ ಅದನ್ನು ಅಫ್ಕೋರ್ಸ್ ಅದು ಪ್ರಾಸೆಸ್ ಮಾಡಲ್ಲ. ಅದಕ್ಕಾಗಿ ನಾನು ಫಸ್ಟ್ ಏನು ಮಾಡಬೇಕು, ಐ ಹ್ಯಾವ್ ಟು ಮೇಕ್ ಇಟ್ ರೊಟೇಟ್, ಅಂದರೆ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು. ಅದನ್ನು ನಾನು ರೊಟೇಟ್ ಮಾಡಬೇಕು, ಅದನ್ನು ಜಿಯೋ ರೆಫರೆನ್ಸಿಂಗ್ ಮಾಡಬೇಕು. ಆವಾಗ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬ್ಯೂಟಿಫುಲ್ ಇಮೇಜ್ ಬರುತ್ತೆ ಸಾಫ್ಟ್ವೇರಲ್ಲಿ. ಇವಾಗ ನಾವು ಈ ಒಂದು GIS ಅಲ್ಲಿ ನೀವು ಯೂಸ್ ಮಾಡ್ಬೋದು, ರೈಟ್? ಎಸ್, ವೆರಿ ಇಂಪಾರ್ಟೆಂಟ್. ಐ ಹೋಪ್ ಯು ಗಾಟ್ ದಟ್ ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು ಅಂತ. ಓಕೆ, GCP ಅಂದರೆ ಏನು, ಚೆಕ್ ಪಾಯಿಂಟ್ಸ್ ಅಂದರೆ ಏನು, ನಾವು ಯು ಗೈಸ್ ವಿಲ್ ಬಿ ಗೆಟಿಂಗ್ ಇಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಾನು ಹೇಳಿದ್ದೆ ನಿಮಗೆ ಏನು ಗೊತ್ತಾ, ಇದನ್ನು ಆಲ್ರೆಡಿ ಹೇಳಿದ್ದೀನಿ. ರಾ ಇಮೇಜ್ ಇದೆ, ಈ ಥರ ರಾ ಇಮೇಜ್ ಇದೆ, ಕ್ಯಾಮ್ರಾದಿಂದ ತಗೊಂಡಿದ್ದೀನಿ. ರಾ ಇಮೇಜ್ ಅಂದರೆ ಕೀವರ್ಡ್ಸ್ ಹೇಳಿದ್ದೀನಿ ಸರ್. ಇದೊಂದು ಪರ್ಸ್ಪೆಕ್ಟಿವ್ ವೇವ್ ಆಗಿರುತ್ತೆ, ಇಲ್ಲಿ ಸ್ಕೇಲ್ ವೇರಿಯೇಷನ್ಸ್ ಆಗಿರುತ್ತೆ ಸರ್, ಇಲ್ಲಿ ಡಿಸ್ಟಾರ್ಷನ್ಸ್ ಕೂಡ ಇರುತ್ತೆ. ಯಾಕಿರುತ್ತೆ ಮಾಡಿ ಫ್ರೆಂಡ್ಸ್, ಸರ್ ಟೆರೇನ್ ಇರುತ್ತೆ ಸರ್, ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಸರ್, ಒಂದೊಂದ್ಸಲ ಕ್ಯಾಮ್ರಾ ಟಿಲ್ಟ್ ಆಗಿರುತ್ತೆ. ಅದಕ್ಕಾಗಿ ಇದನ್ನು ನಾನು ಡೈರೆಕ್ಟಾಗಿ ಒಂದು ಮ್ಯಾಪ್ ಅಥವಾ ನನ್ನ ಒಂದು ಸರ್ವೆಗೋಸ್ಕರ ಅಥವಾ ಒಂದು ಏನೋ ಒಂದು ಪ್ರೋಗ್ರಾಮ್ಗೋಸ್ಕರ ಇದನ್ನು ಯೂಸ್ ಮಾಡ್ಬೋದಾ? ನೋ, ಯು ಕಾಂಟ್. ಓಕೆ, ಯು ಕಾಂಟ್. ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ಏನು ಮಾಡಬೇಕು, ಮ್ಯಾಪಿಗೆ ಕನ್ವರ್ಟ್ ಮಾಡಬೇಕು.
ಡಿಸೈನ್ಡ್ ಫಾರ್ ರಿಪ್ರೆಸೆಂಟೇಷನ್. ಇಟ್ ಈಸ್ ವೆರಿ ವೆಲ್ ಡಿಫೈನ್ಡ್. CRS ಏನು, ಡೇಟಮ್ ಏನು, ಪ್ರೊಜೆಕ್ಷನ್ ಏನು, ಸ್ಕೇಲ್ ಏನು, ಜನರಲೈಸ್ಡ್ ಫೀಚರ್ಸ್, ರೈಟ್. ಡಿಸ್ಟನ್ಸ್ ಆ್ಯಂಡ್ ಏರಿಯಾಸ್ ಆರ್ ವೆರಿ ಈಸಿಲಿ ಮೆಜರಬಲ್ ಆಸ್ ಪರ್ ದ ಸ್ಕೇಲ್. ಇವಾಗ ನೀವು ಇದನ್ನು ಯೂಸ್ ಮಾಡ್ತೀರಾ. ಇದನ್ನು ಯೂಸ್ ಮಾಡಬೇಕು ಅಂದರೆ ನೀವು ಹ್ಯಾವ್ ವೆರಿ ಆರ್ದು ಇಷ್ಟೋ ಕರೆಕ್ಷನ್ಸ್ ಇರುತ್ತೆ, ಎನ್ಲಾರ್ಜ್ ಆಗಿರುತ್ತೆ, ಏನೇನೋ ಆಗಿರುತ್ತೆ. ಅವಾಗ ನೀವು ಜಿಯೋಮೆಟ್ರಿಕಲಿ ಕರೆಕ್ಟೆಡ್ ಇಮೇಜಸ್ ಬರಬೇಕಲ್ವಾ ನಿಮಗೆ, ವೆರಿ ಇಂಪಾರ್ಟೆಂಟ್. ಸೊ ಆರ್ಥೋ ರೆಕ್ಟಿಫೈಡ್ ಇಮೇಜಸ್ ಇರಬೇಕು, ರಿಲೀಫ್ ತೆಗಿಬೇಕು, ಪರ್ಸ್ಪೆಕ್ಟಿವ್ ಡಿಸ್ಟಾರ್ಷನ್ಸ್ ಏನಾದರೂ ಇದ್ರೆ ತೆಗಿಬೇಕು, ರೈಟ್. ದಟ್ ಈಸ್ ನಥಿಂಗ್ ಬಟ್ ಆರ್ಥೋ ಮೊಸೈಕ್, ರೈಟ್. ಆರ್ಥೋ ಕರೆಕ್ಟೆಡ್ ಇಮೇಜ್ ಅಂತ ಅಂತಿದೆ. ಜಿಯೋಮೆಟ್ರಿಕಲಿ ಕರೆಕ್ಟೆಡ್ ಇಮೇಜ್ ಅಂದರೆ ಏನು, ಆರ್ಥೋ ಮೊಸೈಕ್. ಯೂನಿಫಾರ್ಮ್ ಸ್ಕೇಲ್ ಇರಬೇಕು, CRS ಡಿಫೈನ್ಡ್ ಆಗಿರಬೇಕು, ಇಟ್ ಹ್ಯಾಸ್ ಟು ಬಿ ಬಿಹೇವ್ ಲೈಕ್ ಅ ಮ್ಯಾಪ್ ವೆನ್ ಪ್ರಾಪರ್ಲಿ ಜಿಯೋ ರಿಫರೆನ್ಸ್ಡ್. ಓಕೆ, ವೆರಿ ಇಂಪಾರ್ಟೆಂಟ್. ರಾ ಫೋಟೋ ಇದೆ, ಅದನ್ನು ಮ್ಯಾಪಿಗೆ ಕನ್ವರ್ಟ್ ಮಾಡಿದ್ದೀರಾ, ಅದನ್ನು ಆರ್ಥೋ ಮೊಸೈಕ್ ಕೂಡ ಮಾಡಿದ್ದೀರಾ, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಹೇಳಿದೆ. ಸಪೋಸ್ ಡೇಟಾ ಸೆಟ್ ಇಲ್ಲಿದೆ, ನಾನು ಏನು ಮಾಡ್ತೀನಿ ಗೊತ್ತಾ, ಒಂದು ಮ್ಯಾಪನ್ನು ಹಾಕ್ತೀನಿ. GIS ತೊಗೊಳ್ಳೋದೇ ಇಲ್ಲ, ಅಯ್ಯೋ ಹೋಗೋ ಮಾರೆ, ಇದು ನೀನು ಕರೆಕ್ಟಾಗಿ ಹಾಕಿಲ್ಲ, ಇಮೇಜ್ ನಿನ್ನ ತಪ್ಪಿದೆ, ಐ ಕೆನಾಟ್ ಅನಲೈಸ್ ಇಟ್. ಅವಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಡೂ ಟ್ರಾನ್ಸ್ಫಾರ್ಮೇಷನ್ಸ್, ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ಸ್. ಓಕೆ, ಅಲೈನ್ ದೆಮ್ ಆಸ್ ಪರ್ ದ ಒನ್ ಕನ್ಸಿಸ್ಟೆಂಟ್ ಸಿಸ್ಟಮ್ಗೆ ಮಾಡುವಂಥ GIS ಹೇಳ್ಬಿಡುತ್ತೆ ನಿಮಗೆ. ಅವಾಗ ನೀವೇನು ಮಾಡಬೇಕು, ಜಿಯೋ ರೆಫರೆನ್ಸ್ ಮಾಡಬೇಕು, ಜಿಯೋ ರೆಫರೆನ್ಸಿಂಗ್ ಪ್ರಾಸೆಸ್ ಮಾಡಬೇಕು. ಆ ಜಿಯೋ ರೆಫರೆನ್ಸಿಂಗ್ ಪ್ರಾಸೆಸಲ್ಲಿ ಗೊತ್ತಾಗುತ್ತೆ ನಿಮಗೆ ಕಂಟ್ರೋಲ್ ಪಾಯಿಂಟ್ಸ್ ಆಗಬೇಕು, ಆ ಕಂಟ್ರೋಲ್ ಪಾಯಿಂಟ್ಸನ್ನು ಇಡಬೇಕು, ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ಮತ್ತು ಅದರಲ್ಲಿ ರೊಟೇಷನ್ ಮಾಡಬೇಕು, ಮತ್ತು ಟರ್ನ್ ಮಾಡಬೇಕು, ಸ್ಕೇಲ್ ವೇರಿಯೇಷನ್ ಮಾಡಬೇಕು. ಮಾಡಿದಾಗ ನನಗೆ ಒನ್ ಆಫ್ ದ ಬ್ಯೂಟಿಫುಲ್ ಇಮೇಜ್ ಕಾಣುತ್ತೆ. ಆವಾಗ ನಾನು GIS ಅಲ್ಲಿ ಅನಲೈಸ್ ಮಾಡ್ಬೋದು. ಅದರಲ್ಲಿ 2 ಟೈಪ್ಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ಕಾಮನ್ ಟ್ರಾನ್ಸ್ಫಾರ್ಮೇಷನ್ ಟೈಪ್ಸ್: ಟ್ರಾನ್ಸ್ಲೇಷನ್, ರೊಟೇಷನ್, ಸ್ಕೇಲ್. MCQ ಅಲ್ಲಿ ಕೇಳ್ತಾರೆ, ಏನು ಹೇಳಿ, MCQ ಅಲ್ಲಿ ಕೇಳ್ತಾರೆ. ಟ್ರಾನ್ಸ್ಲೇಷನ್ ಅಂದರೆ ಏನು? ಏನಿಲ್ಲ ಸರ್, ಇಲ್ಲೊಂದು ಶಿಫ್ಟ್ ಇದೆ, ಇದನ್ನು ನಾನು ಇದು ಏನಂದರೆ ಕೋಆರ್ಡಿನೇಟ್ ಮುಖಾಂತರ ಹೇಳ್ತಾ ಇದ್ದೀನಿ. ಇದು ಇಮೇಜಲ್ಲಿ ಬೇರೆನೇ ಕಾಣುತ್ತೆ. ಈ ಥರ ಸಿಸ್ಟಮ್ಸ್ ಇದೆ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಶಿಫ್ಟ್ ಮಾಡ್ತಾ ಇದ್ದೀನಿ. ಸರ್ ಒಂದ್ಸಲ ಏನಾಗಿರುತ್ತೆ, ಕೋಆರ್ಡಿನೇಟ್ಸ್ಗಳು ಶಿಫ್ಟ್ ಆಗಿರುತ್ತೆ, ಅದನ್ನು ನಾನು ಟರ್ನ್ ಮಾಡ್ತೀನಿ. ಒಂದೊಂದ್ಸಲ ಏನಾಗಿರುತ್ತೆ ಗೊತ್ತಾ, ಒಂದು ಮ್ಯಾಪು ಸ್ಟ್ರಿಂಕ್ ಆಗಿರುತ್ತೆ ಸರ್, ಅದನ್ನು ನಾನು ಎಕ್ಸ್ಪೆಂಡ್ ಮಾಡ್ತೀನಿ. ಈ ಥರ ನೀವೇನು ಮಾಡ್ತಾ ಇದ್ದೀರಾ, ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಸೋರ್ಸ್ ಮ್ಯಾಪ್ ಇದೆ, ನನಗದು GISಗೆ ಅರ್ಥನೇ ಆಗ್ತಾ ಇಲ್ಲ, ಅದನ್ನಿದೆ. ನಾನು ಇವಾಗ ಏನು ಮಾಡಬೇಕು, ಮೈ ಡ್ಯೂಟಿ ಇಸ್ ಟು ಟ್ರಾನ್ಸ್ಫಾರ್ಮ್, ರೈಟ್. ಟ್ರಾನ್ಸ್ಲೇಷನ್ ಮಾಡ್ತೀನಿ, ರೊಟೇಷನ್ ಮಾಡ್ತೀನಿ, ಸ್ಕೇಲ್ ಅಡ್ಜಸ್ಟ್ ಮಾಡ್ತೀನಿ. ಆವಾಗ ನಮ್ಗೆ ಏನಾಗುತ್ತೆ, ಒಂದು ಟ್ರಾನ್ಸ್ಫಾರ್ಮ್ ಮ್ಯಾಪ್ ಸಿಗುತ್ತೆ. ದಿಸ್ ಈಸ್ ಯೂಸ್ಡ್ ಫಾರ್ ನೌ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಬರುತ್ತೆ. ಸಿಮಿಲಾರಿಟಿ ಏನಂತಂದರೆ, 3 ಪ್ಯಾರಾಮೀಟರ್ಸ್ನ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರೆ ಸಿಮಿಲಾರಿಟೀಸ್ ಟ್ರಾನ್ಸ್ಫಾರ್ಮೇಷನ್. ಅಫೈನ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇದೇ ಥರ 6 ಪ್ಯಾರಾಮೀಟರ್ಸು ಕರೆಕ್ಷನ್ ಆದರೆ ಅಫೈನ್ ಟ್ರಾನ್ಸ್ಫಾರ್ಮೇಷನ್. ಅದೇ ಥರ 7 ಆರ್ ಮೋರ್ ಕಾಂಪ್ಲೆಕ್ಸ್ ಡಿಸ್ಟಾರ್ಷನ್ ಇರುತ್ತೆ ಸರ್. ಹೆಂಗಿರುತ್ತೆ ಗೊತ್ತಾ, ಒಂದೊಂದು ಸಪೋಸ್ ಇದು ಮನೆ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಡಿಸ್ಟಾರ್ಷನ್ ಆಗಿರುತ್ತೆ, ಹೆಂಗೆಂಗೋ ಬಂದಿರುತ್ತೆ ಮನೆ, ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕಲ್ವಾ. ದಟ್ಸ್ ವೈ ದೇರ್ ಆರ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ಸ್. ಒಂದು ವೇಳೆ ನನಗೆ 3 ಪ್ಯಾರಾಮೀಟರ್, ನಂಬರ್ 1 ಟ್ರಾನ್ಸ್ಲೇಷನ್, 2 ರೊಟೇಷನ್, 3 ಸ್ಕೇಲ್, ಇದನ್ನು ನಾನು ಅಡ್ಜಸ್ಟ್ ಮಾಡಿದ್ರೇ ಅದು ಏನಾಗುತ್ತೆ, ಸಿಮಿಲಾರಿಟೀಸ್ ಟ್ರಾನ್ಸ್ಫಾರ್ಮೇಷನ್. ಅದೇ ಥರ ನನಗೆ ವೆರೈಟಿ ಇನ್ನೂ ಎಕ್ಸ್ಟ್ರಾ ಪ್ಯಾರಾಮೀಟರ್ಸ್ನ ನಾನು ಕರೆಕ್ಷನ್ ಮಾಡಬೇಕು ಅಂದರೆ ಅಫೈನ್ ಟ್ರಾನ್ಸ್ಫಾರ್ಮೇಷನ್. 7 ಪ್ಯಾರಾಮೀಟರ್ಸ್ ವೆರಿ ಕಾಂಪ್ಲೆಕ್ಸ್ ಡಿಸ್ಟಾರ್ಷನ್ ಇದ್ದಾಗ ಪಾಲಿನೋಮಿಯಲ್ ಟ್ರಾನ್ಸ್ಫಾರ್ಮೇಷನ್. ಒಂದೊಂದು ಸಲ ಡೇಟಮ್ಮು ಗೊತ್ತಿರಲ್ಲ ನನಗೆ, ಡೇಟಮ್ವೇ ವೇರಿಯೇಷನ್ ಆಗಿರುತ್ತೆ, ಅವಾಗ ಡೇಟಮ್ ಕೂಡ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿಗಳು ಬರ್ತವೆ, ರೈಟ್. ಯಾಕೆ ಅಂತಂದರೆ ನಮಗೆ ಒಂದು GIS ಅನ್ನುವಂತಹ ಒಂದು ಸಾಫ್ಟ್ವೇರ್ ಅಥವಾ ಒಂದು GPS ಅನ್ನುವಂತಹ ಒಂದು ಟೂಲ್, ಇಟ್ ಹ್ಯಾಸ್ ಟು ಬಿ ಯೂಸ್ಡ್ a very well coded and very well defined images ಮಾತ್ರ ರೀಡಬಲ್ ಮಾಡುತ್ತೆ. ಅದಕ್ಕಾಗಿ ಇವುಗಳೆಲ್ಲ ಪ್ಯಾಕೆಂಡ್ಸಲ್ಲಿ ಆಗ್ತಾ ಇರುತ್ತೆ, ನಮಗೆ ಏನೂ ಕಾಣಲ್ಲ. ಒಂದು ಮ್ಯಾಪಲ್ಲಿ ಏನು ಕಾಣುತ್ತೆ ಗೊತ್ತಾ, ನಮಗೆ ಜಸ್ಟ್ ಒಂದು ಮ್ಯಾಪ್ ಔಟ್ಪುಟ್ ಅಥವಾ ಪ್ರಾಸೆಸ್ಡ್ ಮ್ಯಾಪ್ ಮಾತ್ರ ಕಾಣುತ್ತೆ ನಮಗೆ ಗೂಗಲ್ ಮ್ಯಾಪಲ್ಲಿ. ಒಳಗಡೆ ಇಷ್ಟೆಲ್ಲ ಇದೆ ನೋಡಿ ಜುಗಾಡ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಸಪೋಸ್ ನೋಡಿ ಮ್ಯಾಪ್ A ಇದೆ, ಇದು ಮ್ಯಾಪ್ B, ಸೇಮ್ ಅದೇ ಡೇಟಮ್ಮು ಅದೇ ಪ್ರೊಜೆಕ್ಷನ್ ಇದೆ, ಬಟ್ ಕರೆಕ್ಷನ್ ಇರಲ್ಲ. ನಾನು ಏನು ಮಾಡ್ತೀನಿ, ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ. ಟ್ರಾನ್ಸ್ಫಾರ್ಮೇಷನ್ ಮಾಡಿದಾಗ ನನಗೆ ಪ್ರಾಪರ್ ಇಮೇಜ್ ಸಿಗುತ್ತೆ. ಶಿಫ್ಟ್ ಮಾಡ್ತೀನಿ ನೋಡಿ, ಈ ಥರ ಇರುತ್ತೆ, ಶಿಫ್ಟ್ ಮಾಡಿದೆ, ರೈಟು, ಲೆಫ್ಟು, ಅಪ್, ಡೌನು, ಎವ್ರಿಥಿಂಗ್. ರೊಟೇಷನ್ ಮಾಡ್ತೀನಿ ನಾನು, ಟಿಲ್ಟ್ ಆಗಿರುತ್ತೆ, ಅದನ್ನು ಕರೆಕ್ಷನ್ ಮಾಡ್ತೀನಿ. ಸ್ಕೇಲ್ ಎಕ್ಸ್ಪ್ಯಾಂಡ್ ಇರುತ್ತೆ ಅಥವಾ ಸ್ಟ್ರಿಂಕ್ ಇರುತ್ತೆ, ಬಿಫೋರ್ ಈ ಥರ ಇದ್ದಾಗ ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಥರ ಬರುತ್ತೆ, ರೈಟ್. ಇವಾಗ ಹೇಳಿ, ಪ್ಲೇಸ್ ಒಂದೊಂದು ಈ ಥರ ಏನು ಮಾಡ್ತೀನಿ ಗೊತ್ತಾ, 2 ಮ್ಯಾಪನ್ನು ಇಡ್ತೀನಿ ನಾನು, ಅದು ಕಂಪ್ಯಾರಿಸನ್ ಕರೆಕ್ಟ್ ಆಗ್ತಾ ಇರಲ್ಲ, ಡಿಸ್ಟಾರ್ಷನ್ ಇರುತ್ತೆ, ಮೂವ್ ಮಾಡ್ತೀನಿ ಅಥವಾ ಟ್ರಾನ್ಸ್ಲೇಷನ್, ರೊಟೇಷನ್, ಸ್ಕೇಲ್ ಮಾಡ್ತೀನಿ, ಆವಾಗ ನನಗೆ ಪರ್ಫೆಕ್ಟ್ಲಿ ಅಲೈನ್ಡ್ ಮ್ಯಾಪ್ ಬರುತ್ತೆ. ದಿಸ್ ಎಂಟೈರ್ ಪ್ರಾಸೆಸ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್.
ಓಕೆ, ವೆರಿ 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 ಇಂಪಾರ್ಟೆಂಟ್. ಹೋಪ್ ಬಿಗ್ಗೆಸ್ಟ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನೋದನ್ನು ನೀವು ಇಲ್ಲಿ ಎಂಡ್ ಮಾಡ್ತೀರಾ. ಆ್ಯಂಡ್ ಇವಾಗ ಏನಾಗುತ್ತೆ ನಿಮಗೆ, ದಿಸ್ ಕೋಆರ್ಡಿನೇಟ್ ಸಿಸ್ಟಮ್ ಈಸ್ ಯೂಸ್ಡ್ ನಾರ್ಮಲಿ ಇನ್ GPS ಆ್ಯಂಡ್ GNSS. ಓಕೆ, ಒಂದು ಜಸ್ಟ್ ಒಂದು ನೆಕ್ಸ್ಟ್ ಬರುವಂತಹ ಚಾಪ್ಟರ್ಸ್ಗಳಿಗೆ ಒಂದು ಫೌಂಡೇಶನ್ ನೋಟ್ಸ್ ಆಗಿ ನಾನು ಏನು ಕೊಡ್ತಾ ಇದ್ದೀನಿ ನೋಡಿ. GPS ಅಂದರೆ ಏನು ಸರ್? GPS ಅನ್ನೋದು ಒಂದು US ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಇದು ಸರ್. ಎಷ್ಟು ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸ್ ಇರುತ್ತೆ ಸರ್? ಒನ್ ಕಾನ್ಸ್ಟಲೇಷನ್. ಹಿಂಗೆ ಎಕ್ಸಾಮಲ್ಲಿ ಕೇಳ್ತಾರೆ. GPS ಅನ್ನೋದು ಇದೆ, ಅದರಲ್ಲಿ ಎಷ್ಟು ಕಾನ್ಸ್ಟಲೇಷನ್ ಇದೆ? ಒನ್ ಕಾನ್ಸ್ಟಲೇಷನ್ ಸರ್. ಸರ್ GNSS ಅಂದರೆ ಏನು ಸರ್? ಇದು ಒಂದು ಜನರಿಕ್ ಟರ್ಮ್ ಇದೆ, ಅಥವಾ ಇದು ಒಂದು ಅಂಬ್ರೇಲಾ ಟರ್ಮ್ ಅಂತಾರೆ. ಇದಕ್ಕೆ ಏನಂತಾರೆ? ಅಂಬ್ರೇಲಾ ಟರ್ಮ್. ಇದು ಒಂದು ಅಂಬ್ರೇಲಾ ಟರ್ಮ್ ಇದೆ. ಏನಂತಂದರೆ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ಗೋಸ್ಕರ ಯೂಸ್ ಮಾಡಿರುವಂತಹ ಒಂದು ಎಷ್ಟೋ GPS ಇದ್ದಾವೆ. ಗ್ಲೋನಾಸ್, GPS, ಬೇಡು, ರೈಟ್, ವೆರೈಟಿ ಆಫ್ GPS ಇದೆ. ಅದನ್ನೆಲ್ಲ ನಾನು ಮಲ್ಟಿಪಲ್ ಕಾನ್ಸ್ಟಲೇಷನ್ ನಾನು ಎಲ್ಲವನ್ನು ಕೂಡಿಸಿದಾಗ ಬರುವಂತಹ ಒಂದು ಸಿಸ್ಟಮ್ ಈಸ್ ಕಾಲ್ಡ್ ಎಸ್ GNSS. ದಟ್ಸ್ ವೈ GPS ಅನ್ನೋದು ಒನ್ ಸಿಸ್ಟಮ್ ಆದರೆ GNSS ಅನ್ನೋದು ಅನದರ್ ಒಂದು ಅಂಬ್ರೆಲಾ ಟರ್ಮ್ ಫಾರ್ ಆಲ್ ಸಿಸ್ಟಮ್ ಯೂಸ್ ಟುಗೆದರ್. ನೋಡಿ GPS ಏನು ಈ ಥರ ಇದೆ. ಈ GPS ಗೆ ಇನ್ನೊಂದು ಹೆಸರು ಏನಿದೆ ಗೊತ್ತಾ? ನೌ ಸ್ಟಾರ್ ಅಂತೀವಿ ನಾವು. ಏನಂತೀವಿ? ನೌ ಸ್ಟಾರ್. ಇದು ಯಾರ್ದು ಮೈ ಡಿಯರ್ ಫ್ರೆಂಡ್ಸ್? ಇದು USA ದವ್ರದ್ದು. ಎಷ್ಟು ಕಾನ್ಸ್ಟಲೇಷನ್ಸ್ ಇದೆ ಇವ್ರದ್ದು? ಸಿಂಗಲ್ ಕಾನ್ಸ್ಟಲೇಷನ್ಸ್ ಇದೆ. ಓನ್ಲಿ GPSS ಆರ್ ಸ್ಯಾಟಲೈಟ್ಸ್ ಆರ್ ಯೂಸ್ಡ್ ಹಿಯರ್. ಫ್ಯೂವರ್ ಸ್ಯಾಟಲೈಟ್ಸ್ ಸರ್. ಇದು ಬಹಳ ಕಮ್ಮಿ ಸ್ಯಾಟಲೈಟ್ಸ್ ಯೂಸ್ ಮಾಡ್ತಾರೆ ಇವರು. ಲೋವರ್ ಜಾಮೆಟ್ರಿ ಆಪ್ಷನ್ಸ್ ಕಮ್ಮಿ ಯೂಸ್ ಮಾಡಿದಾಗ ನಿಮಗೆ ಒಂದು ಜಾಮೆಟ್ರಿ ಆಪ್ಷನ್ಸ್ ಕಮ್ಮಿನೇ ಇರುತ್ತಲ್ವಾ? ಹಂಗಂದ್ರೆ ನೀವು ಲೋವರ್ ಸ್ಯಾಟಲೈಟ್ ಇದೆ ಅಂದ್ರೆ ಕವರೇಜ್ ನಿಮಗೆ ಜಾಸ್ತಿ ಇರುತ್ತೇನ್ರಿ? ಗ್ಯಾಪ್ಸ್ ಇರುತ್ತೆ ಕವರೇಜ್, ಏರಿಯಾ ಕವರೇಜಲ್ಲಿ. ದಿಸ್ ಈಸ್ GPS. ಓಕೆ, ಇವಾಗ ಎಕ್ಸಾಂಪಲ್ ನೋಡಿ. ನಾನು ಏನು ಮಾಡ್ತೀನಿ, USA ಇರುವಂತಹ ಒಂದು ಪವರ್ಫುಲ್ GPS ಯಾವ ಥರ ಇದೆ ಅಂತ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ಯು ಶುಡ್ ನೋ ಇಟ್. ದೇರ್ ಇಸ್ ಅ ಒನ್ GIS ಸಾಫ್ಟ್ವೇರ್ ಕಾಲ್ಡ್ ಗೂಗಲ್ ಅರ್ತ್ ಅಂತ ಬರುತ್ತೆ. ನೀವು ಅದನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿದರೆ ನಿಮಗೆ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ಗೂಗಲ್ ಅರ್ತ್ ಅನ್ನೋದಿದೆ. ಇದು ನಮಗೆ ಸಿಲೆಬಸ್ ಪಾಯಿಂಟರ್ಸಲ್ಲಿ ಇದೆ ಫ್ರೆಂಡ್ಸ್. ಓಕೆ, ವೆನ್ ಇಟ್ ಕಮ್ಸ್ ಐ ವಿಲ್ ಟ್ರೈ ಟು ಟೆಲ್ ಇಟ್ ವಾಟ್ ಅಂತ. ನೋಡಿ ಏನು ಮಾಡ್ತೀನಿ ಇವಾಗ. ನೌ ಸ್ಟಾರ್ ಯಾರ್ದ್ರಿ? GPS ಯಾರ್ದು? USA ಇವಾಗ ನೋಡಿ ಅವ್ರು ಎಷ್ಟು ಜಿಯೋ ರೆಫರೆನ್ಸಿಂಗ್ ಮಾಡಿದ್ದಾರೆ, ಎಷ್ಟು ಆರ್ಥೋ ಮೊಸಾಯಿಕ್ ಮಾಡಿದ್ದಾರೆ. ಏನಂದ್ರೆ ಎಷ್ಟು ಆರ್ಥೋ ಮೊಸಾಯಿಕ್ ಆಗಿದೆ, ಎಷ್ಟು ಆರ್ಥೋ ರೆಕ್ಟಿಫಿಕೇಶನ್ಸ್ ಆಗಿದೆ, ಎಷ್ಟು ಅವ್ರದ್ದು DEM ಮಾಡೆಲ್ಸ್ ಚೆನ್ನಾಗಿದ್ದಾವೆ, ಎಷ್ಟು DSM ಮಾಡೆಲ್ಸ್ ಚೆನ್ನಾಗಿದೆ. ನಾನು ಇಲ್ಲಿವರೆಗೂ ಏನೇನು ಓದಿದ್ದೀವಿ ರೈಟ್. ಅವ್ರು ಎಷ್ಟು ಕರೆಕ್ಷನ್ಸ್ ಮಾಡ್ತಾರೆ. ಒಂದು ಇಮೇಜ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅವರು ಎಷ್ಟು ಕಷ್ಟಪಟ್ಟು ಎಷ್ಟು ಸ್ಯಾಟಲೈಟ್ಸ್ ಇಮೇಜಸನ್ನು ಯೂಸ್ ಮಾಡಿಕೊಂಡು ಅವರು ಒಂದು ಮ್ಯಾಪನ್ನು ಪ್ರಿಪೇರ್ ಮಾಡಿರ್ತಾರೆ. ಓಕೆ, ಲಿಟಲ್ ಜಸ್ಟ್ ಇದು ಇಂಟರ್ನೆಟ್ ಸ್ಲೋ ಇದೆ. ನೋಡಿ USA ಸಿಸ್ಟಮ್ ಅವ್ರದ್ದು ಎಷ್ಟು ಜಿಯೋ ರೆಫರೆನ್ಸ್ಡ್ ಆಗಿದೆ, ಎಷ್ಟು ಕೋಆರ್ಡಿನೇಟ್ ಟ್ರಾನ್ಸ್ಫರ್ಮೇಷನ್ಸ್ ಆಗಿರುತ್ತೆ ಅವ್ರದ್ದು, ಎಷ್ಟು ಆರ್ಥೋ ರೆಕ್ಟಿಫಿಕೇಶನ್ಸ್ ಆಗಿರುತ್ತೆ, ಎಷ್ಟು ಆರ್ಥೋ ರೆಕ್ಟಿಫೈಡ್ ಇಮೇಜಸ್ ಇರುತ್ತೆ ಅವ್ರದ್ದು, ಎಷ್ಟು ಪ್ರಾಪರ್ಡ್ ವೆರಿ ಹೈ ಮಾಡರ್ನ್ ಟೆಕ್ ಮಾಡರ್ನ್ ಸರ್ವೇಸ್ ರಿಲೇಟೆಡ್ ಯೂಸ್ ಮಾಡಿರ್ತಾರೆ. ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಒಂದು ಗೂಗಲ್ ಅರ್ತ್ ಮೈ ಡಿಯರ್ ಫ್ರೆಂಡ್ಸ್. ಇದು ಒಂದು ನ್ಯೂಯಾರ್ಕ್ ಅಂತ ಹೊಡೆದಾಗ ಅಲ್ಲಿ ಬರೋದು ನೋಡಿ. ಯು ವಿಲ್ ಸಿ ಹೆಲ್ ಆಫ್ ಡಿಫರೆನ್ಸ್. ನೋಡಿ, ಇದು ಒಂದು DSM ಮಾಡೆಲ್. ಇದು ನಾನು DEM ಮಾಡೆಲ್ ಅಂದರೆ ನೀವು ಬಹಿಬೇಕು ನನ್ನ ಸರ್. ಇದು ಒಂದು DSM ಮಾಡೆಲ್. ನೋಡಿ ಎಷ್ಟು ಚೆನ್ನಾಗಿದೆ ಈ DSM ಮಾಡೆಲ್. ಸರ್ಫೇಸ್ ಆನ್ ದ ಅರ್ತ್ ಅಲ್ಲಿ ಏನೇನಿದೆ ಎಷ್ಟು ಕ್ಲಾರಿಟಿ ಆಗಿದೆ ನೋಡಿ. ದಿಸ್ ಈಸ್ ಕಾಲ್ಡ್ ಏನಿದು? ಇದು ಒಂದು ಗೂಗಲ್ ಮ್ಯಾಪ್, ಗೂಗಲ್ ಅರ್ತ್ ಇದು ರೈಟ್. ಇದೊಂದು USA ಇದು. ನೋಡಿ ಅವರಲ್ಲಿರುವಂತಹ GPS ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ರೈಟ್. ಆ್ಯಕ್ಯುರೇಸಿ ನೋಡಿ, ಅವ್ರದ್ದು ಪೊಸಿಷನಿಂಗ್ ನೋಡಿ. ಬಟ್ ಇವಾಗ ನಾನು ಅದನ್ನೇ ನಮ್ಮ ಇಂಡಿಯಾದಲ್ಲೂ ಅದು ಯಾವ ಥರ ಯೂಸ್ ಆಗುತ್ತೆ, ನಮ್ಮದು ಎಷ್ಟು ಆರ್ಥೋ ರೆಕ್ಟಿಫೈಡ್ ಆಗಿದೆ, ನಮ್ಮದು ಯಾವ ಥರ ಒಂದು ರೆಕ್ಟಿಫಿಕೇಷನ್ಸ್ ಆಗಿದೆ, ಯಾವ ಥರ ಜಿಯೋ ರೆಫರೆನ್ಸ್ ಆಗಿದೆ, ಅವುಗಳನ್ನು ನೀವು ಕೂಡ ಅಬ್ಸರ್ವ್ ಮಾಡಬೇಕು. ನೋಡಿ ನಮ್ಮದು ನೋಡಿ ರೈಟ್. ನಾನು 3D ಮೋಡಲ್ ಇದ್ದೀನಿ. ಸೊ ನೀವು ನೋಡಿ ಇಲ್ಲಿ ಎನ್ಲಾರ್ಜ್ ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್. ಕೋಆರ್ಡಿನೇಟ್ಸ್ ಟೋಟಲಿ ಡಿಸ್ಟಾರ್ಟೆಡ್ ಹಿಯರ್. ಆ್ಯಕ್ಚುಲಿ ನಮಗೆ ಕೋಆರ್ಡಿನೇಟ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು. ಬಟ್ ನಮ್ಗೆ ಮಾಡಿದ್ದಾರೆ ಅವರು GPS ಅವರು.
ಐ ಮೀನ್ ಲೈಕ್ ಯು ಎಸ್ ಎದವರು ಮಾಡಿಲ್ಲ. ಏನಾದರೂ ಆರ್ಥೋ ರೆಕ್ಟಿಫಿಕೇಶನ್ಸ್ ಮಾಡಿದಾರ? ಮಾಡಿಲ್ಲ. ವಿ ಆರ್ ವೆರಿ ಪುವರ್ ಇನ್ ದಿಸ್ GPS ಸಿಸ್ಟಮ್. ಅದಕ್ಕಾಗಿಯೇ ನಮ್ಮ ಒಂದು ಪ್ರೌಡ್ ಇಸ್ರೋ ಇಸ್ ಬ್ರಿಂಗಿಂಗ್ ಹ್ಯಾವ್ ಬ್ರಾಟ್ ಏನು IRNSS, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಓಕೆ, ಇನ್ನೊಂದು ಯಾವ್ದ್ರಿ, ಅದಕ್ಕೆ ನ್ಯಾವಿಕ್ ಅಂತೀವಿ ನಾವು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನಾವು ಮಾಡಿರೋದು. ನೋಡಿ 2D ಅಲ್ಲಿ ಈ ಥರ ಕಾಣುತ್ತೆ, 3D ಅಲ್ಲಿ ನೋಡಿ ಯಾವ ಥರ ಕಾಣುತ್ತೆ. ಅವರ್ DSA model is very very poor model. ಓಕೆ, ವೆರಿ ಇಂಪಾರ್ಟೆಂಟ್. ಜಸ್ಟ್ ಎನಾಲಜಿಗೋಸ್ಕರ ಹೇಳಿದ್ದೀನಿ ಮಾತ್ರ ಫ್ರೆಂಡ್ಸ್. ವಿ ಆರ್ ಆಲ್ಸೋ ಅ ವೆರಿ ಡೆವಲಪಿಂಗ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್. ವಿ ಆರ್ ಡೂಯಿಂಗ್ ವಂಡರ್ಫುಲ್ ಇನೋವೇಷನ್ಸ್. ಓಕೆ, ಎಸ್. ವಾಟ್ ಈಸ್ ದ ಡಿಫ್ರೆನ್ಸ್ ಏನು? ಇವಾಗ GPS ಅಂದರೆ ಇವ್ರದ್ದೇ ಆದಂಥ ಒಂದು ಪವರ್ಫುಲ್ ಇದೆ, ಫ್ಯೂ ಇದೆ ಇವ್ರದ್ದು ಸ್ಯಾಟಲೈಟ್ಸ್, ಲೋವರ್ ಜಾಮೆಟ್ರಿ ಆಪ್ಷನ್ಸ್ ಇದೆ, ಭಾಳ ಜಾಸ್ತಿ ಕವರೇಜ್. ಬಟ್ US ದಲ್ಲಿ ಮಾತ್ರ ಜಾಸ್ತಿ ಸ್ಯಾಟಲೈಟ್ ಇಟ್ಟವ್ರು ಇವರು. GNSS ಅಂದರೆ ಏನು? GNSS ಅಂದರೆ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್. US ದವ್ರದ್ದು ಇದೆ, ಚೈನಾದವ್ರದ್ದು ಇದೆ, ರಷ್ಯಾದವ್ರದ್ದು ಇದೆ, ಯುರೋಪಿಯನ್ದವ್ರದ್ದು ಇದೆ, ನಮ್ಮ ಇಂಡಿಯಾದು ಇದೆ. ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಯೂಸ್ ಟುಗೆದರ್, ಮೋರ್ ಸ್ಯಾಟಲೈಟ್ಸ್ ಇನ್ ವ್ಯೂ, ಬೆಟರ್ ಜಿಯೋಮೆಟ್ರಿ, ಲೋವರ್ DOP. ಏನದು ಲೋವರ್ DOP? ಸರ್ ಮತ್ತೆ ಹೊಸ ಕೀವರ್ಡ್ ತಂದಿದ್ದೀರಾ ನೀವು? ಹೌದಾ? ನೋ ಮೈ ಡಿಯರ್ ಫ್ರೆಂಡ್ಸ್, ಅದನ್ನು ನಾನು ಕ್ಲಾರಿಫೈ ಮಾಡ್ತೀನಿ. DOPs ಅಂದರೆ ಏನು ಗೊತ್ತಾ? ಪೊಸಿಷನ್ ಡೈಲ್ಯೂಷನ್ ಅಪ್ರಿಸಿಯೇಷನ್. ಸರ್ ಪ್ಲೀಸ್ ಹೊಸ ವರ್ಡ್ ಹೇಳಿಬಿಡಿ ನನಗೆ. ನೋ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಕಮಿಂಗ್ ಟು ದ ಸಿಲೆಬಸ್ ಪಾಯಿಂಟ್. ರೈಟ್, ಒಂದು GIS ಅಲ್ಲಿ ಸ್ಯಾಟಲೈಟ್ ಆಗಲಿ ಅಲ್ಲಿ ಏನಿರುತ್ತೆ ಗೊತ್ತಾ, ಒಂದು DOP ಅಂತ ಬರುತ್ತೆ ನೋಡಿ ನಿಮಗೆ, ಅಡ್ವಾನ್ಸ್ಡ್ ಪೊಸಿಷನ್ ಅಂಗಲ್ಲಿ ಅದೊಂದು ಚಾಪ್ಟರ್ ಇದೆ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಲ್ಲಿ GNSS ಅಂದರೆ ಏನು, ಓಕೆ, GPS ಅಂದರೆ ಏನು, ಗ್ಲೋನಾಸ್ ಅಂದರೆ ಏನು, ಗೆಲಿಲಿಯೋ ಅಂದರೆ ಏನು, ನ್ಯಾವಿಕ್ ಅಂದರೆ ಏನು, ಅದರ ಫ್ರೀಕ್ವೆನ್ಸೀಸ್ ಏನು, ಸ್ಯಾಟಲೈಟ್ ಜಾಮೆಟ್ರಿ ಏನು, ಆ್ಯಂಡ್ DOP ವ್ಯಾಲ್ಯೂಸ್ ಏನಿದೆ. ಏನು ಹೇಳಿ? DOP ಫುಲ್ ಫಾರ್ಮ್ ಕೇಳ್ತಾರೆ. ಡೈಲ್ಯೂಷನ್ ಅಪ್ರಿಸಿಯೇಷನ್ ವ್ಯಾಲ್ಯೂಸ್ ಏನಿದೆ, ಅದ್ರದ್ದು ಜಾಮೆಟ್ರಿ ಏನಿದೆ, ದಟ್ ಡಿಫ್ರೆನ್ಸ್ ಇಟ್ ಸೆಲ್ಫ್ ನಾನು ಇಲ್ಲಿ ಏನು ಹೇಳ್ತಾ ಇರೋದು ನಿಮಗೆ. ಹೌದಾ? ನೋಡಿ ಇಲ್ಲಿ ಜಸ್ಟ್ ಇದನ್ನು ನೋಡಿ, ಕೀವರ್ಡ್ಸ್ ನೋಡಿ ಮಾಡಿ ಫ್ರೆಂಡ್ಸ್ ಏನಿದೆ. ಸಿಲೆಬಸ್ ಓರಿಯೆಂಟೆಡ್ ಪಾಯಿಂಟ್ಸನ್ನೇ ನಾನು ಜನರೇಟ್ ಮಾಡಿರೋದು. ಇಟ್ಸ್ ಟುಕ್ ವೆರಿ ಹಾರ್ಡ್ ವರ್ಕ್ ಫ್ರಮ್ ಮೈ ಸೈಡ್. ಐ ಹ್ಯಾವ್ ರೆಫರ್ಡ್ ಆಲ್ಮೋಸ್ಟ್ 7 ಅಥವಾ ಎಷ್ಟು ಆಲ್ಮೋಸ್ಟ್ AutoCAD ಅದು ಇದು ಅಂದರೆ ಆಲ್ಮೋಸ್ಟ್ 6 to 7 ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅದನ್ನು ಮರ್ಜ್ ಮಾಡಿ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಎಫರ್ಟ್ಸ್. ಇಲ್ಲಿ ಓನ್ಲಿ GPS ಸ್ಯಾಟಲೈಟ್ಸ್ ಆರ್ ಯೂಸ್ಡ್. ಸರ್ ಇಲ್ಲಿ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಆರ್ ಯೂಸ್ಡ್. ಸರ್ ಇಲ್ಲಿ ಫ್ಯೂವರ್ ಸ್ಯಾಟಲೈಟ್ಸ್ ಆರ್ ಯೂಸ್ಡ್. ಸರ್ ಮೋರ್ ಸ್ಯಾಟಲೈಟ್ಸ್ ಆರ್ ಯೂಸ್ಡ್. ಸರ್ ಲೋವರ್ ಜಿಯೋಮೆಟ್ರಿ ಆಪ್ಷನ್ಸ್ ಇಲ್ಲಿ ಬೆಟರ್ ಜಿಯೋಮೆಟ್ರಿ ಆಪ್ಷನ್ಸ್ ಅಂದರೆ ಲೋವರ್ DOP. ಯಾಕೆ ಅಂತ ಮುಂದೆ ನೋಡೋಣ. ಸರ್ ಇಲ್ಲಿ ಭಾಳ ಗ್ಯಾಪ್ ಇದೆ ಕವರೇಜ್ ಏರಿಯಾದಲ್ಲಿ. ಸರ್ ಇಲ್ಲಿ ಬೆಟರ್ ಕವರೇಜ್ ಇದೆ. ಹೌದಾ? ಸರ್ ಯಾವ್ದ್ಯಾವುದು ಇದೆ ಸರ್ ಅಲ್ಲಿ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಅಂದರೆ? MCQs ಅಲ್ಲಿ ಕೇಳ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸರ್ GPS ಅಂದರೆ USA ದವ್ರದ್ದು, ಗ್ಲೋನಾಸ್ ರಷ್ಯಾದವ್ರದ್ದು, ಗೆಲಿಲಿಯೋ EU ಅವ್ರದ್ದು, ಬೇಡು ಚೈನಾ ಅವ್ರದ್ದು, ನ್ಯಾವಿಕ್ ಇಂಡಿಯಾದವ್ರದ್ದು. ಓಕೆ, ವೈ GNSS ಈಸ್ ವೆರಿ ಇಂಪಾರ್ಟೆಂಟ್ ಸರ್? ಸರ್ ಮೋರ್ ಸ್ಯಾಟಲೈಟ್ ಇದೆ, ಬೆಟರ್ ಜಿಯೋಮೆಟ್ರಿ ಇದೆ, ಲೋ DOP ಇದೆ. ಸರ್ ಪ್ಲೀಸ್ ಕನ್ಫರ್ಮ್ ಮೀ, ಪ್ಲೀಸ್ ಟ್ರೈ ಟು ಸಾಲ್ವ್ ಮೈ ಡೌಟ್ ವಿತ್ ರೆಸ್ಪೆಕ್ಟ್ ಟು DOP. ಓಕೆ, ಆ್ಯಂಡ್ ಏನು ಗೊತ್ತಾ, DOP ಅಂದ್ರೆ ಪೊಸಿಷನ್ ಆಫ್ ಡೈಲ್ಯೂಷನ್ ಆಫ್ ಪ್ರಿಸಿಷನ್ ಅಂತ ಬರುತ್ತೆ. ಏನಂದ್ರೆ ಇಟ್ ಮೆಜರ್ಸ್ ದ 3D ಪೊಸಿಷನಿಂಗ್ ಆಕ್ಯುರಸಿ ಆಫ್ ದ GPS ಅಂಡ್ GNSS ರಿಸೀವರ್ಸ್ ಬೇಸ್ಡ್ ಆನ್ ಸ್ಯಾಟಲೈಟ್ ಜಿಯೋಮೆಟ್ರಿ. ಅಂದರೆ ಇರುವಂತಹ ಪೊಸಿಷನ್, ಈಸ್ ಇಟ್ ಅಕ್ಯುರೇಟ್? GPS ಒಂದು ತಗೊಂಡಿದೆ ಒಂದು ಡೇಟಾ, ಈಸ್ ಇಟ್ ಅಕ್ಯುರೇಟ್? GNS ಒಂದು ಡೇಟಾ ಕೊಟ್ಟಿದೆ, ಈಸ್ ಇಟ್ ಅಕ್ಯುರೇಟ್? ಅದನ್ನು ಕಂಡುಹಿಡಿಯೋದಕ್ಕೆ ಒಂದು ಟರ್ಮ್ ಇದೆ, ದಟ್ ಈಸ್ PDOP. ಏನು ಗೊತ್ತಾ? ಸಿಂಪಲ್, ಲೋವರ್ ದ PDOP ಹೈಯರ್ ದ ಅಕ್ಯುರೇಸಿ. ಓಕೆ, ಗುಡ್ ಜಿಯೋಮೆಟ್ರಿ ಬರಬೇಕು ಅಂದರೆ ಪ್ರಾಪರ್ ಆಗಿ ವೈಡ್ಲಿ ಸ್ಪೇಸ್ಡ್ ಆಗಿರಬೇಕು. ಪುವರ್ ಜಿಯೋಮೆಟ್ರಿ ಅಂದರೆ ನೋಡಿ, ಪುವರ್ ಜಿಯೋಮೆಟ್ರಿ ಯಾವಾಗ ಆಗಿರುತ್ತೆ ಗೊತ್ತಾ? ವೆರಿ ಕ್ಲೋಸ್ಡ್ ಸ್ಯಾಟಲೈಟ್ಸ್ ಇದ್ದಾಗ ಪುವರ್ ಜಿಯೋಮೆಟ್ರಿ. ಗುಡ್ ಜಿಯೋಮೆಟ್ರಿ ಅಂದರೆ ಏನು ಸರ್? ಇದು ಒಂದು ಲೋವರ್ DOP ಇರಬೇಕು. ಅದಕ್ಕಾಗಿ ಇಲ್ಲಿ ಬರುತ್ತೆ ನಿಮಗೆ, ಜಸ್ಟ್ ಒಂದು ಕೇಳ್ತಾರೆ, ಒಂದು ಸಿಲೆಬಸಲ್ಲಿ ಪಾಯಿಂಟರ್ ಇರೋ ಕಾರಣ PDOP ಫಾರ್ಮುಲಾ ಏನು ಅಂದರೆ, ಹಾರಿಜೆಂಟಲಲ್ಲೂ ಎರರ್ಸ್ ಇರುತ್ತೆ, ವರ್ಟಿಕಲ್ಸು ಎರರ್ ಇರುತ್ತೆ. ಆವಾಗ ವ್ಯಾಲ್ಯೂಸ್ ಕೊಟ್ಟು ನಿಮಗೆ PDOP ಏನಪ್ಪ ಅದು ಅಂತ ಕೇಳಿದಾಗ, ಹಾರಿಜೆಂಟಲ್ DOP ಎಷ್ಟಿದೆ ಅದರದ್ದು ಸ್ಕ್ವಯರ್ ಪ್ಲಸ್ VDOP ವರ್ಟಿಕಲ್ DOPs ಎಷ್ಟಿದೆ ಅದರ ಸ್ಕ್ವಯರ್ ಮಾಡಿದರೆ ಸ್ಕ್ವಯರ್ ರೂಟ್ ಹಾಕಿದರೆ ಅದು ಆನ್ಸರ್ ಬರುತ್ತೆ. ಓಕೆ, ಹಾರಿಜೆಂಟಲ್ ಅಂದಾಗ ಹಾರಿಜೆಂಟಲಿ ಯಾವುದ್ಯಾವುದು ಏನೇನಿದೆ, ವರ್ಟಿಕಲ್ ಅಂತಂದರೆ ಹೈಟ್ ಮುಖಾಂತರ ನಿಮಗೆ ಎರರ್ಸ್ ಏನು ಕಂಡಿದೆ ಅದನ್ನು ನೀವು ಚೆಕ್ ಮಾಡೋಕ್ಕೆ PDOP ವ್ಯಾಲ್ಯೂನ ಈ ಫಾರ್ಮುಲಾ ಮುಖಾಂತರ ಯೂಸ್ ಮಾಡ್ತೀರಾ.
ಸೊ ಓವರಾಲ್ MCQ ಅಲ್ಲಿ ಕೇಳ್ತಾರೆ PDOP gives overall 3D positioning accuracy. Lower the DOP, better is the accuracy. Higher the DOP, worse. ಅದಕ್ಕಾಗಿ ನೋಡಿ ಇಲ್ಲಿ ಹೇಳ್ತಾರೆ ಮೈ ಡಿಯರ್ ಫ್ರೆಂಡ್ಸ್, 1 to 2 ಇದ್ರೆ ಏನು ಅದು ಎಕ್ಸಲೆಂಟ್ ಆಗಿರುತ್ತೆ ಸರ್. 3 to 5 DOP ಇದ್ರೆ ಏನು ಗುಡ್ ಆಗಿರುತ್ತೆ. 6+ ಇದ್ರೆ ಪೂರ್ ಆಗಿರುತ್ತೆ ಸರ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ GPS ಮತ್ತು GIS ಗೊತ್ತಾಯ್ತಲ್ರಿ ಡಿಫ್ರೆನ್ಸು. ಆಮೇಲೆ ನೋಡಿ, ಓಕೆ ಸರ್ DGPS ಅಂದರೆ ಏನು ಸರ್? ಸರ್ DGPS ಅಂದರೆ ಏನು ಗೊತ್ತಾ? ನಮಗೆ GPS ಗೊತ್ತಾಯಿತು ಇವಾಗ. ಆ GPS ಏನು ಗೊತ್ತಾ? ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ. ಓಕೆ, ಕೊಡ್ತು. ಬಟ್ ನನಗೆ ಹೇಳಿ, ಈ GPS ಒಂದು ಡೇಟಾ ಕೊಟ್ಟಿದೆ ಅಂದರೆ ಅದು 100% ಪರ್ಫೆಕ್ಟ್ ಇರುತ್ತೇನ್ರಿ? ನೋ, ರೈಟ್? ಇದರಲ್ಲಿ ಎರರ್ಸ್ ಇರುತ್ತೆ ಅಲ್ವಾ? ಅದನ್ನು ನಾನು ಕರೆಕ್ಷನ್ ಮಾಡಬೇಕು, ರೈಟ್? ಬಿಫೋರ್ ಅ ಯೂಸರ್ ಈಸ್ ಯೂಸಿಂಗ್ ಇನ್ ಅ ಗೂಗಲ್ ಮ್ಯಾಪ್ ದಟ್ GPS ಡೇಟಾ, ಇಟ್ ಹ್ಯಾಸ್ ಟು ಬಿ ಕರೆಕ್ಟೆಡ್, ರೈಟ್? ಎಸ್. ಆ ಒಂದು ಕರೆಕ್ಷನ್ ಮಾಡುವಂತಹ ಒಂದು ಇಂಟರ್ಫೇಸ್, ಮಿಡಲ್ ಇಂಟರ್ಫೇಸ್ ಇಸ್ ನಥಿಂಗ್ ಬಟ್ DGPS. ಡಿಫರೆನ್ಷಿಯಲ್ GPS ಅಂತೀವಿ ಅದನ್ನು. ಓಕೆ, ಡೆಫಿನಿಷನ್ ಏನು ಸರ್? DGPS, ಡಿಫರೆನ್ಷಿಯಲ್ GPS, ಇಂಪ್ರೂವ್ಸ್ ಪೊಸಿಷನಿಂಗ್ ಬೈ ಯೂಸಿಂಗ್ ಕರೆಕ್ಷನ್ಸ್ ಫ್ರಮ್ ಅ ರೆಫರೆನ್ಸ್ ಸ್ಟೇಷನ್. ಒಂದು ರೆಫರೆನ್ಸ್ ಸ್ಟೇಷನ್ ಇಂಥದ್ದು ಕರೆಕ್ಷನ್ ಮಾಡ್ತಾ ಇರುತ್ತೆ. ಈಗ GPS ಇದೆ, ಡೇಟಾ ಕೊಟ್ಟಿದೆ, ಆ ಡೇಟಾನ ಏನು ಮಾಡುತ್ತೆ, ರೆಫರೆನ್ಸ್ ಸ್ಟೇಷನ್ ಏನು ಮಾಡುತ್ತೆ, ಕರೆಕ್ಷನ್ ಮಾಡುತ್ತೆ. ಕರೆಕ್ಷನ್ ಮಾಡಿ ಅವಾಗ ಒಂದು ನಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಮ್ಯಾಪಲ್ಲಿ ಪ್ರಾಪರ್ GPS ಡೇಟಾ ಕೊಡುತ್ತೆ. ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ DGPS ಮಾಡುವಂಥ ಒಂದು ಇದೆ ಅದು. ಓಕೆ, ಯಾಕೆ ಸರ್? ರೆಡ್ಯೂಸ್ ದ ಕಾಮನ್ ಎರರ್ಸ್ ಅಫೆಕ್ಟಿಂಗ್ ದ GNSS ಸಿಗ್ನಲ್ಸ್. ಹೌದಾ ಸರ್, GNSS ಸಿಗ್ನಲ್ಸ್ ಏನಾದರೂ ಎಫೆಕ್ಟ್ ಆಗುತ್ತಾ ಸರ್ ನಾರ್ಮಲ್ ಆಗಿ? ಹೌದು ಮೈ ಡಿಯರ್ ಫ್ರೆಂಡ್. ಯಾವಾಗಾದ್ರೂ ಮಳೆ ಬಂದಾಗ ನಿಮಗೆ ಮೊಬೈಲಲ್ಲಿ ಮಾತಾಡುವಾಗ ನಿಮಗೆ ಕರೆಕ್ಟಾಗಿ ಕೇಳುತ್ತೇನ್ರಿ? ಕೇಳಲ್ವಲ್ವಾ? ವೈ? ದಟ್ ಈಸ್ ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ಡಿಲೇಸ್ ಇಂದ, ಅಟ್ಮಾಸ್ಫಿಯರಿಕ್ ಇಂಟ್ರಪ್ಷನ್ಸ್ ಇಂದ ಮಳೆ ಬರ್ತಾ ಇರುತ್ತೆ, ನೆಟ್ವರ್ಕ್ಸ್ನ ಹಾಳು ಮಾಡುತ್ತೆ ಅದು, ರೈಟ್? ಹಂಗಂದರೆ ನಾನು ಒಂದು GPS ಇಂದ ಡೇಟಾ ಒಂದು ಎರರ್ ಇರುವಂತಹ ಡೇಟಾ ಬಂದಿದೆ ಅಂದರೆ ನಾನು ಇಂಪ್ರೂವ್ ಮಾಡಬೇಕಲ್ವಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಸರ್ ಏನು ಮಾಡಬೇಕು? ರೆಡ್ಯೂಸ್ ದ ಸ್ಯಾಟಲೈಟ್ ಕ್ಲಾಕ್ ಎರರ್ಸ್, ರೆಡ್ಯೂಸ್ ದ ಕ್ಲಾಕ್ ಎರರ್ಸ್, ರೆಡ್ಯೂಸ್ ದ ಅಟ್ಮಾಸ್ಫಿಯರಿಕ್ ಎರರ್ಸ್. ಎಕ್ಸಾಂಪಲ್, ಐನೋಸ್ಫಿಯರಲ್ಲಿ ಏನಾದರೂ ಇದ್ದಾಗ ಅದನ್ನು ಕಮ್ಮಿ ಮಾಡಿ. ಟ್ರೋಪೋಸ್ಫಿಯರಿಕಲ್ಲಿ ಮಳೆ ಬರ್ತಾ ಇದೆ ಅಂತಂದ್ರೆ ಅದನ್ನು ಕರೆಕ್ಷನ್ ಮಾಡಿ, ರೈಟ್? ಎಫೆಮೆರಿಸ್ ಎರರ್ಸ್ ಅಂತ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡಿ, ರೈಟ್? ಈಗಳೆಲ್ಲ ನೀವು ಇಂಪ್ರೂವ್ ಮಾಡಿದ್ರೆ ನಿಮಗೆ ಒಂದು ಡೇಟಾ ಪ್ರಾಪರ್ ಬರುತ್ತೆ. ಹೌದಾ? ಓಕೆ. ಹೌದು ಸರ್, DGPS ಹೆಂಗೆ ವರ್ಕ್ ಆಗುತ್ತೆ ಸರ್? ನೋಡಿ, ಸ್ಯಾಟಲೈಟ್ಸ್ ಇದೆ ಇಲ್ಲಿ. ಏನು ಮಾಡುತ್ತೆ? ಸ್ಯಾಟಲೈಟ್ GNSS ಸ್ಯಾಟಲೈಟ್ ಸೆಂಡ್ ಸಿಗ್ನಲ್ಸ್ ಟು ಬೋತ್ ರೆಫರೆನ್ಸ್ ಸ್ಟೇಷನ್ ಆ್ಯಂಡ್ ರೋವರ್. ರೋವರ್ ಅಂದರೆ ಏನು ಸರ್? ಇದೊಂದು ರಿಸೀವರ್. ಓಕೆ, ಇದೊಂದು ರೋವರ್ ಅಂದರೆ ರಿಸೀವರ್ ಅಥವಾ ಯೂಸರ್ ಇವರು. ಸರ್ ರೆಫರೆನ್ಸ್ ಸ್ಟೇಷನ್ಸ್ ಅಂದರೆ ಏನು ಗೊತ್ತಾ? ಈ ಇಸ್ರೋ ಅವ್ರದ್ದು ಏನಿರುತ್ತೆ, ಅಲ್ಲಿ ಇಲ್ಲಿ ನೋನ್ ಲೊಕೇಶನ್ಸ್ ಇರ್ತವೆ. ಅವ್ರು ಏನು ಮಾಡ್ತಾರೆ, ಈ ರೆಫರೆನ್ಸ್ ಸ್ಟೇಷನ್ಸ್ ಕಂಪೇರ್ಸ್ ದ ಮೆಜರ್ಡ್ ಪೊಸಿಷನ್ ವಿತ್ ನೋನ್ ಪೊಸಿಷನ್ಸ್. ಅವ್ರು ಏನು ಮಾಡ್ತಾರೆ, ಎರರ್ಸ್ ಕಂಡುಬಿಡುತ್ತೆ ನಿಮಗೆ. ಇವ್ರು ಕೊಟ್ಟಿರುವ ಡೇಟಾ ಏನು, ನಮ್ಮಲ್ಲಿರುವ ಡೇಟಾನು ಏನೋ ಒಂದು ಎರರ್ ಇದೆ, ಅದನ್ನು ಅವರು ಐಡೆಂಟಿಫೈ ಮಾಡ್ತಾರೆ, ಅದನ್ನು ಕರೆಕ್ಷನ್ ಮಾಡ್ತಾರೆ. ಕರೆಕ್ಷನ್ ಮಾಡಿ ಏನು ಮಾಡ್ತಾರೆ? ಕರೆಕ್ಷನ್ ಇಸ್ ಸೆಂಟ್ ಹಿಯರ್. ಆವಾಗ ಕರೆಕ್ಷನ್ಸ್ ಆರ್ ಸೆಂಟ್ ಟು ದ ರೋವರ್ ಇನ್ ರಿಯಲ್ ಟೈಮ್ ಸರ್. ಏನಿದು? ರಿಯಲ್ ಟೈಮ್. ವೆರಿ ಇಂಪಾರ್ಟೆಂಟ್. ಕಳ್ಸೋಕ್ಕಿಂತ ಮುಂಚೆ ಡೇಟಾ ಏನಿದೆ, ಪ್ರಾಸೆಸ್ ಆದಮೇಲೆ ಡೇಟಾ ಏನಿದೆ, ಎಲ್ಲಾನು ರೆಕಾರ್ಡ್ ಆಗ್ತಾ ಇರುತ್ತೆ. ಅವಾಗ ಏನಾಗಿದೆ, ಫೈನಲಿ ರೋವರ್ಸ್ ಅಂತ ಬರುತ್ತೆ. ರೋವರ್ಸ್ ಅಂದರೆ ಯೂಸರ್ಸ್ಗೆ ಫೈನಲ್ ಆಗಿ ಬರುತ್ತೆ. ಸೊ ರೋವರ್ಸ್ ಅಪ್ಲೈಸ್ ಕರೆಕ್ಷನ್ ಟು ಗೆಟ್ ಮೋರ್ ಆಕ್ಯುರೇಟ್ ಪೊಸಿಷನ್. ದಿಸ್ ಈಸ್ ಹೌ DGPS ವರ್ಕ್ಸ್. ಫಸ್ಟ್ ಸ್ಯಾಟಲೈಟ್ ಇಂದ, ಆಮೇಲೆ ರೆಫರೆನ್ಸ್ ಸ್ಟೇಷನ್, ಆಮೇಲೆ ಕರೆಕ್ಷನ್ ಈಸ್ ಸೆಂಟ್, ದೆನ್ ರೋವರ್ ಈಸ್ ಗಾಟ್ ದಟ್ ಇಮೇಜ್, ದಟ್ ಡೀಟೇಲ್ಸ್. ಓಕೆ ಸರ್, ಏನು ಸರ್ ಇದು? ಇದರಲ್ಲಿ ಅಕ್ಯುರಸಿ ಇಂಪ್ರೂವ್ ಮಾಡ್ತೀನಿ ಸರ್ ನಾನು DGPS ಮುಖಾಂತರ. ವಾಟ್ ಆರ್ ದೋಸ್ ಟೈಪ್ಸ್? ಸೊ ಸ್ಟ್ಯಾಂಡ್ ಅಲೋನ್ GNSS ಅಂದರೆ 3 to 10 ಮೀಟರ್ ಆಕ್ಯುರಸಿ. DGPS ರಿಯಲ್ ಟೈಮ್ ಅಂದರೆ ಏನು ಸರ್? ನೋಡಿ, 0.5 to 2 ಮೀಟರ್ ಆಕ್ಯುರಸಿ. ನೋಡಿ, ಕರೆಕ್ಷನ್ ನಾವು ಎಷ್ಟು ಚೆನ್ನಾಗಿ ಕರೆಕ್ಷನ್ ಮಾಡ್ಬೋದು. ಒಂದು ರಾ GPS ಡೇಟಾನ ನಮಗೆ ಯೂಸರ್ ಮೊಬೈಲಿಗೆ ಬರ್ತಾ ಇದೆ ಅಂದರೆ ಅದು ಹಿಂದ್ಗಡೆ ಎಷ್ಟು ಕರೆಕ್ಷನ್ಸ್ ಆಗ್ತಾ ಇದೆ ನೋಡಿ. ಸ್ಟ್ಯಾಂಡ್ ಅಲೋನ್ GNSS, DGPS ರಿಯಲ್ ಟೈಮ್, DGPS ಪೋಸ್ಟ್ ಪ್ರೊಸೆಸ್ಡ್. ಮತ್ತೆ ನೋಡಿ, DGPS ಪೋಸ್ಟ್ ಪ್ರೊಸೆಸ್ಡ್. ನಾರ್ಮಲ್ ಆಗಿ ಬಂದಿರೋ ಸಿಗ್ನಲಲ್ಲಿ ನಾನು ಎರರ್ ಕಮ್ಮಿ ಮಾಡಿದಾಗ 0.5 to 2 ಮೀಟರ್ ಆಕ್ಯುರಸಿಗೆ ನನಗೆ ಬರ್ಬೋದು. ಪ್ರಾಸೆಸ್ ಆದಮೇಲೆ ನೋಡಿ, ಮತ್ತೆ ತಿರ್ಗಾ ನೋಡಿ ಎಷ್ಟು ಆಕ್ಯುರಸಿ ಇಂಪ್ರೂವ್ ಆಗ್ತಾ ಇದೆ. ಅಷ್ಟು ಕರೆಕ್ಷನ್ಸ್ ಮಾಡ್ತಾರೆ ಗ್ರೌಂಡ್ ಸ್ಟೇಷನ್ಸಲ್ಲಿ ಒಂದು ಏನಂದರೆ ಒಂದು GPS ಡೇಟಾನ. ಮತ್ತೆ ಏನಂದರೆ ಫೋರ್ತಲ್ಲಿ ನೋಡಿ, RTK, ರಿಯಲ್ ಟೈಮ್ ಕೈನೆಟಿಕ್ಸ್. ಇದನ್ನು ಕೂಡ ಒಂದು ಹೈಯೆಸ್ಟ್ ಆಕ್ಯುರೇಟ್ ಲೆವೆಲ್ ಟಿಪಿಕಲ್ ಆಕ್ಯುರಸಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಎಷ್ಟಿರುತ್ತೆ ಅಂದರೆ 1 to 3 ಸೆಂಟಿಮೀಟರ್ ಆಕ್ಯುರಸಿ ಇರುತ್ತೆ. ಅಂದರೆ ನೀವು ಥಿಂಕ್ ಮಾಡಿ,
ಥಿಂಕ್ ಮಾಡಿ ಎಷ್ಟು ಆ್ಯಕ್ಯುರಸಿನ ಇಂಪ್ರೂವ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ಫಾರ್ MCQ perspectives you should know the very important pointers: standalone GPS 3 to 10 meter, DGPS 5 to 10 meter, that to real time, and DGPS post process ಆದಾಗ 0.1 to 0.5 meter. For real time kinetics ಇದ್ದಾಗ 1 to 3 centimeter. Very very important. Okay, very very important. That's why key points ಏನು ಗೊತ್ತಾ, using nearby reference station is the key, sir. The closer the reference station, better the accuracy. For correction ಅಲ್ವಾ, correction can be real time or post processed. ಹೇಳಿದ್ದೀನಿ, ರಿಯಲ್ ಟೈಮ್ ಆದಾಗ ಏನು ಎಷ್ಟು accuracy ಇರುತ್ತೆ. ಅವಾಗ ಏನತ್ತಾ, DGPS needs reference station. Without it it's just a normal GNSS. ನೋಡಿ, GNSS ಇಲ್ಲಿದೆ ಅಂತಂದ್ರೆ ಒಬ್ಬ ನಾರ್ಮಲ್ ಯೂಸರ್ವರೆಗೂ ಬರ್ಬೇಕಂದ್ರೆ ಎಷ್ಟು ಪ್ರಾಸೆಸ್ ಇದೆ ನೋಡಿ ಇಲ್ಲಿ. These are all process mentioned here. ಓಕೆ, ನೋಡಿ ಇವಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸರ್ RTK ಅಂದ್ರೆ ಏನು ಸರ್? ಸರ್ ರಿಯಲ್ ಟೈಮ್ ಕೈನೆಮ್ಯಾಟಿಕ್ಸ್. ಇದು ಒಂದು ಬೇಸ್ ಸ್ಟೇಷನ್ ಇರುತ್ತೆ, ನೋನ್ ಕೋಆರ್ಡಿನೇಟ್ಸ್ ಇರುತ್ತೆ, ಕರೆಕ್ಷನ್ ಮಾಡಿ ರೋವರ್ಸಿಗೆ ಕಳಿಸುತ್ತೆ. ಸೊ ಇದು ಹೈಯೆಸ್ಟ್ ಆಕ್ಯುರಸಿ ಇರುತ್ತೆ, ಪ್ರೊವೈಡ್ಸ್ ನಿಯರ್ ಟೈಮ್ ಹೈಯೆಸ್ಟ್ ಆಕ್ಯುರಸಿ ಇನ್ ಪೊಸಿಷನಿಂಗ್. ಬೇಸ್ ಸ್ಟೇಷನ್ಸ್ ಇರುತ್ತೆ, ನೋನ್ ಕೋಆರ್ಡಿನೇಟ್ಸ್, ಅದನ್ನು ಅಬ್ಸರ್ವ್ ಮಾಡುತ್ತೆ, ಸ್ಯಾಟಲೈಟ್ಸ್ ಇಂದ ಡೇಟಾ ತಗೋಗುತ್ತೆ, ಕರೆಕ್ಷನ್ ಡೇಟಾ ಮಾಡುತ್ತೆ, ರೋವರ್ಗೆ ಅಪ್ಲೈಸ್ ಕರೆಕ್ಷನ್ ಅಂಡ್ ಸೆಂಡ್ಸ್ ದ accurate details. So rovers get centimeter level accuracy position in the near real time. That is called RTK system. So RTK ಅಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ accuracy ಇದ್ದಾಗ. ಅದನ್ನು ಕೇಳ್ತಾರೆ, RTK ಇದ್ದಾಗ ಯಾಕೆ ಸರಿ RTK ಯಾಕೆ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್? ಐ ಆಮ್ ನಾಟ್ ಟೇಕಿಂಗ್ ಸಿಂಪಲ್. ಏನು ಗೊತ್ತಾ ಸರ್, ಸಿಲೆಬಸ್ ಮುಖಾಂತರ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಡೋಂಟ್ ಟೇಕ್ ದಟ್ ಲೈಕ್ ಏನಂದ್ರೆ ಜಾಸ್ತಿ ಕ್ಲಾಸ್ ಹೇಳ್ತಾ ಇದ್ದಾರೆ, ಪ್ಲೀಸ್ ಡೋಂಟ್. ಐ ಆಮ್ ಲಿಂಕಿಂಗ್ ಎವ್ರಿಥಿಂಗ್. ನೋಡಿ, RTK ಅಂತ ಸಿಲೆಬಸ್ ಎಲ್ಲ ಇದೆ, ರೈಟ್? RTK ಸರ್ವೇಯಿಂಗ್ ಅಂತ ಇದೆ, CORS ಅಂತ ಇದೆ, ರೈಟ್? ಇವುಗಳೆಲ್ಲ ಇದೆ ಮೈ ಡಿಯರ್ ಫ್ರೆಂಡ್ಸ್. ಐ ಆಮ್ ನಾಟ್ ಟೇಕಿಂಗ್ ವರ್ಡ್ಸ್ ವೆರಿ ಲೈಕ್ ಸುಮ್ಮನೆ ಏನೋ ಕ್ಲಾಸ್ ಹೇಳಬೇಕು ಅಂತ ಮಾಡ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಟು ಲಿಂಕ್ ದೋಸ್ ಆಲ್ ದ ಕೀವರ್ಡ್ಸ್ ಟು ಮೇಕ್ ಶೋರ್ ದ್ಯಾಟ್ ಯು ಗೈಸ್ ಆರ್ ಗೆಟಿಂಗ್ ಇಟ್ ವೆರಿ ಈಸಿ, ದೀಸ್ ಬ್ಲಡಿ ಟೆಕ್ನಿಕಲ್ ಕೀವರ್ಡ್ಸ್. ಓಕೆ, ಎಸ್. ಬೇಸ್ ಸ್ಟೇಷನ್ಸ್ ಇದೆ, ಕರೆಕ್ಷನ್ ಆಗುತ್ತೆ, ರೋವರ್ಗೆ ರಿಸೀವ್ ಆಗುತ್ತೆ. ಇದು ಏನು ಮಾಡುತ್ತೆ ಸರ್? ಇದನ್ನ RTK ಅವರು ಏನು ಮಾಡ್ತಾರೆ, ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ತರ್ತಾರೆ. ಅದರಲ್ಲಿ 2 ಟೈಪ್ ಆಫ್ ಆಕ್ಯುರಸಿ ತರ್ತಾರೆ ಸರ್. ಒಂದು ಫಿಕ್ಸ್ಡ್ ಸೊಲ್ಯೂಷನ್, ಇನ್ನೊಂದು ಫ್ಲೋಟ್ ಸೊಲ್ಯೂಷನ್ ಅಂತ ತರ್ತಾರೆ. ಹೌದಾ ಸರ್? ಫಿಕ್ಸ್ಡ್ ಸೊಲ್ಯೂಷನ್ ಅಂದ್ರೆ ಏನು? ಏನು ಗೊತ್ತಾ, ಇಂಟೀಜರ್ ಆಂಬಿಗ್ವಿಟೀಸ್ನ ರಿಸಾಲ್ವ್ ಮಾಡುತ್ತೆ, ಹೈಯೆಸ್ಟ್ ಲೆವೆಲ್ ಆಫ್ ಆಕ್ಯುರಸಿ ಕೊಡುತ್ತೆ. ನೋಡಿ, ಹಾರಿಜೆಂಟಲ್ ಫಿಕ್ಸ್ಡ್ ಸೊಲ್ಯೂಷನ್ ಇದ್ದಾಗ 1 to 3 ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಕೊಡುತ್ತೆ ಅಂತ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಆಕ್ಯುರಸಿ ಇದೆ. ಒಂದು ವೇಳೆ ಆ ಫಿಕ್ಸ್ಡ್ ಸೊಲ್ಯೂಷನ್ 2 to 5 ಮೀಟರ್ ಇದ್ದಾಗ, ವರ್ಟಿಕಲ್ ಫಿಕ್ಸ್ಡ್ ಸೊಲ್ಯೂಷನ್ ಇದ್ದಾಗ 2 to 5 ಸೆಂಟಿಮೀಟರ್. ಫ್ಲೋಟ್ ಸೊಲ್ಯೂಷನ್ ಅಂತ ಬರುತ್ತೆ, ಆಂಬಿಗ್ವಿಟೀಸ್ ಆರ್ ನಾಟ್ ಫುಲ್ಲಿ ರಿಸಾಲ್ವ್ಡ್, ಸ್ವಲ್ಪ ಲೋವರ್ ಆಕ್ಯುರಸಿಯಲ್ಲಿ ಇರುತ್ತೆ. ಅದಕ್ಕಾಗಿ 10 ಸೆಂಟಿಮೀಟರ್ ಟು 1 ಮೀಟರ್ವರೆಗೂ ಆಕ್ಯುರಸಿ ಇರುತ್ತೆ. ನನಗೆ ಹೇಳಿ, ಈ ಎಂಟೈರ್ RTK ಅಲ್ಲಿ ವಿಚ್ ಇಸ್ ದ ಮೋಸ್ಟ್ ಆಕ್ಯುರೇಟ್? ದ ಮೋಸ್ಟ್ ಆಕ್ಯುರೇಟ್ ವಿಲ್ ಬಿ ಫಿಕ್ಸ್ಡ್ ಸೊಲ್ಯೂಷನ್. ಅದೇ ಫಿಕ್ಸ್ಡ್ ಸೊಲ್ಯೂಷನ್ ಅಲ್ಲಿ ಮತ್ತು ಹಾರಿಜೆಂಟಲ್ ಈಸ್ ಮೋರ್ ದನ್ ವರ್ಟಿಕಲ್, ಬಿಕಾಸ್ ಹಾರಿಜೆಂಟಲ್ ನೋಡಿ 1 to 3 ಸೆಂಟಿಮೀಟರ್ ಆದರೆ ವರ್ಟಿಕಲ್ 2 to 5 ಸೆಂಟಿಮೀಟರ್. ದಟ್ಸ್ ವೈ MCQs ಅಲ್ಲಿ ಕೇಳ್ತಾರೆ, ಡೋಂಟ್ ಆಕ್ಸೆಪ್ಟ್ ಫ್ಲೋಟ್ ಸೊಲ್ಯೂಷನ್ ಫಾರ್ ಕಂಟ್ರೋಲ್ ಅನ್ಲೆಸ್ ಫಿಕ್ಸ್ಡ್ ಇತ್ತು ಅಂದರೆ. ಟಿಪಿಕಲ್ RTK ಅಲ್ಲಿ ವೆನ್ ಫಿಕ್ಸ್ಡ್ ಇತ್ತು ಅಂದರೆ 2 ಟೈಪ್ ಇರುತ್ತೆ, ಹಾರಿಜೆಂಟಲ್, ವರ್ಟಿಕಲ್. ಹಾರಿಜೆಂಟಲ್ ಇದ್ರೆ 1 to 3, 2 to 5 ಸೆಂಟಿಮೀಟರ್ ಇದೆ ವರ್ಟಿಕಲ್. ವೆರಿ ಇಂಪಾರ್ಟೆಂಟ್. ಓಕೆ, ಎಸ್ ಸರ್, ಇಷ್ಟೆಲ್ಲ ಆಗ್ತಾ ಇದೆ. ಸ್ಟೇಷನ್ಸ್ ಇರುತ್ತೆ, ಬೇಸ್ ಸ್ಟೇಷನ್ಸ್ ಅಂತ ಇದ್ದೀರಾ. ಏನು ಸರ್ ಇದು ಈ ಥರ ಕರೆಕ್ಷನ್ ಮಾಡುತ್ತೆ, DGPS ಅಂತೀರಾ, RTK ಅಂತೀರಾ, ಅಕ್ಯುರಸಿನ ಹೈ ಮಾಡುತ್ತೆ ಅಂತೀರಾ. ಇವುಗಳೆಲ್ಲ ಎಲ್ಲಿ ನಡೆಯುತ್ತೆ ಫ್ರೆಂಡ್ಸ್? ಎಸ್, ದೇ ಆರ್ ಕಾಲ್ಡ್ ಕಾರ್ಸ್. ಏನು ಹೇಳಿ? ಕಾರ್ಸ್. ವಾಟ್ ಆರ್ ದೋಸ್ ಕಾರ್ಸ್? ಕಾರ್ಸ್ ಆರ್ ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್. ಸರ್ ಇದನ್ನು ಕೂಡ ಸುಮ್ಮನೆ ಹೇಳ್ತೀರಿ ಅಂದರೆ, ನೋ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ಆಲ್ಸೋ ಅ ಸಿಲೆಬಸ್ ಪಾಯಿಂಟರ್. ಸಿ ಹಿಯರ್, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಲ್ಲಿ ನಿಮಗೆ CORS ಅಂತ ಬರುತ್ತೆ, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್ಸ್. ಅದರಲ್ಲೂ ಕರ್ನಾಟಕದಲ್ಲೂ ಇದೆ ಮೈ ಡಿಯರ್ ಫ್ರೆಂಡ್ಸ್. ದಟ್ ಹ್ಯಾಸ್ ಟು ಬಿ ಡನ್, ರೈಟ್? ಎಸ್, ದಟ್ಸ್ ವೈ ಐ ಆಮ್ ಟೆಲಿಂಗ್ ದಿಸ್ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಮೈ ಡಿಯರ್ ಫ್ರೆಂಡ್ಸ್ ಆಸ್ ಪರ್ ದ ಸಿಲೆಬಸ್. ನೋಡಿ, ಪರ್ಮನೆಂಟ್ ಸ್ಟೇಷನ್ಸ್ ಇದೆ, ಬ್ರಾಡ್ಕಾಸ್ಟಿಂಗ್ ಕರೆಕ್ಷನ್ ಕಂಟಿನ್ಯೂಸ್ ಮಾಡ್ತಾ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದನ್ನು ಮಾಡುವಂಥ ರೆಫರೆನ್ಸ್ ಸ್ಟೇಷನ್ ದಟ್ ಈಸ್ ಕಾಲ್ಡ್ ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್ ಅಂತೀನಿ ನಾನು. ಡೇಟಾ ಮತ್ತೆ ಎಲ್ಲ ಕರೆಕ್ಷನ್ಸ್ ಮಾಡಿ, ಇಂಪ್ರೂವ್ಡ್ ಮಾಡಿ, ಎಫಿಷಿಯನ್ಸಿ, ರಿಲಯಬಲ್ ಆಗಿ, ಪ್ರೊಡಕ್ಟಿವ್ ಆಗಿ ಡೇಟಾ ಕೊಡ್ತಾ ಇರುತ್ತೆ. ನೋಡಿ, ಒಬ್ಬ ಯೂಸರ್ಗೆ ಅದು ಬರುತ್ತೆ ಅಂದರೆ ಇಷ್ಟೆಲ್ಲ ಹಿಂದೆ ಇದೆ ನೋಡಿ.
CORS ಸ್ಟೇಷನಿಂದ ಕರೆಕ್ಷನ್ ಆಗುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಥವಾ ನಿಮ್ಮ ಒಂದು ಯೂಸರ್ ಕಾಲ್ಡ್ ರೋವರ್ಸ್ಗಳಿಗೆ ಬರ್ತವೆ. ನನಗೊಂದು ಹೇಳಿ, ನೀವು ಕಮ್ಯುನಿಕೇಷನ್ಸಲ್ಲಿ ಓದುವಾಗ ಕಂಪ್ಯೂಟರ್ಸಲ್ಲಿ ವೇರಿಯಸ್ ಪ್ರೋಟೋಕಾಲ್ಸನ್ನು ಓದಿರ್ತೀರಾ, ರೈಟ್? ವೇರಿಯಸ್ ಪ್ರೋಟೋಕಾಲ್ಸ್. ಸರ್, ಪ್ರೋಟೋಕಾಲ್ಸ್ ಅಂದರೆ ಏನು? Protocols are a set of rules and regulation which has to be followed if you are using internet, right? ಸೊ ಅದೇ ಥರ ಇಲ್ಲೂ ಕೂಡ ನೀವು GPS ಇಂಟರ್ನೆಟ್ ಮುಖಾಂತರ ಒಂದು GPS ಡೇಟಾನ ತಗೊಂತಿರ್ತೀರಲ್ವಾ, ಅದು ತೊಗೊತಿರ್ತೀರಾ ಅಂದರೆ ನನಗೆ ಒಂದು ಪ್ರೋಟೋಕಾಲ್ ಇರಬೇಕಲ್ವಾ? ದಟ್ ಈಸ್ ಕಾಲ್ಡ್ NTRIP ಪ್ರೋಟೋಕಾಲ್, ಮೈ ಡಿಯರ್ ಫ್ರೆಂಡ್ಸ್. ಅದನ್ನು ತಗೊಳುತ್ತೆ ಇಂಟರ್ನೆಟಲ್ಲಿ, ಆ ಪ್ರೋಟೋಕಾಲನ್ನು ಫಾಲೋ ಮಾಡುತ್ತೆ, ದೆನ್ ಆ ಕರೆಕ್ಟೆಡ್ ಡೇಟಾವನ್ನು ನಮ್ಮ ಯೂಸರ್ಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ NTRIP protocol. ಓಕೆ, ಹೋಪ್ ಯು ಗಾಟ್ ಇಟ್. ಏನು ಹೇಳ್ರಿ, ಫಸ್ಟ್ ರೋವರ್ ಏನಿರುತ್ತೆ, ರೋವರ್ಗೂ ಬರುತ್ತೆ, NTRIP ಪ್ರೋಟೋಕಾಲ್ ಫಾಲೋ ಮಾಡಿರ್ತಾರೆ, ಕಾರ್ಸ್ ನೆಟ್ವರ್ಕ್ಸ್ ಇರ್ತವೆ, ಕರೆಕ್ಷನ್ ರಿಸೀವ್ಸ್ ಇರ್ತವೆ, ರಿಯಲ್ ಟೈಮ್ ಕರೆಕ್ಷನ್ ವಿಯಾ NTRIP ಪ್ರೋಟೋಕಾಲ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಹೇಳಿ NTRIP ಪ್ರೋಟೋಕಾಲ್. ಸರ್, ಮತ್ತೆ NTRIP ಪ್ರೋಟೋಕಾಲ್ ಸಿಲೆಬಸಲ್ಲಿ ಇದೆಯಾ? ಡೆಫಿನೆಟ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಇಲ್ಲಿ ಏನಿದೆ, ಇದು NTRIP ಪ್ರೋಟೋಕಾಲ್. ಮತ್ತೆ ಇಷ್ಟೆಲ್ಲ ಆಗಿದೆ ಅಂದರೆ ಫೀಲ್ಡ್ ಕಲೆಕ್ಷನ್, ಡೇಟಾ ಕಲೆಕ್ಷನ್ ವಿತ್ GNSS ರೋವರ್ಸ್ಗೆ ಡೇಟಾ ಹೋಗುತ್ತೆ, ರೈಟ್? ಇದನ್ನೆಲ್ಲ ಯೂಸ್ ಮಾಡಿನೇ ನಮ್ಮ ಒಂದು ಕ್ಯಾಡೆಸ್ಟ್ರಲ್ ಸರ್ವೆಯಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿ ಎಷ್ಟಿದೆ. ಓಕೆ, GNSS ರೋವರ್ಸ್ ಅಂದರೆ ಏನು, ಅದು ಯೂಸ್ ಏನು ಎಂತ ಅಷ್ಟೇ ಇರೋದಲ್ಲಿ. ಓಕೆ, ಕಾಂಪ್ಲಿಕೇಶನ್ಸೇ ಇಲ್ಲ. ಓಕೆ, ಐ ಹೋಪ್ ಯು ಗಾಟ್ ದಟ್. ಓಕೆ, ಅವೆಲ್ಲ ಏನು ಅಂತ ನಾನು ಜಸ್ಟ್ ಒಂದು ಬೇಸ್ ಹೇಳಿದೆ, ಮುಂದೆ ನಾವು ನೋಡೋಣ ಏನು ಅಂತ. ಕಾರ್ಸ್ ಇರುತ್ತೆ, RTK ಇರುತ್ತೆ, ರಿಯಲ್ ಟೈಮ್ ಇರುತ್ತೆ ಸರ್, ಹೈ ಆಕ್ಯುರಸಿ ಇರುತ್ತೆ, ವೆರಿ ಇಂಪಾರ್ಟೆಂಟ್. CORS ನೆಟ್ವರ್ಕ್ಸ್ ಇರ್ತವೆ, RTK ರೋವರ್ಸ್ ಇರ್ತವೆ, ಹೈ ಆಕ್ಯುರಸಿ ಬರುತ್ತೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಸ್ಗಳು ಯಾಕೆ ಬೆನಿಫಿಟ್ಸ್ ಸರ್? ಭಾಳ ಇಂಪಾರ್ಟೆಂಟ್ ಸರ್. ದೇ ಪ್ರೊವೈಡ್ ಹೈ ಆಕ್ಯುರಸಿ, ದೇ ಆರ್ ಯೂನಿಫಾರ್ಮ್ ಡೇಟಾ ಫ್ರೇಮ್ವರ್ಕ್ ಇರುತ್ತೆ, ಟೈಮ್ ಸೇವ್ ಮಾಡುತ್ತೆ, ಪ್ರಾಪರ್ ಎಫೆಕ್ಟಿವ್ ಆಗಿರುವಂಥ ಪ್ರಾಜೆಕ್ಟ್ಗಳಿಗೆ ಯೂಸ್ಫುಲ್ ಆಗಿರುತ್ತೆ, ಸೊ ಆ್ಯಂಡ್ ಸೊ. ಓಕೆ, ವೆರಿ ಇಂಪಾರ್ಟೆಂಟ್. ಸರ್, GNSS ಇದೆ ಅಂದರೆ ಡೇಟಾ ಬರುವಾಗ ಸೇಮ್ ಹುಷಾರಲ್ಲಿ ಏನು ಎಕ್ರೆ ಡೇಟಾ ಬರುತ್ತಾ? ಬರಲ್ಲ. ಅದಕ್ಕಾಗಿಯೇ DGPS ಒಂದೇ, RTK ಒಂದೇ, CORS ಒಂದೇ, NTRIP ಪ್ರೋಟೋಕಾಲ್ಸ್ ಒಂದೇ. ಸರ್, ಏನಿರುತ್ತೆ ಸರ್ ಆ ಎರರ್ಸು? ಸರ್, ಮಲ್ಟಿಪಾತ್ ಎರರ್ಸ್ ಇರ್ತವೆ. ಬಿಲ್ಡಿಂಗ್ಸ್ ಇರುತ್ತೆ, ಮರ ಇರುತ್ತೆ, ಮೆಟಲ್ ಸರ್ಫೇಸ್ ಇರುತ್ತೆ, ರೋಡ್ ಇರುತ್ತೆ, ಅಲ್ಲಿ ಪ್ರಾಬ್ಲಮ್ಸ್ ಇರ್ತಾವಲ್ವಾ ಸರ್? ಪುವರ್ ಸ್ಯಾಟಲೈಟ್ ಜಾಮೆಟ್ರಿ, ಪ್ರಾಪರ್ ಜಾಮೆಟ್ರಿ ಇರಲ್ಲ, ಅಟ್ಮಾಸ್ಫಿಯರಿಕ್ ಡಿಲೇ ಇರುತ್ತೆ ಸರ್. ಅದಕ್ಕಾಗಿ ನಮ್ಮ ನಾರ್ಮಲ್ ಮಳೆ ಬಂದಾಗ ನೆಟ್ವರ್ಕ್ ಏನಕ್ಕೆ ಸಿಗಲ್ಲ ಮೊಬೈಲಲ್ಲಿ? ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ಡಿಲೇ. ಸರ್, ರಾಂಗ್ ಡೇಟಾ ತೊಗೊಂಡಿರುತ್ತೆ ಸರ್ ಒಂದೊಂದ್ಸಲಿ. ಅದಕ್ಕಾಗಿ ಇಮೇಜಸ್ GNSS ರಿಲೇಟೆಡ್ ಎರರ್ಸ್ ಇರುತ್ತೆ. ಅದನ್ನು ಹೆಂಗೆ ಕರೆಕ್ಷನ್ ಮಾಡೋದು ಅಂತ ನಾನು ಹೇಳಿದೆ. CORS ಇರುತ್ತೆ, RTK ಇರುತ್ತೆ, ಮತ್ತು NTRIP ಪ್ರೋಟೋಕಾಲ್ ಮುಖಾಂತರ ಎಲ್ಲ ಕರೆಕ್ಷನ್ ಆಗಿ ಒಬ್ಬ ಯೂಸರ್ ಕಾಲ್ಡ್ ರೋವರ್ಗೆ ಹೋಗುತ್ತೆ, ರೈಟ್? ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಮೈ ಡಿಯರ್ ಫ್ರೆಂಡ್ಸ್ ಓವರಾಲ್ ಆಗಿ ಏನು ಗೊತ್ತಾ, ಡ್ರೋನ್ ಮ್ಯಾಪಿಂಗ್ ಮಾಡಿದ್ದೀನಿ, GCP ವರ್ಕ್ ಕ್ಲೋಸ್ ಮಾಡಿದ್ದೀನಿ. ಏನು ಸೇಮ್ ಇವಾಗ ನೀವು ಡ್ರೋನ್ ಸರ್ವೆ ಮಾಡ್ತೀರಾ ಲ್ಯಾಂಡ್ ಸ್ಫೇರ್ ಆಗಿ, ಅವಾಗ ಇವೆಲ್ಲ ನಿಮಗೆ ಗೊತ್ತಿರಬೇಕು ಮೈ ಡಿಯರ್ ಫ್ರೆಂಡ್ಸ್. CRS ಗೊತ್ತಿರಬೇಕು, ಡೇಟಮ್ಸ್ ಗೊತ್ತಿರಬೇಕು, ಪ್ರಾಪರ್ ಆಗಿ ಸ್ಟೇಷನ್ಸ್, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು, ಚೆಕ್ ಪಾಯಿಂಟ್ಸ್ ಎಲ್ಲಿದೆ ಅಂತ ಗೊತ್ತಿರಬೇಕು. GCPs ಅಂದರೆ ಪ್ರಾಸೆಸಿಂಗ್ಗೆ ಯೂಸ್ ಮಾಡಿರ್ತೀನಿ, ಚೆಕ್ ಪಾಯಿಂಟ್ಸ್ ಅಂದರೆ ಇಂಡಿಪೆಂಡೆಂಟ್ ಆಗಿ ಯೂಸ್ ಮಾಡಿರ್ತೀನಿ, ರೈಟ್? ನಾರ್ಮಲ್ ಆಗಿ ಚೆಕ್ ಪಾಯಿಂಟ್ಸ್ ಯೂಸ್ ಮಾಡ್ತೀನಿ. ಅವಾಗ ನಾನು ಏನೇನು ಮಾಡಬೇಕು, ಯಾವ ಥರ ಹೆಸರಿಗೆ ನೇಮಿಂಗ್ ಮಾಡಬೇಕು, ರೈಟ್? ಇವುಗಳನ್ನೆಲ್ಲ ನಮಗೆ ಲ್ಯಾಂಡ್ ಸರ್ವಿಸಲ್ಲಿ ಯೂಸ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆ GCPಸನ್ನು ಮೆನ್ಷನ್ ಮಾಡುವಾಗ ನನಗೆ ವೆದರ್ ಸರ್ವೆ GCP ಅಂದರೆ CP ಪಾಯಿಂಟ್ಸ್ ಇರುತ್ತೆ, ಯೂಸಿಂಗ್ GNSS, RTK, DGPS, ಟೋಟಲ್ ಸ್ಟೇಷನಿಂದ ಅಲ್ಲಿ ಈಸ್ಟಿಂಗ್ ಮಾಡಬೇಕಾ, ನಾರ್ತಿಂಗ್ ಮಾಡಬೇಕಾ, ಹೈಟ್ಸ್ ಮಾಡಬೇಕಾ, ಚೆಕ್ ಸೊಲ್ಯೂಷನ್ಸ್ ಏನು ಥರ ಇರಬೇಕು, ಪ್ರತಿಯೊಂದನ್ನು ನಾವು ಡ್ರೋನ್ ಸರ್ವೆಯಲ್ಲಿ ಮಾಡ್ತಾ ಇರ್ತೀವಿ. ಇವುಗಳನ್ನೆಲ್ಲ ಪ್ರಾಪರಾಗಿ ಈ ಥರ ಸರ್ವೆ ಸಾಫ್ಟ್ವೇರ್ಸ್ ಎಲ್ಲ ಹಾಕಿದಾಗ ಅಲ್ಟಿಮೇಟ್ಲಿ ಓವರಲ್ ಆಗಿ ಔಟ್ಪುಟ್ಸ್ ಬರುತ್ತೆ. ಸೊ ಹೋಪ್ ಯು ಗಾಟ್ ದಟ್. ಓಕೆ, ಸೊ ಆ್ಯಸ್ ಆಫ್ ನಾವು ಏನಂತಂದರೆ ಓವರಾಲ್ ಏನಪ್ಪ ಅಂದರೆ 3D ಪೊಸಿಷನ್ ನಾರ್ಮಲ್ ಆಗಿ P, X, Y, Z ಅಂತ ಇರುತ್ತೆ. GCS ಅಂದರೆ ಏನು, ಲ್ಯಾಟಿಟ್ಯೂಡ್ ಲಾಟಿಟ್ಯೂಡ್ ಇರುತ್ತೆ. ಹೈಟ್ ರಿಲೇಷನ್ಸ್ ಕೂಡ ಹೇಳಿದ್ದೆ. ಎಲಿಪ್ಸಾಯ್ಡಲ್ ಹೈಟ್ ಈಸ್ ಈಕ್ವಲ್ ಟು ಆರ್ಥೋಮೆಟ್ರಿಕ್ ಹೈಟ್ ಪ್ಲಸ್ ಜಿಯೋಯ್ಡಲ್ ರಿಲೇಷನ್ಸ್. PCS ಅಂದರೆ ಈಸ್ಟಿಂಗ್, ನಾರ್ತಿಂಗ್, ಹೈಟ್. ಓಕೆ, ಎಕ್ಸಾಮ್ ಪಾಯಿಂಟ್ ಲ್ಯಾಟಿಟ್ಯೂಡ್ ಅಂದರೆ ಏನು, ಲಾಂಗಿಟ್ಯೂಡ್ ಅಂದರೆ ಏನು, ಜಿಯೋ ರೆಫರೆನ್ಸಿಂಗ್ ಅಂದರೆ ಏನು, ರಾ ಇಮೇಜಿಂದ ನಾನು ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸನ್ನು ಇಟ್ಟು ನಾನು ಟ್ರಾನ್ಸ್ಫರ್ ಮಾಡಿ, ಕೋಆರ್ಡಿನೇಟ್ ಟ್ರಾನ್ಸ್ಫರ್ ಮಾಡಿ, ಐ ಆಮ್ ಗೆಟಿಂಗ್ ಅ ವೆರಿ ಬ್ಯೂಟಿಫುಲ್ ಇಮೇಜ್ ಕಾಲ್ಡ್ ಜಿಯೋ ರೆಫರೆನ್ಸ್ಡ್ ಇಮೇಜ್, ರೈಟ್? ಪೊಸಿಷನ್ ಅಂದರೆ ವರ್ಟಿಕಲ್ ಲೊಕೇಶನ್, ಹಾರಿಜಾಂಟಲ್ ಲೊಕೇಶನ್ಸ್ ಏನು, X, Y ಏನು, ಮತ್ತು Z ಅಂದರೆ ವರ್ಟಿಕಲ್ ಲೊಕೇಶನ್ಸ್ ಏನು. ಓಕೆ, ಈಕ್ವೇಟರ್ ಅಂದರೆ ಏನು, ಪ್ರೈಮ್ ಮೆರಿಡಿಯನ್ ಅಂದರೆ ಏನು, ರೈಟ್? ಒಂದು ರಿಕಾಲ್ ಹೈಟ್ ಕೇಳಿದ್ರೆ ಏನು, MCQs ಮಾಡೋಣ, ಡೋಂಟ್ ವರಿ, ಗೆಟ್ ದ ಕ್ಲಾರಿಟಿ ಫಸ್ಟ್. ಅ ಗುಡ್ ಸ್ಟೂಡೆಂಟ್, ಅ ಗುಡ್ ಟಾಪರ್, ವಾಟ್ ಅಸೆಟ್ ಈ ಹ್ಯಾವ್ ಅಂತ ಕೇಳಿದಾಗ ಎ ಗುಡ್ ಕಾನ್ಸೆಪ್ಚುವಲ್ ಕ್ಲಾರಿಟಿ, ಅರ್ಥ ಇದೆ, ಡೇಟನ್ಸ್ ಇದೆ, CRS ಏನು, ಕೋಆರ್ಡಿನೇಟ್ಸ್ ಏನು, ಯು ಶುಡ್ ನೋ ಇಟ್,
ವೆರಿ ವೆರಿ ಇಂಪಾರ್ಟೆಂಟ್. ಜಿ ಸಿ ಎಸ್ ಅಂದರೆ ಏನು, ಪಿ ಸಿ ಎಸ್ ಅಂದರೆ ಏನು, ನೆನ್ನೆ ಕೂಡ ಹೇಳಿದ್ದೀನಿ, ಐ ಮೀನ್ ಪ್ರೀವಿಯಸ್ ಲೆಕ್ಚರ್ ಕೂಡ ಹೇಳಿದ್ದೀನಿ. ಸೊ ಓವರ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಏನಂತಂದರೆ, ನಾನು ಹೇಳೋದೇನು ಗೊತ್ತಾ, ಇದನ್ನೆಲ್ಲ ನಿಮಗೆ ಅರ್ಥ ಇದ್ದರೆ ಸಿಲೆಬಸ್ ನಿಮಗೆ ಈಸಿ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡಿ, ಫೋಟೋಗ್ರಾಮೆಟ್ರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೀವರ್ಡ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಸ್ಯಾಟಲೈಟ್, ಟೈಪ್ಸ್ ಆಫ್ ಸ್ಯಾಟಲೈಟ್ ಆಗಿದೆ, ರೆಸಲ್ಯೂಷನ್ಸ್ ಆಗಿದೆ, ರೆಕ್ಟಿಫಿಕೇಶನ್ಸ್ ಅಂದರೆ ಏನು, ಆರ್ಥೋ ರೆಕ್ಟಿಫಿಕೇಶನ್ ಇನ್ನೂ ನೋಡೋಣ, ಇನ್ನೊಂದು ಕ್ಲಾಸ್ ಇದೆ, ಅದನ್ನು ಮಾಡಿದಾಗ ಐ ಆಮ್ ಟೆಲ್ಲಿಂಗ್ ಯು ಲೈಕ್ ಏನಂತಂದರೆ, ಸಿಕ್ಕಾಪಟ್ಟೆ ನಿಮಗೆ ಮೆಜಾರಿಟಿ ನೀವು ಯಾವುದೇ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ರು ಯು ವಿಲ್ ಬಿ ಫೀಲಿಂಗ್ ವೆರಿ ವೆರಿ ಈಸಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಗೂಗಲ್ ಅರ್ಥ ಇಂಜಿನ್ ಅಂತ ಇದೆ, ಅದನ್ನು ಕೂಡ ಒಂದು ಸ್ಯಾಂಪಲ್ ತೋರಿಸಿದೆ ನಿಮಗೆ ಹೆಂಗಿರುತ್ತೆ ಅಂತ. ಅದೇ ಥರ ಒಂದು ಇಮೇಜ್ ಅನಾಲಿಸ್ಟ್ ಇರುತ್ತೆ, RGS ಅಂತ, ನೋಡೋಣ. ವೆರಿ ಇಂಪಾರ್ಟೆಂಟ್. ನೋಡಿ, ಡ್ರೋನ್ ಸರ್ವೇಲಿ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ಅಂದರೆ ಏನಂತ ಗೊತ್ತಾಯಿತು. ಈ ಲೆಫ್ಟ್ ಆಫ್ ದ ಕೀವರ್ಡ್ಸನ್ನು ನಾಳೆ ಹೇಳ್ತೀನಿ ನಿಮಗೆ. ಕನೆಕ್ಟಿವಿಟಿಯಲ್ಲಿ ಹೋಗೋಣ, ಲಾಜಿಕಲ್ ಫ್ಲೋ ಆಗಿ ಹೋಗೋಣ, ಸುಮ್ಮನೆ ಓದೋದಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. GPS ಅಂದರೆ ಏನಂತ ನೋಡ್ತೀವಿ, GIS ಬ್ರಾಡ್ ಆಗಿ ನೋಡಿದ್ದೀವಿ, ಅದನ್ನು ಕೂಡ ನೋಡಿ. ನೌ ಸ್ಟಾರ್ GPS ಅಂದರೆ ಏನು ಅಂತ ನಾನು ಜಸ್ಟ್ ಐ ಬ್ರಾಡ್ ದೋಸ್ ವರ್ಡಿಂಗ್ಸ್. ಎರರ್ಸ್ ಇರುತ್ತೆ ಅಂತ ಹೇಳಿದೆ, ಮಲ್ಟಿಪಾತ್ ಎರರ್, ಅಟ್ಮಾಸ್ಫಿರಿಕ್ ಡಿಲೇ ಎರರ್ಸ್ ಏನಕ್ಕೆ ಯೂಸ್ ಆಗುತ್ತೆ. ಡಿಫ್ರೆನ್ಷಿಯಲ್ GCF ಅಂದರೆ ಏನು, ಬೇಸ್ ರೋವರ್ ಅಂದರೆ ಏನು, ರಿಯಲ್ ಟೈಮ್ ಕರೆಕ್ಷನ್ಸ್ ಹೆಂಗೆ ಮಾಡ್ತೀನಿ, ಪೋಸ್ಟ್ ಪ್ರೊಸೆಸ್ಡ್ ಏನು, GNSS ಅಲ್ಲಿ ಏನೇನು ಬರುತ್ತೆ, ಕೀವರ್ಡ್ಸ್ ಎಲ್ಲ ಹೇಳಿದೆ. RTK ಅಂದರೆ ಏನು, CORS ಅಂದರೆ ಏನು, NTRIP ಅಂದರೆ ಏನು, ರೋವರ್ಸ್ ಅಂದರೆ ಏನು, ಇದನ್ನು ಹೆಂಗೆ ಯೂಸ್ ಮಾಡ್ತೀವಿ. ಸಿಮಿಲರ್ ವೇ ಕಮ್ಯುನಿಕೇಷನ್ ಟೆಕ್ನಾಲಜೀಸಲ್ಲಿ GNSS ಹೆಂಗೆ, ಗ್ಲೋನಾಸ್ ಅಂದರೆ ಏನು, ಎಂತ, ಡೈಲ್ಯೂಷನ್ ಆಫ್ ಪ್ರಿಸೈಷನ್ ಅಂದರೆ ಏನು, ಲೋವರ್ ದ DOP ಹೈಯರ್ ದ ಆ್ಯಕ್ಯುರಸಿ, ರೈಟ್. ಇವುಗಳನ್ನೆಲ್ಲ ಯೂಸ್ ಮಾಡಿ ನಾವು ಮಾಡಿದಾಗ ಏನಂದರೆ, ಇವುಗಳನ್ನೇ ಒಂದು ಸಾಫ್ಟ್ವೇರ್ಸಲ್ಲಿ ಇರುತ್ತೆ. MCQs ರಿಲೇಟೆಡ್ ನೋಡೋಣ, ಯಾವ ಸಾಫ್ಟ್ವೇರ್ ಏನು, ಅದ್ರ ಹೆಸರು ಏನು, ಅದು ಯಾವಾಗ ಬಂತು, ವಿಚ್ ಕಂಪ್ನಿ ಇಟ್ ಬಿಲಾಂಗ್ಸ್, ಹೌ ಡಸ್ ಇಟ್ ಯೂಸ್ಡ್, ರೈಟ್. ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲೂ ನಾವು ನೋಡಿದ್ದೀವಿ ಆಲ್ರೆಡಿ. GIS ಅಲ್ಲಿ ಏನಂತ, ವೆಕ್ಟರ್ಸ್, ರಾಸ್ಟರ್ಸ್, ರಿಲೇರ್ ಮ್ಯಾನೇಜ್ಮೆಂಟ್, ಕ್ವೇರೀಸ್ ನೋಡೋಣ. ನಾಳೆ ನೋಡ್ತೀನಿ, ಇನ್ನೂ ವಾಟ್ ಎವರ್ ದ ಗ್ಯಾಪ್ಸ್ ಏನೇನಿದೆ ಎಲ್ಲ ನಾಳೆ ಕವರ್ ಮಾಡ್ತೀನಿ. ಬ್ರಾಡಾಗಿ CRS ಮ್ಯಾನೇಜ್ಮೆಂಟ್ ಸಿಸ್ಟಮ್ 2 ಟೈಪ್ಸ್, GCS, PCS, ರೈಟ್. ಇದನ್ನು ಮತ್ತೆ ತಿರ್ಗಾ ಕ್ಲಾಸಲ್ಲಿ ನೋಡೋಣ, ರೈಟ್. ಸೊ ಹೋಪ್ಫುಲಿ ನೋಡಿ, ಜಿಯೋ ಟ್ಯಾಗಿಂಗ್ ಅಂತ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಮುಂದೆ ನೋಡೋಣ ಅದು ಏನು ಅಂತ. ಜಿಯೋ ಟ್ಯಾಗಿಂಗ್ ಅಂದರೆ ಅದೊಂದು ಕೈಂಡ್ ಆಫ್ ಜಿಯೋ ರೆಫರೆನ್ಸಿಂಗ್. ಇನ್ನೊಂದು ವರ್ಡ್ ಬರುತ್ತೆ, VBG ರಾಮ್ಜಿ ಅಡಿಯಲ್ಲಿ ಜಿಯೋ ಸೆನ್ಸಿಂಗ್ ಅಂತ ಮಾಡ್ತಾ ಇದ್ದಾರೆ, ಕೇಳ್ಬೋದು. ಆ ಜಿಯೋ ಸೆನ್ಸಿಂಗ್ ಏನು ಅಂತ ನೋಡೋಣ ಮುಂದೆ, ರೈಟ್. ವಿ ಹ್ಯಾವ್ ಸಿಗ್ನಿಫಿಕೆಂಟ್ ಟೈಮ್. ಐ ವಿಲ್ ಬಿ ಕವರಿಂಗ್ ಅ ವೆರಿ ಫ್ಯೂ ಕ್ಲಾಸಸ್, ಬಟ್ my depth and density of the class, content density in my class will be high, my dear friends. It is purely for MCQ oriented, no bullshits, no useless talks here, okay? Very important. So yes, hope my classes are giving you a good confidence, right? Yes, that is the ultimate motto of DK's Mahavalokana. ನಾವೇನೇ ಒಂದು ಓದ್ತಾ ಇದ್ದೀವಿ ಅಂತಂದರೆ ನಾವು ತಪ್ಪಾಗಿ ಓದ್ತಿರ್ತೀವಿ, ಅಫ್ಕೋರ್ಸ್, ಬಿಕಾಸ್ ದಟ್ ಈಸ್ ಅ ನಾರ್ಮಲ್ ಹ್ಯಾಬಿಟ್ ಆಫ್ ಅ ಸ್ಟೂಡೆಂಟ್, ರೈಟ್. ನಾವೇನೇ ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ವಿ ಆರ್ ಟೋಟಲಿ ಮಿಸ್ಗೈಡೆಡ್. ಸೊ ವಾಟ್ ಆರ್ ದೋಸ್ ರಾಂಗ್ಸ್, ಯು ಟ್ರೈ ಟು ಲುಕ್ ಬ್ಯಾಕ್ ಆ್ಯಂಡ್ ಟ್ರೈ ಟು ಫೈಂಡ್ ವಾಟ್ ಇಟ್ ಈಸ್. If you are having any problems, if you are facing any problems after seeing it, try to learn what are those mistakes. Then you move forward to this path of success, my dear friends. Aage agutte. Yes, we have our intention and our process is good anta iddaga, definitely we will win the match and win the game. Land survey ಅನ್ನು ಆರಾಮವಾಗಿ ಮಾಡೋಣ. My only request is, please try to finish those other 2 classes, other paper 1 subjects, and rest of the topics apart from modern survey and computer applications. It's my kind request. ಎಷ್ಟೋ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, ಐ duly respect them because they're in very anxiety mode and frustration mode about this new syllabus. Please ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಓಕೆ, ಏನಾದರೂ ಇದ್ದರೆ ನೀವು ನನ್ನನ್ನು ಟೆಲಿಗ್ರಾಮಲ್ಲಿ ಯು ಕ್ಯಾನ್ ಕನೆಕ್ಟ್ ಮೀ. ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ಡೆಫಿನೆಟ್ಲಿ ಮೆಸೇಜ್. ಓಕೆ, ಯಾವ ಥರ ನಿಮ್ಮ ಪ್ರಿಪ್ರೇಷನ್ ಇದೆ ಅದನ್ನು ಕೂಡ ಹೇಳ್ಕೋಬೋದು ನೀವು. ಎಸ್, ಸೊ ಲೆಟ್ ಅಸ್ ಎಂಡ್ ದ ಕ್ಲಾಸ್. It is, as I told, this understanding of this class will be very depth and it will be very longer hours. So sorry if you are getting ಜಾಸ್ತಿ ಕ್ಲಾಸ್ ಆಗಿದೆ ಅಂತ ಇದ್ದಾಗ, ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಲಿಸನ್ ದ ಕ್ಲಾಸ್ ವೆರಿ ಪ್ರಾಪರ್ಲಿ. ಇದು ಒಂದು ನಿಮಗೆ ಒಂದು ಬೇಸ್ ಆಗಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಫಾರ್ ದ ಎಂಟೈರ್ ಫ್ಯೂಚರ್ ಕ್ಲಾಸಸ್. ಓಕೆ, ಎಸ್, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಜಾಸ್ತಿ ಟೈಮ್ ತೊಗೊಳೋದಕ್ಕೆ ಸಾರಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಪ್ರೀಸಿಯಸ್ ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.